ಹಾಯ್ ಗಾಯ್ಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಫಸ್ಟ್ PUC ಅಕೌಂಟೆನ್ಸಿಯ ಸೆಕೆಂಡ್ ಚಾಪ್ಟರ್ ಆದಂತಹ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅನ್ನೋ ಚಾಪ್ಟರ್ ಅನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತಿದೀವಿ. ಗಾಯ್ಸ್, ಈಗಾಗಲೇ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಏನನ್ನ ತಿಳ್ಕೊಂಡಿದೀವಿ, ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅನ್ನೋ ಚಾಪ್ಟರ್ ಅಲ್ಲಿ ಅಕೌಂಟಿಂಗ್ ಗೆ ಸಂಬಂಧಪಟ್ಟಂತಹ ಇಂಟ್ರೊಡಕ್ಷನ್, ಅದರ ಮೀನಿಂಗ್ ಏನು, ಆಬ್ಜೆಕ್ಟಿವ್ ಅಂದ್ರೇನು, ರೋಲ್ ಮತ್ತೆ ಅದರ ಇಂಪಾರ್ಟೆನ್ಸ್ ಏನು, ಹಾಗೆ ಡಿಫ್ರೆಂಟ್ ಟರ್ಮಿನಾಲಜೀಸ್ ಗಳು, ಹಾಗೆ ಇನ್ನೂ ಇಂಪಾರ್ಟೆಂಟ್ ಆಗಿ ಓವರ್ ಪೀರಿಯಡ್ ಅಕೌಂಟಿಂಗ್ ಹೇಗೆ ಡೆವಲಪ್ ಆಯ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀವಿ. ಈಗ ನಿಮ್ಮ ಸೆಕೆಂಡ್ ಚಾಪ್ಟರ್ ಆದಂತಹ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಲ್ಲಿ ಲೆಕ್ಕಶಾಸ್ತ್ರಕ್ಕೆ ಅಂದ್ರೆ ಅಕೌಂಟಿಂಗ್ ಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ಥಿಯರಿಗಳು, ಲೆಕ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ಸಿದ್ಧಾಂತಗಳು ಯಾವ್ಯಾವ್ದು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ ಗೈಸ್, ಈ ಚಾಪ್ಟರ್ ತುಂಬಾ ಸಿಂಪಲ್ ಆಗಿರುತ್ತೆ, ಮತ್ತೆ ಕಾನ್ಸೆಪ್ಟ್ ಬೇಸ್ ಮೇಲೆ ಒಂದೊಂದೊಂದೊಂದು ಸ್ಲೈಡ್ಸ್ ಅಲ್ಲಿ ಹೋಗ್ತಾ ಹೋಗುತ್ತೆ, ಸಿಂಪಲ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ತಾ. ಓಕೆ, ಇನಿಷಿಯಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ಈ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅನ್ನೋ ಚಾಪ್ಟರ್ ಇದೆಯಲ್ಲ, ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಟ್ಟು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಏನಾರ ಐಡಿಯಾ ಇದೆಯಾ? ಒಟ್ಟು ಟೋಟಲ್ ನಿಮ್ಗೆ 4 ಮಾರ್ಕ್ಸ್ ಗೆ ನಿಮ್ಗೆ ಈ ಚಾಪ್ಟರ್ ಇಂದ ಬರ್ತಾ ಹೋಗುತ್ತೆ. ಹಾಗಾದ್ರೆ ಯಾವ ಪಾರ್ಟ್ ಅಲ್ಲಿ ಎಷ್ಟು ಕ್ವಶನ್ಸ್ ಬರ್ತಾ ಹೋಗುತ್ತೆ ಅನ್ನೋದನ್ನ ನೋಡೋಣ. ಪಾರ್ಟ್ ಎ ಅಲ್ಲಿ ನಿಮ್ಗೆ ಬರ್ತಕ್ಕಂತಹ ಕ್ವಶನ್ಸ್ ಎಷ್ಟು ಮಾರ್ಕ್ಸ್ ಇಂದಾಗಿರುತ್ತೆ? 1 ಮಾರ್ಕ್ಸಿನ ಕ್ವಶನ್ಸ್ ಆಗಿರುತ್ತೆ. ಇಲ್ಲಿ 2 ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಸೊ ನೀವು 2 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. 2 ಕ್ವಶನ್ಸ್ 2 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಸೆಕೆಂಡ್ ಪಾರ್ಟ್ ಬಿ ಅಲ್ಲಿ ನಿಮ್ಗೆ ಎಷ್ಟು ಕ್ವಶನ್ಸ್ ನ ಕೇಳ್ತಾರೆ? ಅಲ್ಲಿ ಕೇಳ್ತಕ್ಕಂತಹದ್ದು 1 ಕ್ವಶನ್ ಕೇಳ್ತಾರೆ. ಅಲ್ಲಿ ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? ಪ್ರತಿಯೊಂದಕ್ಕೂ 2 ಮಾರ್ಕ್ಸ್ ಇರುತ್ತೆ, ಸೊ ಅಲ್ಲಿ 2 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹ ಪ್ರಾಬ್ಲಮ್ಸ್ ಗಳು ಶಾರ್ಟ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಬಟ್ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಕೇಳಲ್ಲ. ಇಫ್ ಸಪೋಸ್ ಕೇಳಿದಿದ್ರೆ ಅಲ್ಲಿ 6 ಮಾರ್ಕ್ಸ್ ಸ್ಕೋರ್ ಆಗ್ತಿತ್ತು, ಬಟ್ ಕೇಳಲ್ಲ. ಆ ತರದ್ದಾಗಿ ಯಾವುದೇ ರೀತಿಯಾದಂತಹ ಮಾರ್ಕ್ಸ್ ಸ್ಕೋರ್ ಆಗಲ್ಲ. ಪಾರ್ಟ್ ಡಿ ಅಲ್ಲಿ ಕೇಳ್ತಕ್ಕಂತಹದ್ದು 12 ಮಾರ್ಕ್ಸ್ ಇನ್ ಪ್ರಾಬ್ಲಮ್ಸ್ ಗಳಾಗಿರುತ್ತೆ, ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಕೇಳಲ್ಲ, ಹಾಗಾಗಿ ಯಾವುದೇ ರೀತಿಯಾದಂತಹ ಮಾರ್ಕ್ಸ್ ಬರಂಗಿಲ್ಲ. ಹಾಗಾಗಿ ನಿಮ್ಗೆ ಟೋಟಲ್ 3 ಕ್ವಶನ್ಸ್ ಗಳು ಬರುತ್ತೆ. ಹಾಗಾಗಿ ಮ್ಯಾಥ್ಸ್ ನಿಮ್ಗೆ 4 ಮಾರ್ಕ್ಸ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಇಂದ ಸ್ಕೋರ್ ಆಗ್ತಾ ಹೋಗುತ್ತೆ. ಏನು ಆಗ್ಲೇ ಒಂದ್ಸತಿ ಹೇಳಿದೆ, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಗೆ ಅಂತಂದ್ರೆ ಲೆಕ್ಕಶಾಸ್ತ್ರಕ್ಕೆ ಸುಮ್ನೆ ಕೇಳಿಸ್ಕೊಳ್ತಾ ಕುತ್ಕೊಳ್ಬೇಡಿ. ನೀವು ಏನನ್ನ ಕೇಳಿಸ್ಕೊಳ್ತೀರಾ ಒಂದು ಬುಕ್ ಅಲ್ಲಿ ಬರ್ಕೊಳ್ತಾ ಹೋಗಿ, ಸೊ ನಿಮ್ಮ ಮೈಂಡ್ ಅಲ್ಲಿ ಎಲ್ಲವೂ ಕ್ಲೀನ್ ಆಗಿ ಸ್ಟೋರ್ ಆಗ್ತಾ ಹೋಗುತ್ತೆ. ಲೆಕ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಿದ್ಧಾಂತಗಳು ಏನೇನಿದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳದೆ ಈ ಚಾಪ್ಟರ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಏನ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ ಅಂದ್ಬಿಟ್ಟು. ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಆರ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ರೂಲ್ಸ್ ಅಂಡ್ ಗೈಡ್ಲೈನ್ಸ್ ಆರ್ ರಿಕ್ವೈರ್ಡ್ ಟು ಮೇಕ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ರಿಯಲಬಲ್ ಆಸ್ ವೆಲ್ ಆಸ್ ಕಂಪೇರಬಲ್ ಸೊ ದಟ್ ಬಿಕಮ್ ಯೂಸ್ಫುಲ್ ಫಾರ್ ಇಟ್ಸ್ ಯೂಸರ್ಸ್. ಏನ್ ಹೇಳ್ತಾ ಇದಾರೆ, ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಾಗ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಮಾಡ್ತಾರೆ, ಕರೆಕ್ಟಾ? P&L ಮಾಡಿ ಫೈನಲ್ ಆಗಿ ಬ್ಯಾಲೆನ್ಸ್ ಶೀಟ್ ನ ಮಾಡ್ತಾರೆ. ಅಂತ ಸ್ಟೇಟ್ಮೆಂಟ್ ನ ಮಾಡ್ಬೇಕು ಅಂತಂದಾಗ ಯೂಸ್ ಮಾಡ್ತಕ್ಕಂತಹ ಪ್ರಿನ್ಸಿಪಲ್ಸ್ ಏನು? ಪ್ರಿನ್ಸಿಪಲ್ಸ್ ಗಳು, ತತ್ವಗಳು, ರೂಲ್ಸ್ ಏನೇನು ಯಾವ ಪ್ರಕಾರವಾಗಿ ಮಾಡ್ಬೇಕಾಗತ್ತೆ, ಹಿಂಗೆ ಮಾಡ್ಬೇಕು. P&L ಅಲ್ಲಿ ಯಾವ್ದನ್ನ ಯಾವ ಕಡೆನೆ ತೋರಿಸ್ಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿನೇ ಲೆಫ್ಟ್ ಸೈಡ್ ಅಲ್ಲಿ ಯಾಕೆ ಬರೀಬೇಕು, ಯಾಕೆ ಅಸೈಡ್ ಸೈಡ್ ರೈಟ್ ಸೈಡ್ ಬರೀಬೇಕು ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಏನಿದೆಯಲ್ಲ ಅದನ್ನೇ ನಾವು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಯಾಕೆ ನಾವು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ನ ಫಾಲೋ ಮಾಡ್ತೀವಿ ಅಂತಂದ್ರೆ, ಯೂನಿಫಾರ್ಮಿಟಿ ಇರಬೇಕು, ಎಲ್ಲರೂ ಒಂದೇ ತರನೇ ಇರ್ಬೇಕು. ನಾವೀಗ ಏನಾಗಿರುತ್ತೆ, ಅಕೌಂಟಿಂಗ್ ರಿಯಲಬಲ್ ಆಗಿರ್ಬೇಕು. ರಿಯಲಬಲ್ ಅಂತಂದ್ರೆ ವಿಶ್ವಾಸಪೂರ್ವಕವಾಗಿರ್ಬೇಕು. ಹಾಗಾಗಿ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ನಿಮ್ಮ ಮೈಂಡ್ ಅಲ್ಲಿ ಒಂದು ಬರ್ಬೋದು, ಈಗ ಪ್ರತಿಯೊಬ್ರು ಬೇರೆ ಬೇರೆ ತರದಾದಂತಹ ಅಕೌಂಟಿಂಗ್ ನ ಪ್ರಿಪೇರ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಒಬ್ರಿಗಿಂತ ಒಬ್ರದ್ದು ಮಿಸ್ಟೇಕ್ ಆಗ್ತಾ ಹೋಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸೊ ಎಲ್ಲಾರು ಯಾರ್ಯಾರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾರೆ, ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದು ಒಂದು ಯೂನಿಫಾರ್ಮಿಟಿ ಇರಲಿ, ಎಲ್ಲರೂ ಒಂದೇ ಮೆಥಡ್ ಅಲ್ಲಿ ಮಾಡ್ಲಿ ಅಂತ ಅಂದ್ಬಿಟ್ಟು ಗ್ಯಾಪ್ ಕಾನ್ಸೆಪ್ಟ್ ಬಂತು. ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಕಾನ್ಸೆಪ್ಟ್ ಏನು? ಗ್ಯಾಪ್ ಅಂತಂದ್ರೆ ನಿಮ್ಗೆ ಕೇಳ್ಬೋದು 1 ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಯಾಂಡ್ ಗ್ಯಾಪ್ ಅಂತ ಅಂದ್ಬಿಟ್ಟು. ಗ್ಯಾಪ್ ಅಂತ ಕೇಳಿದಾಗ ನೀವ್ ಏನಂತ ಬರ್ಬೇಕು, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಜನರಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಕಾಮನ್ ಆಗಿ ಎಲ್ಲಾರು ಏನು
ಅಕ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂತಹ ಒಂದೇ ಯೂನಿಫಾರ್ಮಿಟಿಲಿ ನಾವು ಅಕೌಂಟಿಂಗ್ ಪಾಲಿಸಿಗಳನ್ನ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಅನ್ನೋದು ಮಾಡಿದಾಗ್ನೆ ಜನರಲಿ ಅಕೌಂಟಿಂಗ್ ಪ್ರಿನ್ಸಿಪಲ್, ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ ಅಂತ ಅನ್ನೋದು ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯ್ತು. ಹಾಗಾದ್ರೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಅನ್ನೋದು ಮೀನಿಂಗ್ ನಾವು ಏನು ಅಂತ ನೋಡೋಣ. ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ ರೆಫರ್ ಟು ದ ರೂಲ್ಸ್ ಅಂಡ್ ಗೈಡ್ಲೈನ್ಸ್ adopted for recording and reporting of business transaction. The purpose is to bring uniformity in the preparation and the presentation of financial statement. Financial statement ನ ಮಾಡ್ಲಿಕ್ಕೆ ಎಲ್ಲರೂ ಕಾಮನ್ ಆಗಿ ಒಂದೇ ಮೆಥಡ್ ಅನ್ನ ಯೂಸ್ ಮಾಡ್ತಾರಲ್ಲ, ಏನಕ್ಕೆ ಮಾಡ್ತಾರೆ? ಯೂನಿಫಾರ್ಮಿಟಿ ಇರ್ಲಿ, ಯಾರದಲ್ಲೂ ವೇರಿಯೇಷನ್ ಇರಲ್ಲ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ಬಾರ್ದು ಅನ್ನೋ ಪರ್ಪಸ್ಗೋಸ್ಕರ ಮಾಡ್ತಕ್ಕಂತಹದ್ದೇ ಗ್ಯಾಪ್ ಅಂತ ಹೇಳ್ತಾರೆ. ಇದು ಏನು ಗ್ಯಾಪ್ ಅಂತ ಅನ್ನೋದು, ಇದೊಂದು ರೂಲ್ಸ್ ಗೈಡ್ ಲೈನ್ಸ್, ಇದೇ ತರನೇ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಡಾಪ್ಟೆಡ್ ಫಾರ್ ರೆಕಾರ್ಡಿಂಗ್ ಅಂಡ್ ರಿಪೋರ್ಟಿಂಗ್, ಎಲ್ಲವನ್ನ ರೆಕಾರ್ಡ್ ಮಾಡಿ ರಿಪೋರ್ಟ್ ಮಾಡ್ತಕ್ಕಂತಹದ್ದು. ಏನನ್ನ ರಿಪೋರ್ಟ್ ಮಾಡ್ತಾರೆ? ಬಿಸ್ನೆಸ್ ಅಲ್ಲಿ ನಡೀತಕ್ಕಂತಹ ಟ್ರಾನ್ಸಾಕ್ಷನ್ ಗಳನ್ನ ರಿಪೋರ್ಟ್ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ಇದ್ರ ಪರ್ಪಸ್ ಏನು? ದ ಪರ್ಪಸ್ ಇಸ್ ಟು ಬ್ರಿಂಗ್ ಯೂನಿಫಾರ್ಮಿಟಿ ಇನ್ ದ ಪ್ರಿಪರೇಷನ್ ಅಂಡ್ ಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಯಾಕೆ ಮಾಡ್ತಾರೆ ಅಂತಂತಂದ್ರೆ ಅದ್ರ ಪರ್ಪಸ್ ಏನಂತಂದ್ರೆ ಎಲ್ಲರೂ ಮಾಡ್ತಕ್ಕಂತಹದ್ದು ಯುನೀಕ್ ಆಗಿರ್ಲಿ, ಒಂದೇ ಮೆಥಡ್ ಇರ್ಲಿ, ಯೂನಿಫಾರ್ಮಿಟಿ ಇರ್ಲಿ. ಏನ್ನ ಮಾಡಕ್ಕೆ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡಕ್ಕೆ ಯೂನಿಫಾರ್ಮಿಟಿ ಇರ್ಲಿ. ಅದರಿಂದ ಏನಾಗುತ್ತೆ ಅಡ್ವಾಂಟೇಜು? ಅದನ್ನ ಮಾಡೋದ್ರಿಂದ ಯೂನಿಫಾರ್ಮಿಟಿ ಇರುತ್ತೆ, ಎಲ್ಲರೂ ಒಂದೇ ತರನೇ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಅವಾಗ ತುಂಬಾ ಈಸಿಯಾಗಿ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೀವ್ ಎಲ್ಲರೂ ಕಾಲೇಜ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಏನ್ ಮಾಡ್ತಾರೆ? ಯೂನಿಫಾರ್ಮ್ ಹಾಕೊಂಡೇ ಬನ್ನಿ, ಕಾಲೇಜ್ಗೆ ಮೊಬೈಲ್ ಬರ್ಬಾರ್ದು, ಕಾಲೇಜಲ್ಲಿ ಡಿಸಿಪ್ಲಿನ್ ಆಗಿರ್ಬೇಕು, ಕೋಡ್ ಆಫ್ ಕಂಡಕ್ಟ್ ಅನ್ನ ನಿಮ್ಗೆ ಇಶ್ಯೂ ಮಾಡ್ತಾರೆ. ಕಾಲೇಜಲ್ಲಿ ನೀವು ಹೇಗಿರ್ಬೇಕು ಅಂತ ಅಂದ್ಬಿಟ್ಟು ಏನಕ್ಕೆ ಆತರ ಮಾಡ್ತಾರೆ? ನೀವು ಎಲ್ಲರೂ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತೀರಾ, ಕರೆಕ್ಟಾ? ಇನ್ಸ್ಟಿಟ್ಯೂಷನ್ ಬಂದಾದ್ಮೇಲೆ ನೀವೆಲ್ಲ ಒಂದೇ ಸಮಾನವರು, ನೀವೆಲ್ಲ ಬೇರೆ ಬೇರೆ ಅಲ್ಲ. ನೀವು ಕಾಲೇಜಿಂದ ಹೊರಗೋದ್ಮೇಲೆ ಅಥವಾ ಹೊರಗೆ ಜೀವನದಲ್ಲಿ ನೀವೊಬ್ರು ಶ್ರೀಮಂತರೇ ಆಗಿರ್ಬೋದು, ಬಡವರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ಅಲ್ಲಿ ಬೇರೆ. ಬಟ್ ಕಾಲೇಜಲ್ಲಿ ಬಂದಾಗ ಏನಾಗುತ್ತೆ? ಒಂದು ಯೂನಿಫಾರ್ಮಿಟಿ ಇದೆ. ಹಂಗೇನೆ ಅಕೌಂಟಿಂಗ್ ಅಲ್ಲೂ ಕೂಡ ಎಲ್ಲರೂ ಕೂಡ ಮಾಡ್ತಕ್ಕಂತಹ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅದು ದೊಡ್ಡ ಕಂಪನಿನೇ ಆಗಿರ್ಲಿ, ಚಿಕ್ಕ ಕಂಪನಿನೇ ಆಗಿರ್ಲಿ, ಮೀಡಿಯಂ ಸೈಜ್ ಆಗಿರ್ಲಿ, ಬಿಸ್ನೆಸ್ ಆಗಿರ್ಲಿ, ಎಲ್ಲರೂ ಒಂದೇ ತರ ಅಕೌಂಟಿಂಗ್ ನ ಫಾಲೋ ಮಾಡಿದಾಗ ಏನಾಗುತ್ತೆ? ಯೂನಿಫಾರ್ಮಿಟಿ ಇರುತ್ತೆ, ಕನ್ಫ್ಯೂಷನ್ಸ್ ಗಳು ಇರೋದಿಲ್ಲ. ಹಾಗಾಗಿ ಗ್ಯಾಪ್ ಅನ್ನ ನಾವು ಅಕ್ಸೆಪ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂತಹದ್ದು ಅಕೌಂಟಿಂಗ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಈ ಕಾನ್ಸೆಪ್ಟ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಕಾನ್ಸೆಪ್ಟ್ ಅಂತಂದ್ರೆ ಕನ್ನಡದಲ್ಲಿ ಏನು? ಪರಿಕಲ್ಪನೆ ಅಂತ ಅಂದ್ಬಿಟ್ಟು. ಅಕೌಂಟಿಂಗ್ ಲೆಕ್ಕಶಾಸ್ತ್ರಕ್ಕೆ ಇರ್ತಕ್ಕಂತಹ ಪರಿಕಲ್ಪನೆಗಳು ಏನು ಅಂತ ಅಂದ್ಬಿಟ್ಟು. ಅಕೌಂಟಿಂಗ್ ಕಾನ್ಸೆಪ್ಟ್ refers to the necessary assumptions and ideas which are fundamental to accounting practices. ಅಕೌಂಟಿಂಗ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂತಹ ಐಡಿಯಾಸ್ಗಳು ಅಥವಾ ಅಸಂಪ್ಷನ್ಸ್ ಗಳನ್ನ ಏನಂತ ಕರಿತೀವಿ? ಅಕೌಂಟಿಂಗ್ ಕಾನ್ಸೆಪ್ಟ್ ಗಳು ಅಂತ ಕರೀತಾರೆ. ನೋಡಿ, ಅಕೌಂಟಿಂಗ್ ಕಾನ್ಸೆಪ್ಟ್ ರೆಫರ್ಸ್ ನೆಸೆಸರಿ ಅಸಂಪ್ಷನ್ಸ್. ಅಸಂಪ್ಷನ್ ಅಂತಂದ್ರೆ ಏನು? ಒಂದು ಕಲ್ಪನೆ ಮಾಡ್ಕೊಂಡು ಈ ತರನೇ ಇರ್ಬೇಕು, ಹಿಂಗೆ ಮಾಡ್ಬೇಕು ಅನ್ನೋಂತಹ ಪ್ರೋಸೆಸ್. ಹಾಗೆ ಐಡಿಯಾಸ್ ಏನು? ಐಡಿಯಾಸ್ ಕೊಡ್ತಕ್ಕಂತಹದ್ದು ವಿಚ್ ಆರ್ ಫಂಡಮೆಂಟಲ್ ಟು ಅಕೌಂಟಿಂಗ್ ಪ್ರಾಕ್ಟೀಸ್. ಅಕೌಂಟಿಂಗ್ ಪ್ರಾಕ್ಟೀಸ್ ಗೆ ಬೇಕಾದಂತಹ ಐಡಿಯಾ ಮತ್ತೆ ಪ್ರಿನ್ಸಿಪಲ್ಸ್ ಗಳು, ಅಸಂಪ್ಷನ್ ಕೊಡ್ತಕ್ಕಂತಹದ್ದೇ ಅಕೌಂಟಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಿದೆ. ಹಾಗಾದ್ರೆ ಈ ಅಕೌಂಟಿಂಗ್ ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂತಹದ್ದು ಕಾನ್ಸೆಪ್ಟ್ ಗಳು ಯಾವ್ಯಾವ್ದು ಅಂತ ಅಂದ್ಬಿಟ್ಟು ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ತುಂಬಾ ಚಿಕ್ಕದಾಗೇ ಇರುತ್ತೆ. ನೀವು ಹೈಯರ್ ಸ್ಟಡೀಸ್ ಗೆ ಹೋದಂತಹ ಸಮಯದಲ್ಲಿ ಗಾಯ್ಸ್ ಈ ಕಾನ್ಸೆಪ್ಟ್ ಇದೆಯಲ್ಲ ತುಂಬಾ ಇನ್ ಡೀಟೇಲ್ ಆಗಿ ಕಲಿತೀರಾ. ಇಫ್ ನೀವು CA ಮಾಡ್ತೀರಾ ಅಂತಂದ್ರೆ ಹೋದ್ರೆ ಎಂಟೈರ್ ಕ್ಲಾಸ್ ಗಳು ಬರೀ ಒಂದೊಂದು. ಈಗ ನೋಡಿ, ಇಲ್ಲಿ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಅಂತ ಅಂದ್ಬಿಟ್ಟು ಫಸ್ಟ್ ಕಾನ್ಸೆಪ್ಟ್ ಇದೆ. ಈ ಕಾನ್ಸೆಪ್ಟ್ ನ ನೀವೇನಾದ್ರು CA ಮಾಡ್ತೀನಿ ಅನ್ನೋ ಕೂತಾಗ ಬೆಳಿಗ್ಗೆಯಿಂದ ಸಂಜೆ ತನಕ ಬರೀ ಒಂದೇ ಒಂದು ಕಾನ್ಸೆಪ್ಟ್ ಮೇಲೆ ಪಾಠನ ಮಾಡ್ತಾರೆ. ಬಟ್ ಈಗ ನೀವು ಬೇಸಿಕ್ ನ ಕಲಿತಾ ಇರೋದ್ರಿಂದ, ಫಸ್ಟ್ PUC ಇರೋದ್ರಿಂದ ನಿಮಗೆ ಎಷ್ಟು ಇನ್ಪುಟ್ ಬೇಕೋ ಅಷ್ಟನ್ನ ಕೊಡ್ತಾ ಹೋಗ್ತಿದ್ದಾರೆ. ಹಾಗಾದ್ರೆ ಒಂದ್ ಬೈ ಒಂದ್ ನೋಡ್ತಾ ಹೋಗೋಣ ಯಾವ್ಯಾವ ಕಾನ್ಸೆಪ್ಟ್ ಗಳು ಏನೇನನ್ನ ಹೇಳ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು. ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಎಷ್ಟರಲ್ಲೇ ಹೇಳ್ತಾ ಇದೆ, ಮನಿಯನ್ನ ಉದ್ದೇಶಿಸಿ ಅಥವಾ ಮನಿಗೆ ಸಂಬಂಧಪಟ್ಟಂತಹ
ಸಿದ್ಧಾಂತ ಅಂತ ಹೇಳ್ತಾ ಇದೆ. ಅದ್ ಏನ್ ಮಾಡುತ್ತೆ ಅಂದ್ಬಿಟ್ಟು ನೋಡೋಣ. ಇಟ್ ಮೀನ್ಸ್ ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ ಆಫ್ ಮನಿ. ಇಟ್ ಈಸ್ ಮಾನಿಟರಿ ಟ್ರಾನ್ಸಾಕ್ಷನ್ ಸಚ್ ಆಸ್ ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್, ಪೇಮೆಂಟ್ ಆಫ್ ಸ್ಯಾಲರಿ ಎಕ್ಸೆಟ್ರಾ ಆರ್ ಟು ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ನೋಡಿ, ಇಲ್ಲಿ ಬಿಸ್ನೆಸ್ ಅಲ್ಲಿ ತುಂಬಾ ಟ್ರಾನ್ಸಾಕ್ಷನ್ ಗಳು ನಡೀತಾ ಇರ್ತಾರೆ. ಯಾವ್ದು ಪರ್ಚೇಸ್ ಮಾಡ್ತಾ ಇರ್ತಾರೆ, ಸೇಲ್ ಮಾಡ್ತಾ ಇರ್ತಾರೆ, ಹಾಗೇನೆ ಯಾರೋ ಒಬ್ರು ಹೊಸ ಎಂಪ್ಲಾಯಿ ಜಾಯಿನ್ ಆಗ್ತಾ ಇರ್ತಾರೆ, ಯಾರೋ ಏಜ್ ಆದ್ಮೇಲೆ ರಿಟೈರ್ಡ್ ಆಗ್ತಾ ಇರ್ತಾರೆ. ಆದ್ರೆ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಏನನ್ನ ರೆಕಾರ್ಡ್ ಮಾಡ್ತೀವಿ, ಬರೀ ಮಾನಿಟರಿ ಟರ್ಮ್ ಅಲ್ಲಿ ಏನಿದೆ ಅದನ್ನ ಮಾತ್ರ ನಾವು ರೆಕಾರ್ಡ್ ಮಾಡುವಂತಹದ್ದು. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ರು ಹೊಸ ಎಂಪ್ಲಾಯಿ ಅಪಾಯಿಂಟ್ ಆಯ್ತು ಅಂತಂದ್ರೆ ನಾವು ಬುಕ್ ಆಫ್ ಅಕೌಂಟ್ಸ್ ಅಲ್ಲಿ ತೋರಿಸ್ತೀವ? ಖಂಡಿತ ಕೊಡಲ್ಲ. ಅವ್ರಿಗೆ ಬೇಕಾದ್ರೆ ಮಾಡ್ತಿರ್ತಕ್ಕಂತಹ ಪೇಮೆಂಟ್, ಸಂಬಳ ಅಥವಾ ವೇಜಸ್ ಎಷ್ಟು ಕೊಡ್ತೀವಿ ಅಂತ ಮೆನ್ಷನ್ ಮಾಡ್ತೀವಿ. ಹೊಸದಾಗಿ ಅಪಾಯಿಂಟ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ರಿಟೈರ್ಮೆಂಟ್ ಯಾರಾಗ್ತಿದ್ದಾರೆ ಅನ್ನೋದನ್ನ ನಾವು ಮೆನ್ಷನ್ ಮಾಡೋದಿಲ್ಲ. ಇಲ್ಲಿ ಏನ್ ಮೆನ್ಷನ್ ಮಾಡ್ತೀವಿ ಅಂತಂದ್ರೆ, ಏನಾದ್ರೂ ಒಂದು ಐಟಮ್ ನ ಪರ್ಚೇಸ್ ಮಾಡಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಸಚ್ ಆಸ್ ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್, ಯಾವ್ದಾದ್ರು ಐಟಮ್ ನ ಸೇಲ್ ಮಾಡಿದ್ರೆ ಕ್ಯಾಶಿಗೆ, ಪೇಮೆಂಟ್ ಆಫ್ ಸ್ಯಾಲರಿ ಕೊಟ್ರೆ ಏನೇ ಒಂದು ದುಡ್ಡಲ್ಲಿ ಏನನ್ನು ಕೊಡ್ತೀವಲ್ಲ ಅದನ್ನ ಮಾತ್ರ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಈಗ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಆಯ್ತು. ಮನಿ ಮೆಷರ್ಮೆಂಟ್, ಬಿಸ್ನೆಸ್ ಅಲ್ಲಿ ನಡೀತಕ್ಕಂತಹ ಯಾವುದೇ ಹಣಕ್ಕೆ ಸಂಬಂಧ ಟ್ರಾನ್ಸಾಕ್ಷನ್ ಗಳನ್ನ ಎಂಟ್ರಿ ಮಾಡ್ತಕ್ಕಂತಹದ್ದೇ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಅಂತ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಯ್ತು. ಹಾಗಾದ್ರೆ ಮ್ಯಾಚಿಂಗ್ ಕಾನ್ಸೆಪ್ಟ್, ಸೆಕೆಂಡ್ ಕಾನ್ಸೆಪ್ಟ್, ಅದನ್ನ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಇಟ್ ಮೀನ್ಸ್ ಟು ಮೆಷರ್ ದ ಪ್ರಾಫಿಟ್ ಆರ್ ಲಾಸಸ್ ಆಫ್ ದ ಬಿಸ್ನೆಸ್ ಫಾರ್ ಅನ್ ಅಕೌಂಟಿಂಗ್ ಪೀರಿಯಡ್. All the expenses incurred should be matched, deducted from with the revenue ಅಥವಾ income earned during the accounting period. ಅಕೌಂಟಿಂಗ್ ಪೀರಿಯಡ್, ಒಂದು ಅಕೌಂಟಿಂಗ್ ಪೀರಿಯಡ್ ವರ್ಷದ ಒಳಗೆ ಅಲ್ಲಿ ಆಗ್ತಕ್ಕಂತಹ ಏನ್ ಹೇಳ್ತಾ ಇದಾರೆ, ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಆಫ್ ದ ಅಕೌಂಟಿಂಗ್ ಪೀರಿಯಡ್. ಏನು ಪ್ರಾಫಿಟ್ ಆಗುತ್ತಲ್ಲ ಒಂದು ಬಿಸ್ನೆಸ್ಗೆ, ಆ ಬಿಸ್ನೆಸ್ ಪ್ರಾಫಿಟ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಏನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಮಾಡಿರುತ್ತೆ. ಕರೆಕ್ಟಾ? ಈಗ ಒಂದು ಪ್ರಾಡಕ್ಟ್ ನ ತಯಾರಿಸಬೇಕು ಅಂತಂದ್ರೆ ಅದಕ್ಕೆ ಮೆಷಿನರಿ ಬೇಕು, ಹ್ಯೂಮನ್ ರಿಸೋರ್ಸ್ ಬೇಕು, ಒಂದು ಪ್ಲೇಸ್ ಇರಬೇಕು, ಎಲ್ಲವೂ ಇರಬೇಕು. ಅದಕ್ಕೆ ಖರ್ಚು ಮಾಡುತ್ತಲ್ವಾ, ಆ ಏನು ಇನ್ಕಮ್ ಜನರೇಟ್ ಆಗುತ್ತೆ, ಹಾಗೆ ಈ ಖರ್ಚು ಏನ್ ಮಾಡಿರ್ತಾರಲ್ಲ ಆ ಖರ್ಚು ಏನಕ್ಕೆ ಏನ್ ದುಡ್ಡು ಬರುತ್ತಲ್ಲ ಅದಕ್ಕೆ ಮ್ಯಾಚ್ ಆಗ್ಬೇಕು. ಅದನ್ನ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದಾರೆ ಅಂತ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನು ಇನ್ಕಮ್ ಯಾವುದೋ ಒಂದು ಪ್ರಾಡಕ್ಟ್ ನ ಮಾರೋದ್ರಿಂದ ನಮ್ಗೆ ದುಡ್ಡು ಜನರೇಟ್ ಆಗ್ತಿದೆ. ಆ ದುಡ್ಡು ಹೇಗ್ ಜನರೇಟ್ ಆಯ್ತು, ಇಲ್ಲಿ ಎಕ್ಸ್ಪೆನ್ಸಸ್ ಮಾಡಿ ಪ್ರಾಡಕ್ಟ್ ನ ಮಾರ್ಕೆಟಿಗೆ ಬಿಟ್ಟಾದ್ಮೇಲೆ ತಾನೇ ನಮಗೆ ದುಡ್ಡು ವ್ಯಾಪಾರ ಬಂದಿದ್ದು. ನಾವ್ ಇಲ್ಲಿ ಖರ್ಚು ಮಾಡ್ಲಿಲ್ಲ ಅಂತಂದ್ರೆ ಇದಕ್ಕೆ ಮ್ಯಾಚ್ ಆಗ್ತಿತ್ತ? ಪ್ರಾಫಿಟ್ ಅಫ್ಕೋರ್ಸ್ ಮಾಡೇ ಮಾಡುತ್ತೆ. ಆದ್ರೆ ಏನ್ ಜನರೇಟ್ ಆಗುತ್ತಲ್ಲ ರೆವಿನ್ಯೂ, ಇಲ್ಲಿ ಎಕ್ಸ್ಪೆನ್ಸಸ್ ಏನ್ ಮಾಡಿದಿರಲ್ಲ ಅದಕ್ಕೆ ಮ್ಯಾಚ್ ಇರಬೇಕು. ಯಾವುದೇ ರೀತಿಯಾದಂತಹ, ಈಗ ಒಂದು ಪ್ರಾಡಕ್ಟ್ ಮಾಡಕ್ಕೆ ಒಂದು ಟೋಟಲ್ ಒಂದು ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಎಷ್ಟಾಯ್ತು, 1,000 ರೂಪಾಯಿ ಆಯ್ತು ಅಂತ ಅನ್ಕೊಳ್ಳಿ. ಏನೋ ಒಂದು ಮೆಟೀರಿಯಲ್ ತಯಾರಿಸಕ್ಕೆ 1,000 ರೂಪಾಯಿ ಆಯ್ತು. ಅದ್ರಲ್ಲಿ ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಮೆಟೀರಿಯಲ್ ಆಗಿರ್ಬೋದು, ಅದಕ್ಕೆ ಯೂಸ್ ಮಾಡಿದಂತ ಎಲೆಕ್ಟ್ರಿಸಿಟಿ, ಹ್ಯೂಮನ್ ರಿಸೋರ್ಸ್ ಎಲ್ಲವೂ ಖರ್ಚು ಸೇರಿ 1,000 ರೂಪಾಯಿ ಆಗಿರುತ್ತೆ. ಮಾರ್ಕೆಟ್ ಅಲ್ಲಿ ಅದನ್ನ 1,200 ರುಪೀಸ್ಗೆ ವ್ಯಾಪಾರ ಮಾಡಿದ್ರು ಅಂದ್ರೆ 200 ರುಪೀಸ್ ಪ್ರಾಫಿಟ್ ಆಗಿರುತ್ತೆ. ಬಟ್ ಸೇಲ್ ಅಂತೂ ಪ್ರಾಫಿಟ್ ನಿಮ್ಗೆ 1,200 ರುಪೀಸ್ ಆಯ್ತು. ಖಂಡಿತ 1,000 ರೂಪಾಯಿಗೆ ಮಾಡ್ತೀನಿ ಅಂತಂದ್ರೆ ನೀವು ಇಲ್ಲಿ ಎಕ್ಸ್ಪೆನ್ಸಸ್ ಮಾಡಿದ ಅಲ್ಲಿ ಈಕ್ವಲ್ ಆಯ್ತಾ, ಮ್ಯಾಚ್ ಆಯ್ತಾ? ಸೊ ಏನೇ ಜನರೇಟ್ ಆಯ್ತು ಅಂತಂದ್ರು ಇಲ್ಲಿ ಮಾಡಿರ್ತಕ್ಕಂತಹ ಖರ್ಚಿಗೆ ಅದು ಮ್ಯಾಚ್ ಆಗ್ಬೇಕು ಅಂತ ಅಂದ್ಬಿಟ್ಟು ಎರಡನೇ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇದಾರೆ. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಏನ್ ಹೇಳುತ್ತೆ ಅಂತ ನೋಡೋಣ. ದ ಬಿಸ್ನೆಸ್ ಅಂಡ್ ಇಟ್ಸ್ ಓನರ್ are to be treated as two separate entities. Example, in proprietary concern, the business is different from its owner. ಏನ್ ಹೇಳ್ತಾ ಇದಾರೆ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ನ ಸಪರೇಟ್ ಲೀಗಲ್ ಎಂಟಿಟಿ ಅಂತಾನೂ ಕರೀತಾರೆ. ಸಪರೇಟ್ ಲೀಗಲ್ ಎಂಟಿಟಿ ಅಂತಾನೂ ಕರೀತಾರೆ. ಏನ್ ಸಪರೇಟ್ ಲೀಗಲ್ ಎಂಟಿಟಿ ಅಂತಂದ್ರೆ, ಈಗ ಒಂದು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತಂದ್ರೆ ಒಬ್ಬ ಯಾರು ಓನರ್ ಇರ್ತಾನಲ್ಲ ಅವನು ಬಿಸ್ನೆಸ್ಗೆ ದುಡ್ಡನ್ನ ಹಾಕ್ತಾನೆ. ಬಿಸ್ನೆಸ್ ಏನಂತ ಕನ್ಸಿಡರ್ ಮಾಡುತ್ತೆ, ಒಬ್ಬ ಓನರು ನನಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ನನಗೆ ಬಂಡವಾಳ ತಂದಾಗ್ತಿದ್ದಾನೆ, ವಾಪಸ್ ನಾನು ಅಮೌಂಟ್ ನ ಅವನಿಗೆ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಿಸ್ನೆಸ್ ಅಂತ ಅನ್ನೋದು ಓನರ್ ಇಂದ ಡಿಫ್ರೆಂಟ್, ಸಪರೇಟ್. ಓನರೇ ಬೇರೆ, ಬಿಸ್ನೆಸ್ ಬೇರೆ ಅನ್ನೋ ಕಾನ್ಸೆಪ್ಟ್ ಅನ್ನ ಹೇಳ್ತಕ್ಕಂತಹದ್ದು ಯಾವ್ದಾಗಿದೆ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಥವಾ ಸಪರೇಟ್ ಲೀಗಲ್ ಎಂಟಿಟಿ. ಆಗ್ಲೇ ಅಬ್ರಿವೇಷನ್ ಹೇಳ್ತೀನಿ. ದ ಬಿಸ್ನೆಸ್ ಇಟ್ಸ್ ಅಂಡ್ ಇಟ್ಸ್ ಓನರ್ ಆರ್ ಟು ಬಿ ಟ್ರೀಟೆಡ್ ಆಸ್ ಟೂ ಸಪರೇಟ್ ಎಂಟಿಟೀಸ್.
ಇಬ್ರು ಬೇರೆ ಬೇರೆಯಾಗಿ ನೋಡ್ತಕ್ಕಂತಹದ್ದು ಸಪರೇಟ್ ಲೀಗಲ್ ಎಂಟಿಟಿ, ಓನರ್ ಬೇರೆ ಬಿಸ್ನೆಸ್ ಬೇರೆ ಅಂತ ಕನ್ಸಿಡರ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಯ್ತಾ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಅದನ್ನ ಅಕೌಂಟಿಂಗ್ ಈಕ್ವೇಶನ್ ಕಾನ್ಸೆಪ್ಟ್ ಅಂತಾನೂ ಕರೀತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸುಮ್ನೆ ಕೇಳಿಸ್ಕೊಳ್ಬೇಡಿ, ಇವನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗಿ. ಏನು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದೆ, ಇದನ್ನ ಅಕೌಂಟಿಂಗ್ ಈಕ್ವೇಶನ್ ಕಾನ್ಸೆಪ್ಟ್ ಅಂತಾನೂ ಕೇಳ್ತಾರೆ. ಏನ್ ಥಿಯರಿ ಇರುತ್ತೆ ಅಂತ ನೋಡೋಣ. Every business transaction always result in receiving of some benefit of some value and giving of some other benefit of equal value. Example, when the business concern sell 1000 rupees worth goods for cash, it receive cash of 1000 rupees and give goods worth 1000 rupees. ಈ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಥವಾ ಅಕೌಂಟಿಂಗ್ ಈಕ್ವೇಶನ್ ಕಾನ್ಸೆಪ್ಟ್ ಏನು ಹೇಳ್ತಿದೆ ಅಂತಂದ್ರೆ, ನಿಮ್ಗೆ ಏನ್ ಮಾಡಿದಾಗ ಎರಡು ಡ್ಯುಯಲ್, ಅದ್ರಲ್ಲೇನೆ ಇದೆ, ಹೆಸರಲ್ಲೇ ಇದೆ ಡ್ಯುಯಲ್ ಆಸ್ಪೆಕ್ಟ್, ಎರಡು ವಿಧವಾದಂತಹ ಅಥವಾ ಎರಡು ಆಸ್ಪೆಕ್ಟ್ ಗಳು ಇರುತ್ತೆ ಒಂದು ಟ್ರಾನ್ಸಾಕ್ಷನ್ಗೆ ಅಂತ ಹೇಳ್ತಾ ಇದ್ರೆ. ಎಕ್ಸಾಂಪಲ್ ನೀವು ಅರ್ಥ ಮಾಡ್ಕೊಂಡಾಗ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ನೀವು 1000 ರೂಪಾಯಿ ಅಂತ ಯಾವ್ದೋ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಅನ್ನ ಬೇರೆಯವರಿಗೆ ಮಾರ್ತೀರಾ, ಮಾರ್ದಾಗ ಏನ್ ಬರುತ್ತೆ, ದುಡ್ಡು ಬರುತ್ತೆ. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಒಂದೇ ಒಂದು ಟ್ರಾನ್ಸಾಕ್ಷನ್ಗೆ ಎರಡು ಟ್ರೀಟ್ಮೆಂಟ್ ಇರುತ್ತೆ. ಒಂದು ದುಡ್ಡು ಬರ್ತದೆ 1000 ರೂಪಾಯಿ, ಕರೆಕ್ಟಾ? ಅದೇ ತರನೇ ನಿಮ್ಮಿಂದ ಪ್ರಾಡಕ್ಟ್ ಹೋಗ್ತಿದೆ, ಪ್ರಾಡಕ್ಟ್ ಹೋಯ್ತು ಒಂದ್ ಕಡೆ ಟ್ರಾನ್ಸಾಕ್ಷನ್ ಅಲ್ಲಿ, ಅಮೌಂಟ್ ಬಂತು. ಇಲ್ಲಿ ಡ್ಯುಯಲ್ ಆಸ್ಪೆಕ್ಟ್ ನಿಮಗೆ ಮ್ಯಾಚ್ ಗೊತ್ತಾಯ್ತಾ? ಡ್ಯುಯಲ್ ಅಂತಂದ್ರೆ ಎರಡು ಕಡೆ ಮ್ಯಾಚ್ ಆಗುತ್ತೆ. ಒಂದ್ ಪ್ರಾಡಕ್ಟ್ ಒಂದ್ ಕಡೆಯಿಂದ ಹೋಗುತ್ತೆ, ಆ ಕಡೆಯಿಂದ ದುಡ್ಡು ಬರುತ್ತೆ. 1000 ರೂಪಾಯಿ ಪ್ರಾಡಕ್ಟ್ ಅವ್ರಿಗೆ ಹೋಗಿದ್ದಕ್ಕೆ ಅವ್ರು ನಮಗೆ ದುಡ್ಡು ಕೊಟ್ರು. ಸೊ ಒಂದ್ ಪ್ರಾಡಕ್ಟ್ ಹೋಯ್ತು, ಅದಕ್ಕಿಂತ ದುಡ್ಡು ಜನರೇಟ್ ಆಯ್ತು, ಹಾಗಾಗಿ ಡ್ಯುಯಲ್ ಆಸ್ಪೆಕ್ಟ್ ಮ್ಯಾಚ್ ಆಯ್ತು ಅಂತ ಹೇಳ್ತಾರೆ. ಇದನ್ನ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ, ಎರಡು ಕಡೆನೂ ಮ್ಯಾಚ್ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅರ್ಥ ಆಯ್ತು. ಹಾಗಾದ್ರೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಎ ಬಿಸ್ನೆಸ್ ಎಂಟರ್ಪ್ರೈಸಸ್ ವಿಲ್ ಕಂಟಿನ್ಯೂ ಟು ಆಪರೇಟ್ ಫಾರ್ ಎ fairly long period of time. This concept provides the very basic for showing the value of assets in the balance sheet with proper classification as fixed assets and current assets. ಏನ್ ಹೇಳ್ತಾ ಇದ್ರೆ, ನೀವು ಯಾವುದೇ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ಇರ್ತಕ್ಕಂತಹ ಟರ್ಮಿನಾಲಜಿ ಏನು ಅಂತ ತಿಳ್ಕೊಬಿಟ್ರೆ ಅರ್ಥ ಆಗ್ಬಿಡುತ್ತೆ. ಗೋಯಿಂಗ್ ಕನ್ಸರ್ನ್ ಹೆಸರಲ್ಲೇ ಹೇಳ್ತಾ ಇದೆ, ಗೋಯಿಂಗ್. ಏನ್ ಗೋಯಿಂಗ್ ಅಂತಂದ್ರೆ ಮುಂದುವರಿತಾ ಇರುತ್ತೆ, ಅದು ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಬಿಸ್ನೆಸ್ ಯಾವತ್ತು ಒಂದು ಸ್ಟೇಜ್ ಅಲ್ಲಿ ನಿಂತ್ಕೊಳ್ಳೋದಿಲ್ಲ, ಅದು ಹಾಗೆ ಬೆಳ್ಕೊಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಕೊಡ್ತೀವಿ, ಇಲ್ಲಿ ಲಾಸ್ಟ್ ಇಯರ್ ಏನಾಯ್ತು, ನಮ್ಮ ಟಾಟಾ ಅವರು ಇಹಲೋಕವನ್ನು ತ್ಯಜಿಸು, ಈಗ ಅವರು ಅಸುನಿಗಿದ್ರು, ಕರೆಕ್ಟಾ? ಹಾಗಾಗಿ ಅವರು ಅಸುನಿಗಿದ್ರು ಅಂತ ಅಂದ್ಬಿಟ್ಟು ಅಥವಾ ಎಕ್ಸ್ಪೈರ್ ಆದ್ರು ಅಂತ ಅಂದ್ಬಿಟ್ಟು ಅವ್ರದ್ದು ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಮುಚ್ಚೋಳ್ತಾ? ಖಂಡಿತ ಇಲ್ಲ ಅಲ್ವಾ? ಹಾಗಾಗಿ ಕಂಪನಿಗಳೇ ಆಗಿರ್ಲಿ, ಬಿಸ್ನೆಸ್ ಅಂತ ಅನ್ನೋದು ಅವು ಕೀಪ್ ಆನ್ ಗೋಯಿಂಗ್, ಅಂದ್ರೆ ಅವು ಮುಂದುವರಿತಾ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಅವು ನಿಂದ್ರಂಗಿಲ್ಲ. ಗೋಯಿಂಗ್ ಕನ್ಸರ್ನ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ. ಸೊ ಹಾಗಾಗಿ ಈ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇರೋದ್ರಿಂದನೇ ಯಾವ್ಯಾವ ಎಂಟ್ರಿಲಿ ತೋರಿಸ್ಬೇಕು. ಈಗ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಮಾಡಿದಾಗ ಅಸೆಟ್ಸ್ ಮಾಡ್ತೀವಿ, ಅಸೆಟ್ಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಯಾವ್ದು, ಕರೆಂಟ್ ಅಸೆಟ್ಸ್ ಯಾವ್ದು, ಅಥವಾ ಲಯಬಿಲಿಟಿ ಬಂದಾಗ ಯಾವ್ಯಾವ್ದು ಅದ್ರ ಅಂಡರ್ ಅಲ್ಲಿ ಬರ್ತಾ ಹೋಗುತ್ತೆ, ಅವನ್ನೆಲ್ಲ ಈ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇದ್ದಿದ್ರಿಂದಾನೇ ಎಲ್ಲಾನು ಕ್ಲೀನ್ ಆಗಿ ಅಂದ್ರೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಯಾವ್ಯಾವ್ದು ಅಂಡರ್ ಅಲ್ಲಿ ಬರುತ್ತೆ ಅದನ್ನೆಲ್ಲ ಸ್ಪೆಸಿಫಿಕ್ ಆಗಿ ಕ್ಲಾಸಿಫೈ ಮಾಡಿ ಒಂದ್ ಕಡೆಗೆ ಬರ್ಲಿಕ್ಕೆ ಅನುಕೂಲ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತಂದ್ರೆ ಬಿಸ್ನೆಸ್ ಯಾವತ್ತು ಮುಂದುವರಿತಾ ಹೋಗುತ್ತೆ, ನಿಂತ್ಕೊಳ್ಳಂಗಿಲ್ಲ ಅಂತ ಅನ್ನೋದನ್ನ ಫೋಕಸ್ ಮಾಡಿ ಹೇಳ್ತಾ ಇದಾರೆ. ಅದನ್ನೇ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ರೆ. ಆಬ್ಜೆಕ್ಟಿವ್ ಕಾನ್ಸೆಪ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್. ಏನ್ ಆಬ್ಜೆಕ್ಟಿವ್ ಕಾನ್ಸೆಪ್ಟ್ ಅಂತಂದ್ರೆ, ಇಟ್ ಮೀನ್ಸ್ ಆಲ್ ಅಕೌಂಟಿಂಗ್ ಎಂಟ್ರೀಸ್ ಶುಡ್ ಬಿ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಎವಿಡೆನ್ಸ್. ಇಟ್ ಈಸ್ ಸಪೋರ್ಟೆಡ್ ವೆರಿಫೈಯಬಲ್ ಡಾಕ್ಯುಮೆಂಟ್ಸ್ ಸಚ್ ಆಸ್ ವೋಚರ್ಸ್, ಇನ್ವಾಯ್ಸಸ್, ರೆಸಿಪ್ಟ್ ಎಕ್ಸೆಟ್ರಾ. ಏನ್ ಹೇಳ್ತಾ ಇದಾರೆ? ಆಬ್ಜೆಕ್ಟಿವ್ ಎವಿಡೆನ್ಸ್. ಈಗ ನೋಡಿ, ನೀವು ನಿಮ್ಮ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಯಾರಿಗೋ ಒಬ್ರಿಗೆ ಐಟಮ್ಗೆ ಇನ್ನೊಂದು ಅಂಗಡಿಗೆ ಹೋಗಿ ಏನೋ ಒಂದು ಐಟಮ್ ನಿಮ್ಮ ಅಲ್ಲಿ ಯಾರೋ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನ್ ಮಾಡ್ತೀರಾ, ಹೋಗಿ ಆ ಅಂಗಡಿಗೆ ಇಂಥ ಐಟಮ್ ತಗೋಬಾ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಡ್ತೀರಾ. ಓಕೆನಾ? ಅವ್ರೇನ್ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ಒಂದು ಐಟಮ್ ನ ತಗೊಬಂದು ನಿಮಗೆ ಕೊಡ್ತಾರೆ. ಆವಾಗ ಅವನು ಎಷ್ಟು ಪೇಮೆಂಟ್ ಮಾಡ್ದ, ನಿಮಗೆ ಅಮೌಂಟ್ ಗೊತ್ತಿದ್ರೆ ಓಕೆ, ಅಮೌಂಟ್ ಏನಾರ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಜಾಸ್ತಿ ಕೊಟ್ಟು ಕಳ್ಸಿರ್ತೀರಾ ಅಂತ ಅನ್ಕೊಳ್ಳಿ.
ನೀವು ಜಾಸ್ತಿ ಕೊಟ್ಟು ಕಳ್ಸಿರ್ತೀರಾ, ಸರಿ ಆಯ್ತು ಅಂತ ಅಂದ್ಬಿಟ್ರೆ ಏನ್ ಮಾಡ್ತೀರಾ, ಜಾಸ್ತಿ ಆಗಿರ್ಬೋದೇನೋ ಪ್ರೈಸ್ ಅಂತ ಅಂದ್ಬಿಟ್ಟು ಸುಮ್ನೆ ಇಟ್ಕೊಬಿಡ್ತೀರಾ. ಅದೇ ನಿಮಗೆ ಪ್ರೈಸ್ ಗೊತ್ತಿದ್ದು ಅವಾಗ ಏನ್ ಕೇಳ್ತೀರಾ, ಗೊತ್ತಿಲ್ಲದೆ ಇದ್ದಾಗ ಏನ್ ಮಾಡ್ತೀರಾ ಅಂತಂದ್ರೆ, ನೀವು ಅವ್ನಿಗೆ ದುಡ್ಡು ಕೊಟ್ಟು ಕಳ್ಸಿರ್ತೀರಾ, ಅವಾಗ ನೀವೇನ್ ಕೇಳ್ತೀರಾ, ಕೊಡು ಇನ್ವಾಯ್ಸ್ ಅಂತ ಕೇಳ್ತೀರಾ. ಅಂದ್ರೆ ಯಾವುದೇ ಒಂದು ನೀವು ಟ್ರಾನ್ಸಾಕ್ಷನ್ ನ ಬಿಸ್ನೆಸ್ ಅಲ್ಲಿ ಮಾಡ್ತೀರಾ ಅಂದ್ರೆ ಅದಕ್ಕೊಂದು ಆಬ್ಜೆಕ್ಟಿವಿಟಿ ಇರ್ಬೇಕು. ಆಬ್ಜೆಕ್ಟಿವಿಟಿ ಅಂತಂದ್ರೇನು, ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತಂದ್ರೆ ಅದನ್ನ ರೆಕಾರ್ಡ್ ಪರ್ಪಸ್ ಇರ್ಬೇಕು, ಒಂದು ಬಿಲ್ ಇರ್ಬೇಕು, ಒಂದು ಇನ್ವಾಯ್ಸ್ ಇರ್ಬೇಕು, ಒಂದು ರೆಸಿಪ್ಟ್ ಗಳು ಇರ್ಲೇಬೇಕು. ಎಕ್ಸ್ಪೆನ್ಸಸ್ ಮಾಡಿದೀವಿ ಅಂತ ಏನ್ ಗ್ಯಾರಂಟಿ? ಈಗ 1,000 ರೂಪಾಯಿ ಏನೋ ಕೆಲಸ ಮಾಡಿ ಅಂತ ಕೊಟ್ಟಿರ್ತಾರೆ, ನೀವು ಖರ್ಚು ಮಾಡಿಲ್ಲ ಅನ್ನೋದಕ್ಕೆ ಏನ್ ಎವಿಡೆನ್ಸ್? ಬಿಲ್ ಕೊಟ್ರೆ ಮಾತ್ರನೇ ತಾನೆ. ಸೊ ಹಾಗಾಗಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಗೆ ಒಂದು ಆಬ್ಜೆಕ್ಟಿವಿಟಿ ಇರಬೇಕು. ಆಬ್ಜೆಕ್ಟಿವಿಟಿ ಅಂತಂದ್ರೆ ಒಂದ್ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತಂದ್ರೆ ಅದಕ್ಕೊಂದು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳ್ತಾ ಇದ್ರೆ, ಅದು ವೋಚರ್ ಆಗಿರ್ಬೋದು, ಇನ್ವಾಯ್ಸ್ ಆಗಿರ್ಬೋದು, ರೆಸಿಪ್ಟ್ ಆಗಿರ್ಬೋದು, ಇಂಥವು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇದೆ. ಇದನ್ನ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಅಂತಾನು ಹೇಳ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡೋಣ, ಕಾಸ್ಟ್ ಕಾನ್ಸೆಪ್ಟ್. ಏನ್ ಕಾನ್ಸೆಪ್ಟ್ ಅಂತಂದ್ರೆ ಅಂತ ನೋಡೋಣ. ಅಂಡ್ asset, it is fixed assets acquired by a concern is recorded in the books of account as its cost of purchase price at the time of acquisition. The cost price include cost of acquisition, transportation, installation and marketing the asset ready to use. ಏನ್ ಹೇಳ್ತಾ ಇದ್ದಾರೆ, ಕಾಸ್ಟ್ ಅಂತ ಅನ್ನೋದು ಒಂದು ಯಾವುದೋ ಒಂದು ಐಟಮ್ ನ, ನಿಮ್ಗೆ ಪ್ರಾಡಕ್ಟ್ ನ ತಯಾರಿಸಕ್ಕೆ ಒಂದು ಮಿಷನರಿ ಬೇಕು ನಿಮ್ಮ ಇಂಡಸ್ಟ್ರಿಗೆ ಅಂತ ಅನ್ಕೊಳ್ಳಿ. ಒಂದು ಇಂಡಸ್ಟ್ರಿಗೆ ನೀವು ಒಂದು ಏನನ್ನ ಮಿಷನರಿನ ತಗೊಬಂದಿರ್ತೀರಾ ಅಂತಂದ್ರೆ ಅದಕ್ಕೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ಕಾಸ್ಟ್ ಗಳು ಇನ್ಕರ್ ಆಗುತ್ತೆ. ಎಲ್ಲವನ್ನ ಸೇರಿಸಿ ಮಾಡ್ಬೇಕು ಅಂತ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ, ಇಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ನೀವು ಒಂದು ಮಿಷನರಿನ ತಗೊಬರ್ಬೇಕು, ಓಕೆನಾ? ಮಿಷನರಿನ ಅದಕ್ಕೆ ಒಂದು 50,000 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ. ಯಾವುದೋ ಒಂದು ಪುಟ್ಟದೊಂದು ಮಿಷಿನ್ ತಗೊಬರ್ಬೇಕು, ಅದಕ್ಕೆ 50,000 ರೂಪಾಯಿ. 50,000 ರೂಪಾಯಿ ಕೊಟ್ಟಿದ ತಕ್ಷಣ ಅದ್ರ ಕಾಸ್ಟ್ ಮುಗ್ದೋಯ್ತಾ? ಇಲ್ಲ. ಅದನ್ನ ಏನ್ ಮಾಡ್ಬೇಕು, ನೀವು ಯಾವ್ದೋ ಪ್ಲೇಸ್ ಇಂದ ಈ ಪ್ಲೇಸಿಗೆ ತಗೊಬರ್ಬೇಕಾಗಿರುತ್ತೆ. ಅದಕ್ಕೆ ಏನ್ ಆಡ್ ಆಗಿರುತ್ತೆ, ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಆಡ್ ಆಗಿರುತ್ತೆ, ಕರೆಕ್ಟಾ? ಅದನ್ನ ಎತ್ತದು ಇಳಿಸೋದು ಅದಕ್ಕೆಲ್ಲ ಖರ್ಚು ಮಾಡ್ಬೇಕಾಗತ್ತೆ. ಲೋಡಿಂಗು ಅನ್ಲೋಡಿಂಗ್ ಚಾರ್ಜಸ್ ನ ಕೊಡ್ಬೇಕಾಗತ್ತೆ. ಅದು ಖರ್ಚಾಯ್ತಾ? ಒಂದು ಮಿಷನರಿ ತಗೊಂಡಿದ ತಕ್ಷಣ ಆಗಲ್ಲ, ಅದಕ್ಕೆ ಟ್ರಾನ್ಸ್ಪೋರ್ಟೇಶನ್ ದುಡ್ಡು ಕೊಡ್ಬೇಕು, ಲೋಡಿಂಗು ಅನ್ಲೋಡಿಂಗ್ ಅನ್ನ ಚಾರ್ಜಸ್ ಕೊಡ್ಬೇಕು, ತಗೊಬಂದ್ಬಿಟ್ಟು ಅದನ್ನ ಇನ್ಸ್ಟಾಲ್ ಮಾಡ್ಬೇಕು, ಕರೆಕ್ಟಾ? ಸುಮ್ನೆ ಇಟ್ಕೊಂಡ್ರೆ ಆಗೋಗ್ಬಿಡುತ್ತಾ? ಇನ್ಸ್ಟಾಲ್ ಮಾಡಕ್ಕೆ ಯಾರು ಸ್ಪೆಷಲಿಸ್ಟ್ ನ ಕರೆಸ್ಬೇಕು, ಅವನಿಗೆ ಪೇಮೆಂಟ್ ಮಾಡ್ಬೇಕಾ, ಆ ಇನ್ಸ್ಟಾಲೇಷನ್ ಚಾರ್ಜ್ ಮಾಡ್ಬೇಕು. ಅದಾದ್ಮೇಲೆ ಅದನ್ನ ರೆಡಿ ಟು ಯೂಸ್ ಮಾಡಕ್ಕೆ ಅದನ್ನ ಬಳಸ್ಕೊಳ್ಬೇಕು. ಅಲ್ಲಿ ತನಕ ಏನೇನು ಖರ್ಚು ತಗಲುತ್ತೆ ಅದನ್ನ ಕಾಸ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದಾರೆ. ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಒಂದು ಪ್ರಾಡಕ್ಟ್ ಅನ್ನ ನಾವು ತಗೊಬರ್ತೀವಿ, ಫಿಕ್ಸ್ಡ್ ಅಸೆಟ್ ನ ತಗೊಬರ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಇನ್ಕರ್ ಆಗ್ತಕ್ಕಂತಹ ಎಲ್ಲಾ ಕಾಸ್ಟ್ ಅನ್ನ ನಾವು ಮೆನ್ಷನ್ ಮಾಡ್ಬೇಕು ಅಂತ ಅನ್ಬಿಟ್ಟು, ಒಂದು ಪ್ರಾಡಕ್ಟ್ ತಗೊಳಕ್ಕೆ 50,000 ರೂಪಾಯಿ, ಅದನ್ನ ಟ್ರಾನ್ಸ್ಪೋರ್ಟೇಶನ್ ಮಾಡಕ್ಕೆ 2,000 ರೂಪಾಯಿ, ಅದಾದ್ಮೇಲೆ ಮತ್ತೆ ಇನ್ನೇನೋ ಲೋಡಿಂಗ್ ಮತ್ತೆ ಅನ್ಲೋಡಿಂಗ್ ಅದೊಂದು 1,000 ರೂಪಾಯಿ, ಅದಾದ್ಮೇಲೆ ಇನ್ಸ್ಟಾಲೇಷನ್ ಮಾಡ್ಸಕ್ಕೆ ಯಾರೋ ಸ್ಪೆಷಲಿಸ್ಟ್ ನ ಕಳಿಸಿ ಅದನ್ನ ಇನ್ಸ್ಟಾಲ್ ಮಾಡ್ತಾರೆ, ಅವ್ನಿಗೊಂದು 2,000 ರೂಪಾಯಿ. ಈ ತರ ಯಾವ್ಯಾವೆಲ್ಲ ಖರ್ಚು ಬರ್ತಾ ಹೋಗುತ್ತೆ. ಟೋಟಲ್ ನೀವೊಂದು 50,000 ರೂಪಾಯಿ ಮೆಟೀರಿಯಲ್ ತಗೊಂಡ್ಬಂದು ಎಲ್ಲ ಮಿಕ್ಕಿದ್ದೆಲ್ಲ ಖರ್ಚು ಸೇರಿ ಇನ್ನೂ 10,000 ರೂಪಾಯಿ ಆಡ್ ಆಯ್ತು ಅಂತಂದ್ರೆ ಟೋಟಲ್ ಕಾಸ್ಟ್ ಆಫ್ ದ ಮೆಟೀರಿಯಲ್ ಎಷ್ಟಾಯ್ತು, 60,000 ರೂಪಾಯಿ ಆಯ್ತು. ಸೊ ಈ 60,000 ರೂಪಾಯಿನ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಣ, ರೆವಿನ್ಯೂ ರೆಕಗ್ನಿಷನ್ ಅಥವಾ ರಿಯಲೈಸೇಷನ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದಾರೆ. ಏನಂತ ಅರ್ಥ ಮಾಡ್ಕೊಳ್ಳೋಣ. ರೆವಿನ್ಯೂ ರೆಕಗ್ನಿಷನ್, ದ ಕಾನ್ಸೆಪ್ಟ್ ಆಫ್ ರೆವಿನ್ಯೂ ರೆಕಗ್ನಿಷನ್ requires that the revenue from a business transaction should be incurred in the accounting records only when it is realized, and revenue is to be recognized or considered to be realized only when goods or services are transferred to a customer and the customer become legally liable to pay off them. Example, credit sale are treated as revenue or income on the day when the sale are made and not when money received from the buyer. ರೆವಿನ್ಯೂ ರೆಕಗ್ನಿಷನ್ ಅಂತ ಏನ್ ಕಾನ್ಸೆಪ್ಟ್ ಹೇಳ್ತಾ ಇದೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ನೋಡಿ. ಥಿಯರಿನ ಹೇಳಿದೀನಿ, ವಿತ್ ಎಕ್ಸಾಂಪಲ್ ಹೇಳ್ಬಿಟ್ರೆ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಈಗ ನಿಮ್ದೊಂದು ಬಿಸ್ನೆಸ್ ನಡೀತಾ ಇದೆ, ನೀವೇನ್ ಮಾಡ್ತೀರಾ, ನಿಮ್ಮಲ್ಲಿ ಕ್ಯಾಶ್ ಸೇಲು ಮಾಡ್ತೀರಾ, ಕ್ರೆಡಿಟ್ ಸೇಲು ಮಾಡ್ತೀರಾ. ಅಂದ್ರೆ ಈಗ ನೀವು ಹಣ ಕೊಟ್ಟು ಯಾರು ತಗೋ ಹೋಗ್ತಾರೆ ಅವ್ರಿಗೂ ವ್ಯಾಪಾರ ಮಾಡ್ತೀರಾ. ನಿಮ್ಗೆ ಯಾರು ನಂಬಿಕೆ ಇರ್ತಾರೆ, ಅವ್ರು ಬಂದ್ಬಿಟ್ಟು ನಾನು 1-2 ದಿನ ಬಿಟ್ಕೊಂಡು ಪೇಮೆಂಟ್ ಮಾಡ್ತೀನಿ, ನನಗೆ ಸಾಲದಲ್ಲಿ
ಪ್ರಾಡಕ್ಟ್ ಅನ್ನ ಕೊಡಿ, ಐಟಮ್ ಕೊಡಿ ಅಂತಂದ್ರೆ ನೀವು ಕೊಟ್ಟು ಕಳ್ಸಿರ್ತೀರಾ. ಈ ರೆವಿನ್ಯೂ ರೆಕಗ್ನಿಷನ್ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಸಾಲವಾಗಿ ವ್ಯಾಪಾರವನ್ನ ಬೇರೆಯವ್ರಿಗೆ ಮಾಡ್ತಿದ್ದೀರಾ, ವ್ಯಾಪಾರ ಮಾಡಿದ ತಕ್ಷಣ ವ್ಯಾಪಾರ ಮಾಡಿದೆ ಅಂತ ತೋರಿಸ್ಬಿಡ್ತೀರಾ, ನಿಮ್ಗೆ ಇನ್ನೂ ದುಡ್ಡು ಬಂದಿರಲ್ಲ. ಕ್ರೆಡಿಟ್ ಸೇಲ್ ಅಲ್ಲಿ ಮಾಡಿದ್ರೆ ಸಾಲವಾಗಿ ವ್ಯಾಪಾರ ಮಾಡಿದ್ರೆ ದುಡ್ಡು ಬಂದಿರುತ್ತಾ? ಖಂಡಿತ ಆಗಿರಲ್ಲ. ಆದ್ರೆ ನೀವ್ ಯಾವತ್ತು ಐಟಮ್ ನ ಕೊಟ್ಟಿರ್ತೀರಾ ಅವತ್ತು ಸೇಲ್ ಆಯ್ತು ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಬಿಡ್ತೀರಾ ಅಂತ ಹೇಳ್ತಾ ಇದ್ರೆ. ರೆವಿನ್ಯೂ ರೆಕಗ್ನಿಷನ್ ಅಂತಂದ್ರೆ ನೀವು ಯಾವಾಗ ಪೇಮೆಂಟ್ ಅಂತಂದ್ರೆ ಸೇಲ್ಸ್ ನ ಮಾಡ್ಬಿಟ್ಟಿರ್ತೀರಾ ಅದು ರೆಕಗ್ನೈಸ್ ಆಗ್ಬಿಟ್ಟಿರುತ್ತೆ, ದುಡ್ಡು ಅದಾದ್ಮೇಲೆ ಪ್ರಶ್ನೆ. ಆದ್ರೆ ನೀವು ಸೇಲ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀರಾ, ಬೇರೆಯವ್ರಿಗೆ ನಿಮ್ಮ ಅಂಗಡಿಯಿಂದ, ನಿಮ್ಮ ಸ್ಟೋರ್ ಇಂದ ಅಥವಾ ನಿಮ್ಮ ಪ್ರಾಡಕ್ಟ್ ಯಾವಾಗ ಬೇರೆಯವ್ರ ಕೈಗೆ ಹೊಟ್ಟೋಯ್ತು ಅಲ್ಲಿಗೆ ಸೇಲ್ ಆಯ್ತು ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀರಾ. ದುಡ್ಡು ಅಲ್ಲಿಂದ ಯಾವತ್ ಬೇಕಾದ್ರೂ ಜನರೇಟ್ ಆಗ್ಬೋದು. ಆದ್ರೆ ರೆವಿನ್ಯೂ ರೆಕಗ್ನಿಷನ್ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಒಂದ್ಸಲ ಪ್ರಾಡಕ್ಟ್ ಮಾರ್ಬಿಟ್ರಿ ಅಂತಂದ್ರೆ ಅದು ಸೇಲ್ ಆಯ್ತು, ಅದರಿಂದ ಅಮೌಂಟ್ ಬರ್ಬೇಕು ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಸೊ ಹಾಗಾಗಿ ರೆವಿನ್ಯೂ ರೆಕಗ್ನಿಷನ್ ಏನ್ ಕಾನ್ಸೆಪ್ಟ್ ಹೇಳ್ತು ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಇದು ತುಂಬಾ ಇಂಪಾರ್ಟೆಂಟ್ ಗೈಸ್. ಏನಕ್ಕೆ ಅಂತಂದ್ರೆ, ನೀವು ಯಾವ್ದೇ ಬುಕ್ಸ್ ಆಫ್ ಅಕೌಂಟಿಂಗ್ ನ ಮೇಂಟೈನ್ ಮಾಡ್ತೀನಿ ಅಂತ ಅಂದಾಗ ಇದು ಬರ್ತಾ ಹೋಗುತ್ತೆ. ಯೂಶಲಿ ಇಷ್ಟು ವರ್ಷ ನೀವು ಏನ್ ಮಾಡಿರ್ತೀರಾ, ನಿಮ್ಗೆ ಫೈನಾನ್ಷಿಯಲ್ ಇಯರ್ ಅನ್ನೋದು ಕಾನ್ಸೆಪ್ಟ್ ನಿಮಗೆ ಐಡಿಯಾಗಳು ಇರೋದಿಲ್ಲ. ಫೈನಾನ್ಷಿಯಲ್ ಇಯರ್ ಹೇಳ್ತೀವಿ, ಈಗ ನಿಮ್ಗೆ ಕಾಮನ್ ಆಗಿ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಮುಗಿಯುತ್ತೆ ಅಂತಂದ್ರೆ ಏನ್ ಹೇಳ್ತೀರಾ, ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್, ಡಿಸೆಂಬರ್ ಮುಗಿತೀರಾ ಅಂತ ಹೇಳ್ತಾರೆ. ಅದನ್ನ ನಾವ್ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅದು ಕ್ಯಾಲೆಂಡರ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡೋಣ ಅಂತ ಬೇರೆ ಇಲ್ಲಿ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಪೀರಿಯಡ್ ಅಂತಂದ್ರೆ ಏನು, ಅವಧಿ ಅಂತ ಅಂದ್ಬಿಟ್ಟು ಬರ್ಕಳಿ. ಅವಧಿ ಅಥವಾ ಸಮಯ, ಅವಧಿ ಒಂದು ಡ್ಯೂರೇಷನ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಓಕೆನಾ? For measuring the financial result of a business, financial statement are prepared for the financial period or accounting period which is normally a year. ನೀವು ಏನಾದ್ರೂ ಒಂದು ಟ್ರಾನ್ಸಾಕ್ಷನ್ ನ ಒಂದು ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತೀರಾ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀರಾ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರತಿ ವರ್ಷನೂ ಮಾಡ್ಲೇಬೇಕಾ? ಅದನ್ನ ಮಾಡಕ್ಕೆ ನೀವು ಎರಡು ಮೆಥಡ್ ಅನ್ನ ಯೂಸ್ ಮಾಡ್ತೀರಾ ಅಂತ ಹೇಳ್ತಾ ಇದಾರೆ. ಒಂದು ಕ್ಯಾಲೆಂಡರ್ ಇಯರ್. ಕ್ಯಾಲೆಂಡರ್ ಇಯರ್ ಅಂತಂದ್ರೆ ಜನವರಿಯಿಂದ ಡಿಸೆಂಬರ್ ತನಕ. ಆದ್ರೆ ಮೋಸ್ಟ್ ಆಫ್ ದ ಬಿಸ್ನೆಸ್ ಕನ್ಸರ್ನ್, ಮೋಸ್ಟ್ ಆಫ್ ದ ಯಾವ್ದಾಗಿರ್ಬೋದು ಕಾರ್ಪೊರೇಟ್ಸ್ ಆಗಿರ್ಲಿ ಎಲ್ಲವೂ ಫೈನಾನ್ಷಿಯಲ್ ಇಯರ್ ನೇ ಕಂಪಲ್ಸರಿ ಮಾಡ್ತಾರೆ. ಯಾಕಂತಂದ್ರೆ ಟ್ಯಾಕ್ಸ್ ನ ಕಟ್ಟುವಂತಹ ಸಂದರ್ಭದಲ್ಲಿ ಯೂಸ್ ಆಗ್ತಕ್ಕಂತಹದ್ದು ಫೈನಾನ್ಷಿಯಲ್ ಇಯರ್ ಆಗಿರುತ್ತೆ ಹೊರತು ನಿಮ್ಗೆ ಕ್ಯಾಲೆಂಡರ್ ಇಯರ್ ಆಗಿರಲ್ಲ. ಹಾಗಾದ್ರೆ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸಿ ಗೈಸ್, ನಿಮ್ಗೆ ಕ್ಯಾಲೆಂಡರ್ ಇಯರ್ ಅಂತಂದ್ರೆ 1 January 2024 ಅಂದ್ರೆ ಈ ವರ್ಷ ತಗೊಳ್ತೀನಿ ಅಂತಂದ್ರೆ 1 January 2025 ಆಗಿತ್ತು. ಆಯ್ತಾ? ಇದು ಯಾವಾಗ ಎಂಡ್ ಆಗುತ್ತೆ ಈ ಕ್ಯಾಲೆಂಡರ್ ಇಯರ್? 31st ಡಿಸೆಂಬರ್ 2025 ಗೆ ಎಂಡ್ ಆಗ್ತಿತ್ತು. ಒಂದು ವರ್ಷ ಡ್ಯೂರೇಷನ್ ಅಲ್ಲಿ ಇದ್ದಿದ್ದು. ಅದಾದ್ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಿದ್ರಿ. ಆಯ್ತಾ? ಫೈನಾನ್ಷಿಯಲ್ ಇಯರ್ ಕ್ಯಾಲೆಂಡರ್ ಪ್ರಕಾರ ಮಾಡ್ತೀನಿ ಅಂತಂದ್ರೆ 1/4/2025 ಏಪ್ರಿಲ್ 2025 ಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದು ಯಾವಾಗ ಎಂಡ್ ಆಗುತ್ತೆ ಅಂತಂದ್ರೆ 31st March 2025 26 ಗೆ ಎಂಡ್ ಆಗುತ್ತೆ. ಮುಂದಿನ ವರ್ಷಕ್ಕೆ 1 ಏಪ್ರಿಲ್ ಇಂದ ಸ್ಟಾರ್ಟ್ ಆದ್ರೆ 31st March ಗೆ ಎಂಡ್ ಆಗುತ್ತೆ. ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಗಳು ಏನೇ ಇತ್ತು ಅಂತಂದ್ರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ನಾವು ಫೈನಾನ್ಷಿಯಲ್ ಇಯರ್ ಬೇಸ್ ಮೇಲೆನೆ ಕೂಡ ಮಾಡ್ತಕ್ಕಂತಹದ್ದು. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀವಿ. ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಮಾಡ್ಬೇಕು. ಯಾಕಂತಂದ್ರೆ ಅದು ಹೇಗೆ ರನ್ ಆಗ್ತಿದೆ ಅಂತ ಗೊತ್ತಾಗ್ಬೇಕಲ್ವಾ? ಸೊ ಅದ್ ಗೊತ್ತಾಗ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ವರ್ಷಕ್ಕೊಂದ್ಸಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾರೆ. ಆ ವರ್ಷಕ್ಕೊಂದ್ಸಲ ಫೈನಾನ್ಷಿಯಲ್ ಪ್ರಿಪೇರ್ ಮಾಡಕ್ಕೆ ಎರಡು ಮೆಥಡ್ ಇದೆ. ಒಂದು ಕ್ಯಾಲೆಂಡರ್ ಇಯರ್, ಅದು ಜನವರಿ ಸ್ಟಾರ್ಟ್ ಆಗಿ ಡಿಸೆಂಬರ್ ಮುಗಿಯುತ್ತೆ. ಯೂಶಲಿ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಮೇಂಟೈನ್ ಮಾಡೋದಿಲ್ಲ. ಯಾಕಂದ್ರೆ ಇವತ್ತು ಪ್ರಾಕ್ಟಿಕಲ್ ಆಗಿ ನಾವು ನೋಡ್ತೀವಿ ಅಂತಂದ್ರೆ ಈಗ ಫೈನಾನ್ಷಿಯಲ್ ಇಯರ್ ಅನ್ನೇ ನಾವು ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ಟ್ಯಾಕ್ಸ್ ಕಟ್ಟಕ್ಕೆಲ್ಲವೂ ನಮ್ಗೆ ಇರ್ತಕ್ಕಂತಹದ್ದು ಪ್ರಾವಿಷನ್ ಫೈನಾನ್ಷಿಯಲ್ ಇಯರ್ ಬೇಸಿಸ್ ಮೇಲೆ ಮಾಡಿದಾಗ ಮಾತ್ರನೇ ಆಗ್ತಕ್ಕಂತಹದ್ದು. ಹಾಗಾಗಿ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಈಗ ಕ್ಯಾಲೆಂಡರ್ ಇಯರ್ ಜನವರಿ ಸ್ಟಾರ್ಟ್ ಆಗಿ ಡಿಸೆಂಬರ್ ಮುಗೀತು. ಆದ್ರೆ ಫೈನಾನ್ಷಿಯಲ್ ಇಯರ್ 1 ಏಪ್ರಿಲ್ ಆ ವರ್ಷದಿಂದ ಸ್ಟಾರ್ಟ್ ಆಗಿ ಮುಂದಿನ ವರ್ಷದ ಮಾರ್ಚ್ 31st ಗೆ ಎಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತಂದ್ರೆ ಏನು ಅನ್ನೋದು ನಿಮ್ಗೆ ಅರ್ಥ ಆಯ್ತು. ಹಾಗಾದ್ರೆ ಅಕ್ರೂವಲ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ನ ನೋಡೋಣ. ಅಕ್ರೂವಲ್ ಕಾನ್ಸೆಪ್ಟ್ ಇಟ್ ಮೀನ್ಸ್ that revenue occurs in the year in which they are earned
and not in the year which are actually received, and expenses occurred in the year in which they are incurred. ಇದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬಟ್ ನಾಟ್ ಯೆಟ್ ಟು ಬಿ ಪೇಡ್ ಆರ್ ಅನ್ಪೇಡ್ ಇನ್ವಾಯ್ಸಸ್ ಫಾರ್ ಎನಿ ಸರ್ವಿಸಸ್ ಪ್ರೊವೈಡೆಡ್. ಏನ್ ಹೇಳ್ತಾ ಇದ್ದಾರೆ ಅಕ್ರೂವಲ್ ಕಾನ್ಸೆಪ್ಟ್ ಅಲ್ಲಿ, ನೀವು ಯಾವಾಗ ಖರ್ಚು ಮಾಡ್ತೀರಾ ಅವಾಗ ಮಾತ್ರನೇ ಆ ಖರ್ಚಾಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಈಗ ನಿಮ್ಮ ಇಂಡಸ್ಟ್ರಿ ಅವ್ರಿಗೆ ಒಂದು ಮಿಷನರಿ ಇತ್ತು, ಆ ಮಿಷನರಿನ ಏನ್ ಮಾಡಿದೀರಾ, ರಿಪೇರಿ ಬಂದು ನಿಂತ್ಕೊಬಿಡ್ತು. ರಿಪೇರಿಗೆ ಬಂದ್ ನಿಂತ್ಕೊಳ್ತು, ಯಾರೋ ರಿಪೇರರ್ನ ಕರ್ಸಿ ಅದನ್ನ ರಿಪೇರಿ ಮಾಡಿದೀರಾ. ಆದ್ರೆ ರಿಪೇರಿ ಮಾಡ್ಸಾದ್ಮೇಲೆ ಅವ್ನಿಗೆ ಏನ್ ಕೊಡ್ಬೇಕು, ದುಡ್ಡು ಕೊಡ್ಬೇಕು ತಾನೆ. ದುಡ್ಡು ಕೊಡ್ರೆ ಅವ್ನು ಬಂದ್ ಮಾಡ್ತಾನ. ಆದ್ರೆ ನೀವ್ ಇನ್ನೂ ದುಡ್ಡು ಕೊಟ್ಟಿರಲ್ಲ, ನಿಮ್ಗೆ ಖರ್ಚಾಯ್ತು ಅಂತ ಅಂದ್ಬಿಟ್ಟು ಈಗ ತೋರಿಸ್ತೀರಾ? ಖರ್ಚಾಯ್ತು ಅಂತ ತೋರ್ಸಲ್ಲ. ಯಾವಾಗ ಖರ್ಚಾಯ್ತು ಅಂತ ತೋರಿಸ್ತೀರಾ? ಯಾವಾಗ ಅವನ್ ಕೈಗೆ ನಿಜವಾಗ್ಲೂ ಅಮೌಂಟ್ ಕೊಟ್ಟ ಮೇಲೆ ಖರ್ಚಾಯ್ತು ಅಂತ ತೋರಿಸ್ತೀರಾ. ಸೊ ಅದನ್ನೇ ಅಕ್ರೂವಲ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ರೆ. ಅಂದ್ರೆ ಯಾವಾಗ ಎಂಟ್ರಿ ಮಾಡ್ಕೊಳ್ತೀವಿ ಅಂತ ಫಿಗರ್ನ ಅಂತಂದ್ರೆ ಯಾವಾಗ ನಿಜವಾಗ ಪೇಮೆಂಟ್ ಕೊಡ್ತೀವಿ. ಈಗ ಅವನಿಗೆ ಪೇಮೆಂಟ್ ಮಾಡ್ಬೇಕು, ರಿಪೇರ್ ಚಾರ್ಜಸ್ ನಾವು ಕೊಡ್ಲೇಬೇಕು. ಏನೋ ಬಂದು ಪಾಪ ರಿಪೇರಿ ಮಾಡಿರ್ತಾರೆ, ಯಾಕಂತಂದ್ರೆ ನಮಗ್ ಬೇಕಾಗಿರುತ್ತೆ ಪ್ರಾಡಕ್ಟ್. ಆ ಮಿಷನರಿ ನಾವು ರೆಡಿ ಮಾಡಿಸ್ಕೊಂಡ್ರೆ ನಮ್ ಕೆಲಸಗಳು ಸ್ಮೂತ್ ಆಗಿ ಹೋಗ್ತಿರುತ್ತೆ. ಅವ್ನ್ ಕರ್ಸಿ ರಿಪೇರಿ ಮಾಡ್ಕೊಂಡಿರ್ತೀವಿ. ರಿಪೇರಿ ಮಾಡಿಸಿದ್ರಿಂದ ಮಾತ್ರನೇ ನಮ್ಗೆ ಏನಾಯ್ತು, ಆ ಮಿಷನರಿ ರನ್ ಆಯ್ತು. ಆದ್ರೆ ಅವನೊಂದು ಇನ್ವಾಯ್ಸ್ ಕೊಟ್ಟಿರ್ತಾನೆ, ಏನಕ್ಕೆ ಅಂದ್ಬಿಟ್ಟು ಸರ್ವಿಸ್ ಚಾರ್ಜಸ್ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ನಾವು ಪೇಮೆಂಟ್ ಮಾಡ್ಬೇಕು. ಪೇಮೆಂಟ್ ಮಾಡದೆ ಹಂಗೆ ಉಳಿಸ್ಕೊಂಡಿದ್ರೆ ನಾವು ಅದನ್ನ ಯಾವಾಗ ತೋರಿಸ್ತೀವಿ ಆ ರೆಕಾರ್ಡಿಂಗ್ ಅಂತಂದ್ರೆ ನಾವು ಯಾವಾಗ ಪೇಮೆಂಟ್ ಮಾಡ್ತೀವಿ ಅವಾಗ ದುಡ್ಡು ಕಟ್ಟಾಗುತ್ತಲ್ವಾ. ಸೊ ಅವಾಗ ಅದು ಖರ್ಚಾಯ್ತು ಅಂತ ಅಂದ್ಬಿಟ್ಟು ತೋರಿಸ್ತೀವಿ. ಅದನ್ನ ಅಕ್ರೂವಲ್ ಕಾನ್ಸೆಪ್ಟ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಮಗೆ ಅರ್ಥ ಆಯ್ತು? ಹಾಗಾದ್ರೆ ನೆಕ್ಸ್ಟ್ ಈಗ ನೀವು ಅಕೌಂಟಿಂಗ್ ಕಾನ್ಸೆಪ್ಟ್ ಅಲ್ಲಿ ಇರ್ತಕ್ಕಂತಹ 10 ಕಾನ್ಸೆಪ್ಟ್ ಅನ್ನ ಕಲ್ತಿದ್ದೀರಾ. ಈಗ ನೀವು NCERT ಪ್ರಕಾರ ಬುಕ್ ಅಲ್ಲಿ ನಿಮ್ಗೆ ಕನ್ವೆನ್ಷನ್ಸ್ ಏನಿದೆಯಲ್ಲ ಅದನ್ನ ಕಾನ್ಸೆಪ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರೆ ಆ ಕನ್ವೆನ್ಷನ್ ಗಳು ಯಾವ್ಯಾವ್ದಿದೆ ಅಂತಂದ್ಬಿಟ್ಟು ಈ ಕಾನ್ಸೆಪ್ಟ್ ಪ್ರಕಾರ ಇನ್ನು 4 ಕನ್ವೆನ್ಷನ್ ಇದೆ. ಆದ್ರೆ NCERT ಪ್ರಕಾರ ಅದನ್ನ ಏನಂತ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಕಾನ್ಸೆಪ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸೊ ನಾವು ಕಾನ್ಸೆಪ್ಟ್ ಅನ್ನ ಪ್ರಕಾರದಲ್ಲೇನೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆ ಕಾನ್ಸೆಪ್ಟ್ ಗಳು 4 ಇನ್ನ ನೆಕ್ಸ್ಟ್ ಏನೇನನ್ನ ಹೇಳುತ್ತೆ ಅಂತ. ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಏನನ್ನ ಫೋಕಸ್ ಮಾಡುತ್ತೆ ಅಂತಂದ್ರೆ, ಇಟ್ ಮೀನ್ಸ್ in accounting a detailed record is made only those business transactions which are material. It is significant to the user of accounting information. No detailed record is made of transactions which are not material. Example ಕೊಟ್ಟು ಒಂದು ಹೇಳ್ತಾರೆ, according to the materiality convention, when a pen worth of 20 rupees is put into use, the entire amount 20 rupees treated as expenses immediately through the pen may be used for the few days. ಏನ್ ಹೇಳ್ತಾ ಇದ್ರೆ ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ತುಂಬಾ ಈಸಿ ಆಗಿದೆ ಗಾಯ್ಸ್. ಏನ್ ಹೇಳೋಣ, ಈಗ ನಮ್ಗೆ ಒಂದು ಬಿಸ್ನೆಸ್ ಕನ್ಸರ್ನ್ಗೆ ಒಂದು ಪೆನ್ ಬೇಕಾಗಿದೆ ಅಂತ ಅಂದ್ಬಿಟ್ಟು ತಗೊಳ್ತಾ ಇದೀವಿ. ಒಂದು ಪೆನ್ ತಗೊಳಕ್ಕೆ ಎಷ್ಟು ರೂಪಾಯಿ ಆಗುತ್ತೆ? 20 rupees ಆಗುತ್ತೆ. ಇದು ನಮ್ಗೆ ನೆಕ್ಸ್ಟ್ ಇನ್ನು ಎಷ್ಟೋ ದಿನ ನಾವು ಡಿಪೆಂಡಿಂಗ್ ಅಪಾನ್ ಎಷ್ಟು ದಿನ ಯೂಸ್ ಮಾಡ್ತೀವಿ ಅನ್ನೋದ್ರ ಬೇಸ್ ಮೇಲೆ ನಮ್ಗೆ ಅದು ಅಷ್ಟು ದಿನ ಬರುತ್ತೆ. ಕರೆಕ್ಟಾ? ಈಗ ಒಂದು ಪೆನ್ ತಗೊಂತಿದೀವಿ, ಅದ್ರದ್ದು ಟೋಟಲ್ ಪ್ರೈಸ್ ಎಷ್ಟಾಗ್ತದೆ? 20 ರೂಪಾಯಿ ಒಂದು ಪೆನ್. 20 ರೂಪಾಯಿ ಟೋಟಲ್ ಕೂಡ ನಾವು ಖರ್ಚು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೀವಿ. ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವ್ದೋ ಒಂದು ಯೂನಿಟ್ ಅನ್ನ ತಗೊಳ್ತಾ ಇದೀವಿ, ಮೆಟೀರಿಯಲ್ ನ ತಗೊಳ್ತಾ ಇದೀವಿ, ಅದಕ್ಕೆ ಎಷ್ಟೋ ಅಮೌಂಟ್ ಆಗ್ತಿದೆ. ಈಗ ಪೆನ್ ತಗೊಂಡೆ ಒಂದು 20 ರೂಪಾಯಿ 20 ರೂಪಾಯಿ ಆಯ್ತು. ಈಗ ಒಂದ್ ಮೆಷಿನರಿ ತಗೊಳ್ತೀವಿ ಅಂತಂದ್ರೆ ಒಂದ್ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಖರ್ಚಾಗ್ತಿದೆ ಅಂತಂದ್ರೆ ಒಂದ್ಸಲ ಅದಕ್ಕೆ ಖರ್ಚು ಮಾಡುದು ಅಂತಂದ್ರೆ ಅದು ಖರ್ಚಾಗೋಯ್ತು ಅಂತ ಅಂದ್ಬಿಟ್ಟು ಓಕೆನಾ. ಒಂದ್ಸಲ ಈಗ ನೋಡಿ ಇಲ್ಲಿ, ಈಗ ಅದ್ರಲ್ಲಿ ಇನ್ನೂ ಇರುತ್ತೆ ಕರೆಕ್ಟಾ, ಇಂಕ್ ಇರುತ್ತೆ, ಅರ್ಧ ಇಂಕ್ ಇರುತ್ತೆ. ಹಂಗಂತ ಅಂದ್ಬಿಟ್ಟು 10 ರೂಪಾಯಿ ಖರ್ಚಾಗೈತೆ ಅಂತ ತೋರಿಸ್ತದ. ಈಗ ಒಂದ್ ಮಿಷನರಿ ತಂದಿರ್ತೀವಿ, 5 ಲಕ್ಷ ರೂಪಾಯಿ ಮಿಷನರಿಗೆ ಇನ್ವೆಸ್ಟ್ ಮಾಡಿಟ್ಟಿರ್ತೀವಿ, ಅದೇನೋ ರಿಪೇರಿ ಆಗೋಗ್ಬಿಡುತ್ತೆ, ಮಧ್ಯ ಆಗಿ ನಿಂತೋಗ್ಬಿಟ್ಟು ಅಂತಂದ್ರೆ ಅದರಿಂದ ದುಡ್ಡು ಜನರೇಟ್ ಆಗದೆ ಹೋಗ್ಲಿ. 5 ಲಕ್ಷ ರೂಪಾಯಿ ಖರ್ಚು ಮಾಡಿದ ಖರ್ಚನ ನಿಮ್ಗೆ ಯೂಸ್ ಮಾಡ್ತಾ ಇಲ್ಲ, ಹಂಗೆ ಇಟ್ಟಿದೀವಿ ಅಂತಂದ್ಬಿಟ್ಟು ಅದ್ ಏನಾಗುತ್ತೆ? ಅದ್ ಖರ್ಚೇನಾದ್ರು ಕಮ್ಮಿ ಆಗುತ್ತಾ? ಖಂಡಿತ ಇಲ್ಲ. ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಏನಂದ್ರೆ, ಒಂದ್ಸಲ ಒಂದ್ ಐಟಮ್ ನ ತಗೊಬಂದು ಖರ್ಚು ಮಾಡಿ ಯೂಸ್ ಮಾಡಕ್ ಸ್ಟಾರ್ಟ್ ಆದವು ಅಂತಂದ್ರೆ ಅದ್ ಎಲ್ಲಿ ತನಕ ಯೂಸ್ ಆಗುತ್ತೆ, ನಮ್ಗೆ ಖರ್ಚು ಆಗ್ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀವಿ ಅಂತ ಹೇಳ್ತಾ ಇದ್ರೆ. 20 ರೂಪಾಯಿ ಒಂದ್ ಪೆನ್ ತಂದು ಅಂದ್ರೆ ನಮ್ಗೆ 20 ರೂಪಾಯಿ ಎಕ್ಸ್ಪೆನ್ಸ್ ಇರುತ್ತೆ. 10 ರೂಪಾಯಿ ಪೆನ್ ಖರ್ಚಾಯ್ತು, 10 ರೂಪಾಯಿ ಉಳಿದೆ ಅಂತ ಆತರ ಏನು ತೋರ್ಸಕ್ ಹೋಗಲ್ಲ. ಅದು ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಹೇಳ್ತಾ ಇದೆ ಅಂತ. ಒಂದ್ಸಲ ಏನು
ಡೀಟೇಲ್ ರೆಕಾರ್ಡ್ ಇಸ್ ಮೇಡ್ ಓನ್ಲಿ ದೋಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ವಿತ್ ಆರ್ ಮೆಟೀರಿಯಲ್. ಯಾವ್ದು ಮೆಟೀರಿಯಲ್ ಇದೆ ಡೀಟೇಲ್ ರೆಕಾರ್ಡ್ ನ ಮೇಂಟೈನ್ ಮಾಡ್ತಾರೆ. ಟು ಯೂಸರ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ನೋ ಡೀಟೇಲ್ ರೆಕಾರ್ಡ್ ಇಸ್ ಮೇಡ್ ಟ್ರಾನ್ಸಾಕ್ಷನ್ ವಿಚ್ ಆರ್ ನಾಟ್ ಮೆಟೀರಿಯಲ್. ಮೆಟೀರಿಯಲ್ ಇಲ್ಲದೆ ಇರ್ತಕ್ಕಂತಹ ಟ್ರಾನ್ಸಾಕ್ಷನ್ ಮೆನ್ಷನ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್ ಕಾನ್ಸೆಪ್ಟ್ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್. ಏನ್ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಅಂದ್ರೆ ಇಟ್ ಮೀನ್ಸ್ ದ ಅಕೌಂಟಿಂಗ್ ಪಾಲಿಸೀಸ್ ಅಂಡ್ ಪ್ರಾಕ್ಟೀಸಸ್ ಶುಡ್ ಬಿ ರಿಮೇನ್ ಕನ್ಸಿಸ್ಟೆಂಟ್. ಇಟ್ ಈಸ್ ಯೂನಿಫಾರ್ಮ್ ಆರ್ ಅನ್ಚೇಂಜ್ ಫ್ರಮ್ ಒನ್ ಇಯರ್ ಟು ಅನದರ್. Example, when once a particular method of depreciation is adopted for a particular fixed asset, the same method should be followed for the asset year after year. ಏನ್ ಹೇಳ್ತಿದ್ದಾರೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಫುಲ್ ಈಸಿಯಾಗಿ ಅರ್ಥ ಆಗುತ್ತೆ. ಕನ್ಸಿಸ್ಟೆನ್ಸಿ ಅಂತಂದ್ರೆ ಏನು? ಪ್ರತಿ ವರ್ಷ ಒಂದೇ ಪ್ರಕಾರವಾಗಿ ಮಾಡ್ತಕ್ಕಂತಹದ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಈಗ ಗೊತ್ತಿರುತ್ತಲ್ವಾ, ಕನ್ಸಿಸ್ಟೆನ್ಸಿ ಇತ್ತು ಅಂತಂದ್ರೆ ನೀವು ಪ್ರತಿದಿನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ಓದ್ತಾ ಇದ್ರೆ ಏನಾಗುತ್ತೆ, ಎಕ್ಸಾಮ್ಗೆ ಈಸಿ ಆಗ್ಬಿಡುತ್ತೆ. ಒಂದೇ ದಿನ ಓದ್ತೀನಿ ಅಂತಂದಾಗ ಕಷ್ಟ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇರ್ಬೇಕು. ಯಾವಾಗ ಕನ್ಸಿಸ್ಟೆನ್ಸಿ ಇರುತ್ತೆ ಟಾರ್ಗೆಟ್ ರೀಚ್ ಮಾಡ್ಬೋದು ನಮ್ಮ ಲೈಫ್ ಅಲ್ಲಿ. ಹಾಗೇನೆ ಬಿಸ್ನೆಸ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಕನ್ಸಿಸ್ಟೆನ್ಸಿ ಇರ್ಬೇಕು. ಯಾವ್ದೋ ಒಂದು ಮಿಷಿನರಿನ ತಗೊಬಂದು ನಾವು ಯೂಸ್ ಮಾಡ್ತಾ ಇದೀವಿ. ಆ ಮಿಷಿನರಿನ ಪ್ರತಿ ವರ್ಷ ನಾವು ಆವರೇಜ್ ಪೀರಿಯಡ್ ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ನ ಮಾಡ್ತಿದೀವಿ. ಬೇರೆ 4 ಡಿಫ್ರೆಂಟ್ ಟೈಪ್ ಆಫ್ ಮೆಥಡ್ಸ್ ಇದೆ. ಸೊ ನೀವ್ ಯಾವ ಮೆಥಡ್ ನ 1 ವರ್ಷ ಫಾಲೋ ಮಾಡ್ತೀರಾ, ಅದೇ ಮೆಥಡ್ ನ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ ಅದೇ ಮೆಥಡ್ ಅನ್ನೇ ಯೂಸ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಪ್ರತಿ ವರ್ಷನೂ ಹೊಸ ಮೆಥಡ್ ಅಲ್ಲಿ ಮಾಡಕ್ ಹೋಗ್ಬಾರ್ದು. ಯಾವ ಕಾನ್ಸೆಪ್ಟ್ ನ ನಾವು ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿರ್ತೀವಿ ಫಸ್ಟ್ ಇಯರ್, ಅದೇ ಕಾನ್ಸೆಪ್ಟ್ ನ ಪ್ರತಿ ವರ್ಷ ಮುಂದೆ ಎಷ್ಟು ವರ್ಷ ನಡೀಲಿ ಬಿಸ್ನೆಸ್ ಅದೇ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಕನ್ಸಿಸ್ಟೆಂಟ್ ಆಗಿರ್ಬೇಕು. ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಗಳು ಅಲ್ಲಿ ಏನ್ ಮೇಂಟೈನ್ ಮಾಡ್ತೀವಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಒಂದೇ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಬೇಕು, ಒಂದೇ ಪ್ರಕಾರವಾಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದನ್ನ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾವ್ದು ನೋಡೋಣ, ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್. ಏನ್ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಅಂತಂದ್ರೆ ಅಕಾರ್ಡಿಂಗ್ ಟು ದಿಸ್ ಕನ್ಸರ್ವೇಟಿಸಮ್ provide for all possible losses but anticipated profit, valuing closing stock at cost or market price whichever is lower, creating provision for the doubtful debts etc. are some of the example of application of principles of conservatism. ಕನ್ಸರ್ವೇಟಿಸಮ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಏನು ಲಾಸ್ ಆಗ್ತಿದೆಯಲ್ಲ ಅದನ್ನ ನಾವು ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದ್ರೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ, ಇಲ್ಲಿ ಅರ್ಥ ಆಗುತ್ತೆ ನಿಮ್ಗೆ. ಈಗ ನೀವು ಯಾರಿಗೋ ಒಂದು ಕ್ರೆಡಿಟ್ ಸೇಲ್ ನ ಮಾಡಿರ್ತೀರಾ, ಸಾಲವಾಗಿ ವ್ಯಾಪಾರವನ್ನ ಯಾರಿಗೋ ಬೇರೆಯವ್ರಿಗೆ ಕೊಟ್ಟಿರ್ತೀರಾ ನಿಮಗೆ ಗೊತ್ತು ಅಂತ ಅನ್ಬಿಟ್ಟು. ಅವ್ರು ಏನ್ ಮಾಡ್ತಾರೆ, ನೀವು ಒಂದು 10,000 rupees ನ ಅವರಿಗೆ ಸಾಲದಲ್ಲಿ ವ್ಯಾಪಾರ ಕೊಟ್ಟಿರ್ತೀರಾ. ಅವರು 10,000 ರೂಪಾಯಿ ನಿಮಗೆ ಕೊಡ್ಬೇಕು, ಕರೆಕ್ಟಾ? ಆದ್ರೆ ಏನ್ ಮಾಡ್ತಾರೆ, ನಿಮ್ಗೆ ಅವರು ಡಿಲೇ ಮಾಡ್ತಾ ಬರ್ತಾರೆ, ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಅನ್ಬಿಟ್ಟು. ಅವಾಗ ನಿಮ್ಗೆ ಫೈನಲ್ ಆಗಿ ಸುಮಾರು ದಿನ ಆಗೋಯ್ತು ಅಂತಂದಾಗ ಏನಾಗ್ಬಿಡುತ್ತೆ, ನನಗೆ ಅವನು 10,000 ರೂಪಾಯಿ ಕೊಡದೆ ಹೋದ್ರು ಪರವಾಗಿಲ್ಲ, ಅದರಿಂದ ಪ್ರಾಫಿಟ್ ಬರ್ದೆ ಹೋದ್ರು ಪರವಾಗಿಲ್ಲ, 8,000 ರೂಪಾಯಿ ಅದ್ರದ್ದು ಏನೈತಲ್ಲ ಕೊಟ್ಬಿಟ್ರೆ ನನಗ್ ಸಾಕಪ್ಪ ಅಂತ ಅನ್ಕೊಳ್ತೀರಾ. ಅಂದ್ರೆ ನೀವು ಲಾಸ್ ಮಾಡ್ಕೊಳಕ್ಕೆ, ಅದರಿಂದ ಎಷ್ಟು ಲಾಸ್ ಆಗುತ್ತೆ ಓಕೆ ಅನ್ನೋದನ್ನ, ಪ್ರಾಫಿಟ್ ಬರೋದಕ್ಕಿಂತ ಲಾಸ್ ಎಷ್ಟು ಬರುತ್ತೆ ಅನ್ನೋದನ್ನ ನೀವು ಪ್ರಿಡಿಕ್ಟ್ ಮಾಡ್ಕೊಳ್ಬೇಕು. ಅದನ್ನ ಕನ್ಸರ್ವೇಟಿಸಮ್, ಕನ್ಸರ್ವ್ ಮಾಡ್ಕೊಬಿಡ್ತೀರಾ. ಇಷ್ಟು ನನಗೆ ಲಾಸ್ ಆಗ್ಬೋದು, ಇನ್ಸ್ಟೆಡ್ ಆಫ್ ಪ್ರಾಫಿಟ್ ಗಿಂತ ನನಗೆ ಇಷ್ಟು ಬರೋದಿಲ್ಲ, ಅಮೌಂಟ್ ನನಗೆ ಇಷ್ಟು ಬರೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ಬಿಡುತ್ತೆ. ಅದನ್ನ ಏನ್ ಕೇಳ್ತಾ ಇದ್ದಾನೆ, ಫಾರ್ ಎಕ್ಸಾಂಪಲ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ನಾನು ಬರ್ಬೇಕಾಗಿತ್ತು ಅಮೌಂಟ್, ಅದು ಬರದೇ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಈಗ 2,000 ರೂಪಾಯಿ ಎತ್ತಿಟ್ನಲ್ಲ ಅಂತದ್ನ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಒಳಗೆ ನಾವು ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತಿದೀವಿ. ಕಾನ್ಸೆಪ್ಟ್ ಅಲ್ಲಿ ಆಲ್ಮೋಸ್ಟ್ ಅಂಡ್ ಫೈನಲ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್. ತುಂಬಾ ಇಂಪಾರ್ಟೆಂಟ್ ಗೈಸ್, ತುಂಬಾ ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್ ಆಗು ಅರ್ಥ ಆಗುತ್ತೆ. ಇಟ್ ಮೀನ್ಸ್ ಆಲ್ ಮೆಟೀರಿಯಲ್ ರಿಲೇಟೆಡ್ facts relating to the accounts must be disclosed in the financial statement with sufficient details. ಏನ್ ಹೇಳ್ತಾ ಇದ್ರೆ, ನಮ್ ಬಿಸ್ನೆಸ್ ಅಲ್ಲಿ ತುಂಬಾ ಟ್ರಾನ್ಸಾಕ್ಷನ್ ನಡೀತಿರುತ್ತೆ ಅಂತ ಅಂದ್ಬಿಟ್ಟು ನಾವ್ ಈಗಾಗಲೇ ಅನ್ಕೊಂಡಿದೀವಿ. ಒಬ್ರು ಅಪಾಯಿಂಟ್ ಆಗ್ತಾರೆ, ಒಬ್ರು ರಿಟೈರ್ಡ್ ಆಗ್ತಾರೆ, ಏನೋ ಒಂದ್ ಪರ್ಚೇಸ್ ಐಟಮ್ ಬರ್ತೀವಿ, ಬೇರೆ ಸೇಲ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆದ್ರೆ ನಾವು ಫೈನಾನ್ಷಿಯಲ್ ರೆಕಾರ್ಡಿಂಗ್ ನ ಮೇಂಟೈನ್ ಮಾಡ್ಬೇಕಾದ್ರೆ ಮೆಟೀರಿಯಲ್ ಏನು ಇರುತ್ತೆ, ಮೆಟೀರಿಯಲ್ ಫ್ಯಾಕ್ಟ್ ಗಳು, ಒಂದ್ ಪರ್ಚೇಸ್ ಮಾಡಿದಾಗ ದುಡ್ಡು ಕೊಡ್ತಾ ಬಂದಿರ್ತೀವಿ, ಸೇಲ್ ಮಾಡಿದಾಗ ಐಟಮ್ ನ ಕೊಟ್ಬಿಟ್ಟು ದುಡ್ಡು ಬರುತ್ತೆ. ಸೊ ಮೆಟೀರಿಯಲ್ ಫ್ಯಾಕ್ಟ್ ಗಳು ಏನಿದೆಯಲ್ಲ ಅದನ್ನ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಫುಲ್ ಡಿಸ್ಕ್ಲೋಸ್ ಮಾಡ್ಬೇಕು. ಯಾವುದೇ ರೀತಿಯಾದಂತಹ ಮುಚ್ಚುಮರೆಗಳನ್ನ ಇಟ್ಕೊಳ್ಬಾರ್ದು.
ಯಾವುದಕ್ಕೆ ಎಷ್ಟು ಖರ್ಚಾಯ್ತು ಕಂಪ್ಲೀಟ್ ಆಗಿ ಬರ್ಬಿಡ್ಬೇಕು ಅಥವಾ ತೋರಿಸ್ಬೇಕು, ಡಿಸ್ಕ್ಲೋಸ್ ಮಾಡ್ಬೇಕು. ಡಿಸ್ಕ್ಲೋಸ್ ಅನ್ನೋ ಪದದಲ್ಲೇ ಇದೆ ಅರ್ಥ. ಡಿಸ್ಕ್ಲೋಸ್ ಅಂತಂದ್ರೆ ಯಾವುದೇ ರೀತಿಯಾದಂತಹ ಏನು ಲೂಪೋಸ್ ಇಲ್ಲ ನಂಗೆ ಅಥವಾ ರೆಕಾರ್ಡಿಂಗ್ ಇಲ್ದೆ ಇರಂಗೆ ಏನು ತೋರಿಸಬಾರ್ದು. ನಿಜವಾಗ್ಲೂ ಈಗ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗ್ತಿದ್ಯಾ, ಪ್ರಾಫಿಟ್ ಆಯ್ತು ಅಂತಂದ್ರೆ ಎಷ್ಟು ಪ್ರಾಫಿಟ್ ಆಯ್ತು, ಅಥವಾ ಲಾಸ್ ಆಯ್ತು ಅಂತಂದ್ರೆ ಎಷ್ಟು ಲಾಸ್ ಆಯ್ತು ಅಂತ ಕರೆಕ್ಟ್ ಆಗಿ ತೋರಿಸ್ಬೇಕು. ಫೇಕ್ ಆಗಿ ಅಥವಾ ಸುಮ್ನೆ ಜಾಸ್ತಿನ ತೋರ್ಸಂಗಿಲ್ಲ. ಈಗ ಡಿಪ್ರಿಸಿಯೇಷನ್ ನಿಮಗೆ ಎಷ್ಟಾಗ್ತಿದೆ, ಇಡೀ ವರ್ಷ ಎಲ್ಲಾ ಮೆಟೀರಿಯಲ್ ಸೇರಿ ಒಂದು 50,000 ರೂಪಾಯಿ ಆಗ್ತಿದೆ ಅಂದ್ರೆ ಕರೆಕ್ಟ್ ಆಗಿ 50,000 ರೂಪಾಯಿ ಎಷ್ಟಾಗ್ತಿದೆ ಅಷ್ಟೇ ತೋರಿಸ್ಬೇಕು ಹೊರತು ಜಾಸ್ತಿ ಕಮ್ಮಿ ತೋರ್ಸಂಗಿಲ್ಲ. ಕರೆಕ್ಟ್ ಆಗಿ ಎವಿಡೆನ್ಸ್ ಕೊಟ್ಟು ತೋರಿಸ್ಬೇಕು. ಮೆಟೀರಿಯಲ್ ಫ್ಯಾಕ್ಟ್ ಏನೇ ಇತ್ತು ಅಂತಂದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲಿ ಅದನ್ನ ಡಿಸ್ಕ್ಲೋಸ್ ಮಾಡಿ. ಡಿಸ್ಕ್ಲೋಸ್ ಅಂತಂದ್ರೆ ಎಲ್ಲವನ್ನ ಡಿಸ್ಪ್ಲೇ ಇಡಿ, ಯಾರಿಗೆ ಥ್ರೂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಡಿಸ್ಕ್ಲೋಸ್ ಮಾಡ್ಬಿಡಿ ಅಂತ ಅನ್ಬಿಟ್ಟು ಲಾಸ್ಟ್ ಕಾನ್ಸೆಪ್ಟ್ ಹೇಳ್ತಾ ಇದೆ. ಗೈಸ್, ಇಲ್ಲಿಗೆ ನಿಮ್ಮ ಕಾನ್ಸೆಪ್ಟ್ ಗಳು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ನೆಕ್ಸ್ಟ್ ಏನನ್ನ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ ಸಿಸ್ಟಮ್ ಆಫ್ ಅಕೌಂಟಿಂಗ್. ಯಾವ ಸಿಸ್ಟಮ್ ಅಲ್ಲಿ ನಾವು ಅಕೌಂಟಿಂಗ್ ನ ಮೇಂಟೈನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಡಬಲ್ ಎಂಟ್ರಿ ಸಿಸ್ಟಮ್, ಸಿಂಗಲ್ ಎಂಟ್ರಿ ಸಿಸ್ಟಮ್. ಆಗ್ಲೇ ಹೇಳಿದೀವಿ ನಾವು ಫಸ್ಟ್ ಚಾಪ್ಟರ್ ಮಾಡ್ಬೇಕಾದ್ರೆ ಗೈಸ್, ಲೂಕೋ ಪಾಚಿಯೋಲಿ ಅವ್ರನ್ನ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಅವರು ಫಸ್ಟ್ ಟೈಮು ಡೆಬಿಟ್ ಟು ಕ್ರೆಡಿಟ್ ಅನ್ನೋ ರೂಲ್ ಅನ್ನ ತಗೊಬಂದ್ರು ಅಂತ ಅನ್ಬಿಟ್ಟು. ಹಾಗೆ ಅಲ್ಲಿಂದ ಡಬಲ್ ಎಂಟ್ರಿ ಸಿಸ್ಟಮ್ ಬುಕ್ ಕೀಪಿಂಗ್ ಗೆ ಒಂದು ಟರ್ನಿಂಗ್ ಸಿಕ್ತು ಅಂತ ಅನ್ಬಿಟ್ಟು, ಹೌದಲ್ವಾ? ಸೊ ಹಾಗಾಗಿ ನಾವು ಇವತ್ತು ಯೂಸ್ ಮಾಡ್ತಕ್ಕಂತಹ ಸಿಸ್ಟಮ್ ಎಲ್ಲ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಏನ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. The system of recording two aspects, it is debit and credit for every transaction in book of accounts is known as double entry system. ಯಾವುದೇ ಒಂದು ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂಗೆ ಡೆಬಿಟ್ ಮತ್ತೆ ಕ್ರೆಡಿಟ್. ಈಗ ನಾವು ಅರ್ಥ ಮಾಡ್ಕೊಂಡಲ್ವಾ, ಏನೋ ಪರ್ಸನಲ್ ಅಕೌಂಟ್ ಅಲ್ಲಿ ಡೆಬಿಟ್ ರಿಸೀವರ್, ಕ್ರೆಡಿಟ್ ಗಿವನ್ ಅಂತ ಅಂದ್ಬಿಟ್ಟು ಎಲ್ಲಾನು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅನ್ನೋದು ಎಲ್ಲವನ್ನೂ ಕಲ್ತಿದೀವಿ, ಹೌದಲ್ವಾ? ಯಾವ್ದ್ರಲ್ಲಿ? ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಅಲ್ಲಿ. ಸೊ ಇದನ್ನ ಒಂದು ಬಂತು ಅಂತಂದ್ರೆ ಇನ್ನೊಂದು ಇತ್ತು, ಕರೆಕ್ಟಾ? ಒಂದು ಟ್ರಾನ್ಸಾಕ್ಷನ್ ಗೆ ಎರಡು ಆಸ್ಪೆಕ್ಟ್ ಗಳಿದೆ. ಒಂದೇನು ಡೆಬಿಟ್ ಆಸ್ಪೆಕ್ಟ್, ಕ್ರೆಡಿಟ್ ಆಸ್ಪೆಕ್ಟ್. ಸೊ ಎರಡನ್ನು ಆಸ್ಪೆಕ್ಟ್ ಅನ್ನ ನಾವು ಮೆನ್ಷನ್ ಮಾಡ್ತಕ್ಕಂತಹದ್ದು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತಿದೀವಿ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತಂದ್ರೆ ಅದನ್ನ ಒಂದು ಕಡೆ ಮಾತ್ರನೇ ಟ್ರಾನ್ಸಾಕ್ಷನ್ಸ್ ತೋರಿಸ್ತೀವಿ. ಹಾಗಾಗಿ ಅದನ್ನ ಸಿಂಗಲ್ ಎಂಟ್ರಿ ಸಿಸ್ಟಮ್ ನ ಇನ್ಕಂಪ್ಲೀಟ್ ರೆಕಾರ್ಡ್ ಆಫ್ ಬುಕ್ಸ್ ಅಂತ ಕರೀತಾರೆ. ಇನ್ಕಂಪ್ಲೀಟ್ ರೆಕಾರ್ಡ್ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲದೆ ಇರತಕ್ಕಂತಹ ಬುಕ್ಸ್ ಆಫ್ ರೆಕಾರ್ಡ್ ಅಂತ ಕರೀತಾರೆ. ಆದ್ರೆ ಯೂಶಲಿ ಎಲ್ಲಾ ಕಡೆನೂ ಮಾಡತಕ್ಕಂತಹದ್ದು ಡಬಲ್ ಎಂಟ್ರಿ ಸಿಸ್ಟಮ್ ಆಗಿರುತ್ತೆ. ನಾವು ಓದ್ತಕ್ಕಂತಹ ಟೈಮ್ ಅಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ 14 ಮಾರ್ಕ್ಸ್ ಕೇಳ್ತಾ ಇದ್ರು. ಬಟ್ ನಿಮಗೆ ಮಾಡ್ತಕ್ಕಂತಹದ್ದು ಎಲ್ಲವೂ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಲ್ಲೇ ಪ್ರಾಬ್ಲಮ್ಗಳು. ಸಣ್ಣದು ನಿಮ್ಗೆ ಇದು ಇನ್ನೂ ಡೀಟೇಲ್ ಬೇಕು ಅಂತಂದ್ರೆ ಇದರಲ್ಲಿ ಟ್ರಾನ್ಸಾಕ್ಷನ್ ಏನು ವೇರಿಯೇಷನ್ಸ್ ಇದೆ ಅನ್ಬಿಟ್ಟು 3 ಪಾಯಿಂಟ್ ಇದೆ, ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡೋದ. ದ ಸಿಂಪಲ್ ಫಾರ್ಮ್, ಸಿಂಗಲ್ ಎಂಟ್ರಿ ಏನ್ ಬರುತ್ತೆ, ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅಕೌಂಟಿಂಗ್. ಇದು ತುಂಬಾ ಸಿಂಪಲ್ ಆಗಿ ಇರ್ತಕ್ಕಂತಹ ಅಕೌಂಟಿಂಗ್ ಹೇಳ್ತಾ ಇದಾರೆ. ಈ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಎವ್ರಿ ಟ್ರಾನ್ಸಾಕ್ಷನ್ ಎಫೆಕ್ಟ್ 2 ಅಕೌಂಟ್ಸ್, 2 ಅಕೌಂಟ್ಸ್ ಅಲ್ಲಿ ಡೆಬಿಟ್ ಮತ್ತೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ಸಿಂಗಲ್ ಎಂಟ್ರಿಲಿ ಓನ್ಲಿ 1 ಅಕೌಂಟ್ ಪರ್ ಟ್ರಾನ್ಸಾಕ್ಷನ್, ಒಂದು ಅಕೌಂಟ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಗಳು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇಂಟೈನ್ಸ್ ಬ್ಯಾಲೆನ್ಸ್ ಶೀಟ್ ಈಕ್ವೇಶನ್. ನಮ್ಗೆ ಏನಾಗ್ಬೇಕು, ಬ್ಯಾಲೆನ್ಸ್ ಶೀಟ್ ಈಕ್ವೇಶನ್ ಗೆ ಏನ್ ಸರಿಸಮಾನವಾಗಿ ಮಾಡ್ಬೇಕು ಆ ತರ ಮಾಡ್ಬೇಕು. ಡೆಬಿಟ್ ಕ್ರೆಡಿಟ್ ಮ್ಯಾಚ್ ಆಗ್ಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಲಯಬಿಲಿಟಿ ಮ್ಯಾಚ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಯೂಸ್ಡ್ ಬೈ ಸ್ಮಾಲ್ ಬಿಸ್ನೆಸ್, ವೈಡ್ಲಿ ಯೂಸ್ಡ್ ಇನ್ ಮಾಡರ್ನ್ ಅಕೌಂಟಿಂಗ್. ಇದನ್ನ ಸಿಂಗಲ್ ಎಂಟ್ರಿನ ಯಾವ್ದ್ರಲ್ಲಿ ಸ್ಮಾಲ್ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಡಬಲ್ ಎಂಟ್ರಿ ಸಿಸ್ಟಮ್ ನ ಮಾಡರ್ನ್ ಅಕೌಂಟಿಂಗ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇವತ್ತು ಯೂಶಲಿ ಕಾಮನ್ ಆಗಿ ಎಲ್ಲರೂ ಆಗ್ಲಿ, ಚಿಕ್ಕ ಬಿಸ್ನೆಸ್ ಆಗ್ಲಿ ದೊಡ್ಡವರಾಗ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ನೇ ಯೂಸ್ ಮಾಡ್ತಕ್ಕಂತಹದ್ದು. ರೆಕಾರ್ಡಿಂಗ್ ಪರ್ಪಸ್ ಯಾರ್ಯಾರು ತೋರಿಸ್ತಾರೆ ಅವ್ರಿಗೆಲ್ಲ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲೇ ತೋರ್ತಕ್ಕಂತಹದ್ದು. ಸೊ ಇಲ್ಲಿಗೆ ಸಿಸ್ಟಮ್ ಆಫ್ ಅಕೌಂಟಿಂಗ್ ಯಾವ ತರ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಬೇಸಿಸ್ ಆಫ್ ಅಕೌಂಟಿಂಗ್, ಯಾವ ಬೇಸಿಸ್ ಮೇಲೆ ಅಕೌಂಟಿಂಗ್ ನ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಯಾವುದೇ ಅಕೌಂಟಿಂಗ್ ನ ಮಾಡಕ್ಕೆ 2 ಮೆಥಡ್ಗಳು ಇದೆ. ಒಂದು ಕ್ಯಾಶ್ ಬೇಸಿಸ್, ಇನ್ನೊಂದು ಅಕ್ರೂವಲ್ ಬೇಸಿಸ್. ಏನ್ ಕ್ಯಾಶ್ ಬೇಸಿಸ್ ಅಂತಂದ್ರೆ ನೋಡೋಣ. The cash basis record only cash transaction. It is all the expenses paid in cash and all the revenues that have been received in cash. No credit transaction are recorded in cash basis accounting system. ಏನ್ ಹೇಳ್ತಿದ್ರೆ ಅಕೌಂಟಿಂಗ್ ನ ಯಾವ 2 ಬೇಸಿಸ್ ಮೇಲೆ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಒಂದು ಕ್ಯಾಶ್ ಬೇಸಿಸ್ ಮೇಲೆ, ಇನ್ನೊಂದು ಕ್ರೆಡಿಟ್ ಬೇಸ್ ಮೇಲೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ.
ಕ್ಯಾಶ್ ಬೇಸಿಸ್ ಮೇಲೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಎಲ್ಲಾ ವ್ಯಾಪಾರ ದುಡ್ಡಿಗೆನೆ ನಡೆಯುತ್ತೆ. ಯಾವುದೇ ಇಲ್ಲಿ ಯಾರಿಗೆ ಸಾಲವಾಗಿ ವ್ಯಾಪಾರ ತಗೊಳ್ಳೂ ಇಲ್ಲ, ವ್ಯಾಪಾರ ಮಾಡೋದು ಇಲ್ಲ, ದುಡ್ಡು ಕೊಟ್ಟು ಬರ್ತಾರೆ, ದುಡ್ಡು ಕೊಟ್ಟೆ ವ್ಯಾಪಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ದ ಬೇಸಿಸ್ ಆಫ್ ರೆಕಾರ್ಡ್ಸ್ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್, ದುಡ್ಡು ಕೊಟ್ರೆ ಮಾತ್ರ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಆಲ್ ಎಕ್ಸ್ಪೆನ್ಸಸ್ ಪೇಡ್ ಇನ್ ಕ್ಯಾಶ್, ಆಲ್ ರೆವಿನ್ಯೂ ದಟ್ ಹ್ಯಾವ್ ಬೀನ್ ರಿಸೀವ್ಡ್ ಇನ್ ಕ್ಯಾಶ್. ಇಲ್ಲಿ ವ್ಯಾಪಾರ ಮಾಡಿದಾಗ ದುಡ್ಡು ಬಂದ್ಬಿಡುತ್ತೆ, ಅಥವಾ ನಾವು ಪರ್ಚೇಸ್ ಮಾಡಿದಾಗ ಪೇಮೆಂಟ್ ಮಾಡ್ಬಿಡ್ತೀವಿ, ದುಡ್ಡನ್ನು ಕೊಟ್ಟೆ ಬರ್ತೀವಿ, ದುಡ್ಡು ಕೊಟ್ಟೆ ವ್ಯಾಪಾರ ಮಾಡ್ತೀವಿ, ಆಗ ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಇನ್ನೂ ಒಂದೇನಂದ್ರೆ ನೋ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆರ್ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್. ಕ್ಯಾಶ್ ಬೇಸಿಸ್ ಅಲ್ಲಿ ಅಕೌಂಟಿಂಗ್ ನ ಮಾಡ್ಬೇಕಾದ್ರೆ ಸಾಲವಾಗಿ ವ್ಯಾಪಾರಗಳನ್ನ ನಾವು ತಗೋಬಾರ್ದು ಇಲ್ಲ, ಸಾಲವಾಗಿ ವ್ಯಾಪಾರ ಮಾಡೋದು ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದು ಫಸ್ಟ್ ಮೆಥಡ್, ಕ್ಯಾಶ್ ಬೇಸಿಸ್ ಮೆಥಡ್. ಸೆಕೆಂಡ್ ಮೆಥಡ್ ಯಾವುದು? ಅಕ್ರೂವಲ್ ಬೇಸಿಸ್. ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಲ್ಲಿ ಏನ್ ಮಾಡ್ತಾರೆ? ದ ಅಕ್ರೂವಲ್ ಬೇಸಿಸ್ ರೆಕಾರ್ಡ್ ಆಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ವೆದರ್ ಕ್ಯಾಶ್ ಆರ್ credit transaction. This means income are recorded as soon as they are accrued, irrespective of the fact whether cash is received or not. ಏನ್ ಹೇಳ್ತಾ ಇದ್ರೆ ಅಕ್ರೂವಲ್ ಮೆಥಡ್ ಅಲ್ಲಿ ದುಡ್ಡು ಕೊಟ್ಟು ಮಾತ್ರನೇ ಬಿಸ್ನೆಸ್ ನಡೀತಿತ್ತು ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಕ್ರೂವಲ್ ಮೆಥಡ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ಇಲ್ಲಿ ಕ್ಯಾಶ್ ಅಲ್ಲಿ ನಡೆಯುವಂತಹ ಟ್ರಾನ್ಸಾಕ್ಷನ್ ಗಳನ್ನು ತೋರಿಸ್ತಾರೆ, ಮತ್ತೆ ಸಾಲವಾಗಿ ನಡೀತಕ್ಕಂತಹ ಟ್ರಾನ್ಸಾಕ್ಷನ್ ಗಳನ್ನು ತೋರಿಸ್ತಾರೆ ಅಂತ ಹೇಳ್ತಾ ಇದಾರೆ. ಅಕ್ರೂವಲ್ ಅಂತಂದ್ರೆ ಏನು? ಸಾಲವಾಗಿ ನೀವು ಟ್ರಾನ್ಸಾಕ್ಷನ್ ನ ಮಾಡಿರ್ತೀರ, ಏನೋ ಬೇರೆಯವರಿಂದ ಪರ್ಚೇಸ್ ಮಾಡ್ಬೇಕಾದ್ರೆ ಸಾಲವಾಗಿ ಬಂದಿರ್ತೀರಾ ಅಂದ್ರೆ ನೀವು ಪೇಮೆಂಟ್ ಮಾಡ್ಬೇಕು, ಅಥವಾ ನೀವು ಬೇರೆಯವ್ರಿಗೆ ಸಾಲವಾಗಿ ವ್ಯಾಪಾರ ಕೊಟ್ಟಿರ್ತೀರಾ ಅಂತಂದ್ರೆ ಆ ದುಡ್ಡು ಬರ್ಬೇಕು. ಬಟ್ ನೀವು ಈ ಅಕ್ರೂವಲ್ ಮೆಥಡ್ ಅಲ್ಲಿ ಒಂದ್ಸಲ ವ್ಯಾಪಾರ ಮಾಡಿದ್ರಿ ಅಂತಂದ್ರೆ ಸೇಲ್ಸ್ ಆಗಿದೆ ಅಂತ ಅರ್ಥ. ದ ಅಕ್ರೂವಲ್ ಬೇಸಿಸ್ ಆಫ್ ರೆಕಾರ್ಡಿಂಗ್ ಆಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಅದು ಕ್ಯಾಶ್ ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಗಳು ಅದು ಕ್ಯಾಶೇ ಇರ್ಲಿ ಅಥವಾ ಸಾಲವಾಗೂ ಇರ್ಲಿ, ದಿಸ್ ಮೀನ್ಸ್ ಇನ್ಕಮ್ ಆರ್ ರೆಕಾರ್ಡೆಡ್ ಆಸ್ ಸೂನ್ ಆಸ್ ದೇ ಅಕ್ರೂಡ್, irrespective of fact whether cash ನೀವು ಸಾಲವಾಗಿ ವ್ಯಾಪಾರ ಬೇರೆಯವ್ರಿಗೆ ಕೊಟ್ಟಿದ್ದೀರಾ, ಸಾಲವಾಗಿ ಒಂದ್ಸಲ ವ್ಯಾಪಾರ ಮಾಡಿದ್ರಿ ಅಂದ್ರೆ ಸೇಲ್ ಆಗೋಯ್ತು, ದುಡ್ಡು ಬಂತೋ ಬಿಟ್ಟು, ಆದ್ರೆ ನೀವು ವ್ಯಾಪಾರ ಆಗೋಯ್ತಾ? ವ್ಯಾಪಾರ ಆಯ್ತು ಅಂತಂದ್ರೆ ಸೇಲ್ ಮಾಡಿದೀರಾ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಬಿಡ್ತೀರಾ. ಇದು ಅಕ್ರೂವಲ್ ಮೆಥಡ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕ್ಯಾಶ್ ಮೆಥಡ್ ಅಲ್ಲಿ ದುಡ್ಡು ಕೊಟ್ಟೆ ತರ್ತೀರಾ, ದುಡ್ಡು ಕೊಟ್ಟೆ ವ್ಯಾಪಾರ ಮಾಡ್ತೀರಾ. ಅಕ್ರೂವಲ್ ಮೆಥಡ್ ಅಲ್ಲಿ ಸಾಲವಾಗೂ ತಗೋಬಹುದು, ಸಾಲವಾಗಿ ವ್ಯಾಪಾರನೂ ಮಾಡ್ಬೋದು. ಸಾಲವಾಗಿ ವ್ಯಾಪಾರ ದುಡ್ಡು ಬರ್ಲಿ ಬಿಡ್ಲಿ, ಆದ್ರೆ ಒಂದ್ಸಲ ನೀವು ಕೊಟ್ಟಿದ್ದೀರಾ ಬೇರೆಯವ್ರಿಗೆ ಅಂತಂದ್ರೆ ಮುಗ್ದೋಯ್ತು, ಅಲ್ಲಿ ವ್ಯಾಪಾರ ಮಾಡಿದೀರಾ ಅಂತ ಅರ್ಥ. ದುಡ್ಡು ಬಂತು ಬಿಡ್ತು ಅದು ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡ್ತಕ್ಕಂತಹದ್ದು. ಅಕ್ರೂವಲ್ ಮಾಡ್ಬೋದು, ಕ್ಯಾಶ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಲ್ಲಿ ಫೋಕಸ್ ಮಾಡುತ್ತೆ. ಅಲ್ಲಿ ನೀವು ಒಂದ್ಸಲ ವ್ಯಾಪಾರ ಆಯ್ತು ಅಂದ್ರೆ ವ್ಯಾಪಾರ ಮುಗ್ದಿದೆ ಅಂತ ಅಲ್ಲಿ ಅರ್ಥ, ದುಡ್ಡು ಜನರೇಟ್ ಆಗ್ಬೇಕು ಅಂತ ಅಂದ್ಬಿಟ್ಟು. ಓಕೆನಾ? ಎರಡು ಮೆಥಡ್ ಇದೆ, ಎರಡು ಮೆಥಡ್ ಕ್ಲಿಯರ್ ಆಯ್ತು. ಹಾಗಾದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಸಿಂಪಲ್ ಆಗಿ ನೋಡ್ಬಿಡೋಣ. ಈಗ ನಿಮ್ಮ ಕಾಲೇಜ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀವಿ. ನಿಮ್ಗೆ ಕೋಡ್ ಆಫ್ ಕಂಡಕ್ಟ್ ಇದೆ, ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದೀವಿ. ಎಲ್ಲ ಒಂದೇ ತರದ ಯೂನಿಫಾರ್ಮ್ ಹಾಕೋ ಬರ್ಬೇಕು, ಒಂದು ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಈಕ್ವಲ್ ಅಂತಾನೆ ಇರ್ಬೇಕು, ಅದೇ ತರನೇ ಅಲ್ವಾ ಅಕೌಂಟಿಂಗ್ ಅಲ್ಲೂ ಒಂದು ಯೂನಿಫಾರ್ಮಿಟಿ ಇರ್ಲಿ, ಎಲ್ಲರೂ ಒಂದು ಸ್ಟ್ಯಾಂಡರ್ಡ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ. ಬೇರೆಯವರು ಬೇರೆ ಬೇರೆ ಮೆಥಡ್ ಅಲ್ಲಿ ಫಾಲೋ ಮಾಡೋದು ಬೇಡ, ಯೂನಿಫಾರ್ಮ್ ಇರ್ಲಿ ಪೇಟಿ ಅಂತ ಅಂದ್ಬಿಟ್ಟು ಮಾಡ ಅಂತತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಮೀನಿಂಗು, ಅದಾದ್ಮೇಲೆ ಯಾರು ಕೊಟ್ರು, ಯಾಕೆ ಇದನ್ನು ನಾವು ಫಾಲೋ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ರಿಟರ್ನ್ ಪಾಲಿಸಿ ಡಾಕ್ಯುಮೆಂಟ್ಸ್. ಇವು ಬರ್ದಿರ್ತಕ್ಕಂತಹ ರಿಟರ್ನ್ ಪಾಲಿಸಿ ಡಾಕ್ಯುಮೆಂಟ್ಸ್ ಗಳಾಗಿದೆ. covering the aspect of recognition, measurement, treatment, presentation and disclosure of accounting transaction in financial statement. ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ನಾವಲ್ಲಿ ರೆಕಗ್ನೈಸ್ ಮಾಡ್ಬೇಕು ಎಷ್ಟು ವ್ಯಾಪಾರ ನಡೆದಿದೆ ಅನ್ಬಿಟ್ಟು, ಅದನ್ನ ಮೆಷರ್ ಮಾಡ್ಬೇಕು, ಅಮೌಂಟ್ ಅಲ್ಲಿ ಮೆಷರ್ ಮಾಡ್ಬೇಕು, ಕರೆಕ್ಟಾ? ಅದನ್ನ ಟ್ರೀಟ್ಮೆಂಟ್ ಮಾಡೋದಾಗಿರ್ಲಿ, ಒಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ P&L ಮಾಡೋದಾಗಿರ್ಲಿ, ಅದನ್ನ ಯಾವ ತರ ಟ್ರೀಟ್ಮೆಂಟ್ ತೋರಿಸ್ತೀವಿ ಅಂತ ಮಾಡಿ ಫೈನಲ್ ಆಗಿ ಡಿಸ್ಕ್ಲೋಸ್ ಮಾಡ್ಬೇಕು. ಅದನ್ನೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ ಅಂತ ಅಂತಿದ್ದಾರೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಅದಕ್ಕೆ ಬೇಕಾದಂತಹ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ಪಾಲಿಸಿ ಡಾಕ್ಯುಮೆಂಟ್ ನೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಇದೇ ತರ ಮೆಥಡ್ ಅಲ್ಲಿ ಮಾಡ್ರಪ್ಪ ಅಂತ ಹೇಳ್ತಾರಲ್ಲ, ಅದನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಈಸ್ ಆನ್ ಅಥಾರಿಟೇಟಿವ್ ಸ್ಟೇಟ್ಮೆಂಟ್ ಇಶ್ಯೂಡ್ ಬೈ ICAI. ಏನ್ ICAI ಅಂತಂದ್ರೆ ಇನ್ಸ್ಟಿಟ್ಯೂಷನ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಯಾರು ಕೊಡ್ತಾರೆ? ICAI ಅವರು ಕೊಡ್ತಾರೆ. ಪ್ರೊಫೆಷನಲ್ ಬಾಡಿ
ಆಫ್ ಅಕೌಂಟಿಂಗ್ ಇನ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಅಕೌಂಟಿಂಗ್ ಪ್ರೊಫೆಷನಲ್ ಬಾಡಿ ಇದಾಗಿದೆ. ಇವರು ಅಕೌಂಟಿಂಗ್ ಟ್ರಾನ್ಸಾಕ್ಷನ್, ಅಕೌಂಟಿಂಗ್ ಕಾನ್ಸೆಪ್ಟ್ ಅಂತಂದ್ರೇನು, ಯಾವ ತರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಸ್ಟ್ಯಾಂಡರ್ಡ್ ನ ಕೊಡ್ತಾರೆ. ಏನ್ ಸ್ಟ್ಯಾಂಡರ್ಡ್ ಕೊಡ್ತಾರೆ? ಯೂನಿಫಾರ್ಮಿಟಿ ಇರ್ಲಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಅದನ್ನ ಕೊಡೋರು ICAI ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ, ಇನ್ಸ್ಟಿಟ್ಯೂಷನ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಕೊಡುತ್ತೆ ಅಂತ ಹೇಳ್ತಿದ್ರೆ. ದ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಸ್ ಟು ಬ್ರಿಂಗ್ ಯೂನಿಫಾರ್ಮಿಟಿ ಇನ್ ಡಿಫರೆಂಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್. ಇದ್ರ ಉದ್ದೇಶ, ಆಬ್ಜೆಕ್ಟಿವ್ ಅಂದ್ರೇನು? ಉದ್ದೇಶ. ICAI ಏನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಕೊಡುತ್ತಲ್ಲ, ಅದ್ರ ಮೇನ್ ಉದ್ದೇಶ ಏನು ಅಂತಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಟು ಬ್ರಿಂಗ್ ಯೂನಿಫಾರ್ಮಿಟಿ ಇನ್ ಡಿಫರೆಂಟ್ ಅಕೌಂಟಿಂಗ್ ಪಾಲಿಸೀಸ್. ಬೇರೆ ಬೇರೆ ಮೆಥಡ್ ನ ಫಾಲೋ ಮಾಡಕ್ಕಿಂತ ಇವರನ್ನೇ ಒಂದು ಮೆಥಡ್ ಅಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟಾಗ ಏನಾಗುತ್ತೆ, ಎಲ್ಲರೂ ಒಂದೇ ತರನೇ ಮಾಡ್ತಾರೆ. ಅವಾಗ ಯೂನಿಫಾರ್ಮಿಟಿ ಇರುತ್ತೆ. ವ್ಯಾಲ್ಯೂಯೇಷನ್ ಮಾಡ್ಲಿ ಅಥವಾ ಇನ್ನೊಬ್ರಿಗೆ ಅದನ್ನ ಕಂಪೇರ್ ಮಾಡಕ್ಕಾಗ್ಲಿ ಈಸಿ ಆಗುತ್ತೆ ಯೂಸರ್ಸ್ ಗಳಿಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದು ICAI ಕೊಟ್ಟಕ್ಕಂತ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಉದ್ದೇಶ ಅಂತ ಹೇಳ್ತಾ ಇದಾರೆ. ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತಂದ್ರೇನು, ಅದು ಯಾರು ಕೊಡ್ತಾರೆ ಅಂತಂದ್ರೂ, ಯಾಕೆ ಅದ್ರ ಆಬ್ಜೆಕ್ಟಿವ್ ಏನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಆಯ್ತು. ಅದ್ರ ಬೆನಿಫಿಟ್ಸ್ ಮತ್ತೆ ಲಿಮಿಟೇಷನ್ಸ್ ನೋಡ್ತಾ ಹೋಗೋಣ. ಒಂದು ಯೂನಿಫಾರ್ಮಿಟಿ ಅಕೌಂಟಿಂಗ್, ಎಲ್ಲರೂ ಒಂದೇ ತರ ಮಾಡ್ಬೇಕು ಅಂತ ಎಲ್ಲರಲ್ಲೂ ಒಂದೇ ಯೂನಿಫಾರ್ಮಿಟಿ ಇರುತ್ತೆ, ಅದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಬೆನಿಫಿಟ್. ಎರಡನೇದು ಮೇಕ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ರಿಯಲಬಲ್. ಎಲ್ಲರೂ ಒಂದೇ ತರನೇ ಒಂದೇ ರೂಲ್ಸ್ ಪ್ರಕಾರನೇ ಮಾಡೋದ್ರಿಂದ ಎಲ್ಲರಿಗೂ ಗೊತ್ತಿರುತ್ತೆ, ಇದನ್ನ ವಿಶ್ವಾಸಪೂರ್ವಕವಾಗಿದೆ, ಯಾವ್ದು ಸುಳ್ಳು ಇರಂಗಿಲ್ಲ ಅನ್ನೋದನ್ನ ಅನ್ಕೊಳ್ತಾರೆ. ಕರೆಕ್ಟಾ? ಒಂದೇ ಮೆಥಡ್ ಫಾಲೋ ಮಾಡಿದಾಗ. ನೆಕ್ಸ್ಟ್ ಏನು? ಮಿನಿಮೈಸಸ್ ಅಕೌಂಟಿಂಗ್ ಫ್ರಾಡ್ ರಿಸ್ಕ್. ಈಗ ಪ್ರತಿಯೊಬ್ರು ಬೇರೆ ಬೇರೆ ಮೆಥಡ್ ಅಲ್ಲಿ ಮಾಡ್ತಾ ಹೋಗ್ತಿದ್ರೆ ಏನಾಗ್ತಿತ್ತು, ಒಬ್ಬೊಬ್ರು ರೂಲ್ಸ್ ಪ್ರಕಾರ ಬಿಟ್ಟು ಬೇರೆ ತರ ಅಕೌಂಟ್ಸ್ ನ ಮಾಡಿ ಮೋಸ ನಡೀತಕ್ಕಂತಹ, ಫ್ರಾಡ್ ಆಗ್ತಕ್ಕಂತಹ ಚಾನ್ಸಸ್ ಗಳು ತುಂಬಾ ಜಾಸ್ತಿ ಇತ್ತು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳು ಫಿಕ್ಸ್ ಆಗಿರೋದ್ರಿಂದ ಒಂದೇ ಫಾರ್ಮೆಟ್ ಅಲ್ಲಿ ಮಾಡ್ತಾರೆ, ಯೂನಿಫಾರ್ಮಿಟಿಲಿ ಮಾಡ್ತಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಫ್ರಾಡ್ ಗಳು ಆಗೋದಿಲ್ಲ. ಅದು ಇದ್ರದ ಅಡ್ವಾಂಟೇಜ್, ಬೆನಿಫಿಟ್ ಅಂತ ಹೇಳ್ತಾ ಇದಾರೆ. ಅಲೋ ಕಂಪ್ಯಾರಿಸನ್, ಒಂದೇ ಮೆಥಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಕಂಪನಿನ ಇನ್ನೊಂದು ಕಂಪನಿಗೆ ಏನ್ ಮಾಡ್ಬೋದು, ಕಂಪೇರ್ ಮಾಡಿ ನೋಡೋದಾಗಿರ್ಬೋದು, ಅಥವಾ 1 ಇಯರ್ ಇಂದ ಇನ್ನೊಂದು ಇಯರ್ಗೆ ಅದೇ ಒಂದೇ ಕಂಪನಿಯದ್ದು ಹೇಗೆ ಡೆವಲಪ್ ಆಯ್ತು ಅಂತ ಅಂದ್ಬಿಟ್ಟು ಕಂಪೇರ್ ಮಾಡಕ್ಕೆ ಅನುಕೂಲ ಆಗ್ತಿದೆ ಅಂತ ಹೇಳ್ತಾ ಇದ್ರೆ. ಎಸ್ಟಾಬ್ಲಿಷಸ್ ಅಕೌಂಟಬಿಲಿಟಿ. ಅಕೌಂಟಬಿಲಿಟಿ ಅಂತಂದ್ರೆ ಏನು? ಒಂದು ಬಿಸ್ನೆಸ್ಗೆ ಇರ್ತಕ್ಕಂತಹ ಸ್ಟ್ಯಾಂಡರ್ಡ್ ಏನು ಅಂತ ಅನ್ನೋದು ಅದರಿಂದ ಗೊತ್ತಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಸಿಸ್ಟ್ ಇನ್ ಆಡಿಟಿಂಗ್, ಇದರಿಂದ ಏನ್ ಅನುಕೂಲ ಆಗುತ್ತೆ, ಆಡಿಟಿಂಗ್ ಮಾಡ್ತಕ್ಕಂತಹ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅನ್ನೋಂತಹ ಟೈಮ್ ಅಲ್ಲಿ ಇವು ಕರೆಕ್ಟ್ ಆಗಿ ಒಂದೇ ಮೆಥಡ್ ಮಾಡಿದಾಗ ಯಾರ್ಯಾರು ಎಷ್ಟೆಷ್ಟು ಆಡಿಟ್ ಮಾಡಿ ಎಷ್ಟು ಟ್ಯಾಕ್ಸ್ ನ ಕಟ್ಟಬೇಕು ಅನ್ನೋದು ಗೊತ್ತಾಗುತ್ತೆ. ಅದು ಈಸಿಯಾಗಿ ಅವರು ಪ್ರೋಸೆಸ್ ನ ಮಾಡಬಹುದಾಗಿದೆ ಟ್ಯಾಕ್ಸ್ ಕಟ್ಟಕ್ಕಂತಹ ಕನ್ಸರ್ನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ದ ಬೆನಿಫಿಟ್ಸ್ ಗಳಾಗಿತ್ತು. ಹಾಗಾದ್ರೆ ಇದು ಲಿಮಿಟೇಷನ್ಸ್ ಗಳು ಏನು ಅಂತ ನೋಡೋಣ. ಬ್ರಿಂಗ್ ಇನ್ಫ್ಲೆಕ್ಸಿಬಲ್ ಅಂಡ್ ರಿಜಿಡಿಟಿ. ಒಂದೇ ತರ ಮಾಡೋದ್ರಿಂದ ಇದರಲ್ಲಿ ಫ್ಲೆಕ್ಸಿಬಲ್ ಇರಲ್ಲ. ತುಂಬಾ ಗೊತ್ತಿರೋರೇ ಮಾಡ್ಬೇಕು, ಗೊತ್ತಿಲ್ದಿರೋರು ಮಾಡಕ್ಕಾಗತ್ತಾ? ಖಂಡಿತ ಮಾಡಕ್ಕಾಗಲ್ಲ. ಆಮೇಲೆ ಫ್ಲೆಕ್ಸಿಬಲ್ ಇರಲ್ಲ. ಫ್ಲೆಕ್ಸಿಬಲ್ ಅಂತಂದ್ರೆ ಒಂದೇ ತರನೇ ಮಾಡ್ಬೇಕು, ಯಾವ್ದೇ ತರನೇ ನಮಗೆ ಹೆಂಗ್ ಬೇಕೋ ಆ ತರ ಮಾಡಕ್ಕಾಗಲ್ಲ. ಹಾಗಾಗಿ ಫಿಕ್ಸ್ ಆಗಿರಂಗೇನೆ ಮಾಡ್ಬೇಕು, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ಫ್ಲೆಕ್ಸಿಬಲ್ ಅಂತಂದ್ರೆ ನಮಗೆ ಹೆಂಗ್ ಬೇಕು ಮಾಡಕ್ಕಾಗಲ್ಲ, ಅವ್ರು ಹೆಂಗ್ ಹೇಳ್ತಾರೆ ಅದೇ ತರನೇ ಸ್ಟ್ಯಾಂಡರ್ಡ್ ಆಗಿ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಇನ್ವಾಲ್ವ್ ಹೈ ಕಾಸ್ಟ್. ಈ ಸ್ಟ್ಯಾಂಡರ್ಡ್ಸ್ ಗಳನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರನೇ ಮಾಡ್ತೀನಿ ಅಂತಂದ್ರೆ ಒಬ್ರು ಸ್ಕಿಲ್ಸ್ ಪರ್ಸನ್ ಇರ್ಬೇಕಾ? ಎಲ್ಲರೂ ಅಕೌಂಟ್ಸ್ ಮಾಡಕ್ಕಾಗತ್ತಾ? ಎಲ್ಲರೂ CA ಆಗಕ್ಕಾಗತ್ತಾ? ಯಾರು ಸ್ಟ್ಯಾಂಡರ್ಡ್ ಆಗಿ ಓದಿ ಈಗ ಪ್ರೊಫೆಷನಲ್ ಕೋರ್ಸ್ ನೆಲ್ಲ ಕಂಪ್ಲೀಟ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಅಥಾರಿಟಿ ಇರುತ್ತೆ ಸಿಗ್ನೇಚರ್ ಹಾಕಕ್ಕೆ. ಸೊ ಇಂತ ಸ್ಟ್ಯಾಂಡರ್ಡ್ ಆಗಿ ಮಾಡಿಸ್ಬೇಕು ಅಂತಂದ್ರೆ ಆ ಪ್ರೊಫೆಷನಲ್ ಯಾರ್ಯಾರಿದ್ದಾರೆ ಅವ್ರನ್ನ ಮಾತ್ರನೇ ಅಪಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ಮೆಥಡ್ ಅಲ್ಲೇ ಮಾಡ್ಬೇಕು ಅಂದ್ರೆ ಖರ್ಚು ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಇದ್ರೆ. ಡಿಫಿಕಲ್ಟ್ ಟು ಚೂಸ್ ಅಮಾಂಗ್ ಆಲ್ಟರ್ನೇಟಿವ್. ಈಗ ಬೇರೆ ಬೇರೆ ಮೆಥಡ್ ಇತ್ತು ಅಂತಂದಾಗ ನಮ್ಗೆ ಯಾವ್ದು ಈಸಿ ಆಗಿತ್ತು ಆ ಮೆಥಡ್ ನ ನಾವು ಅಪ್ಲೈ ಮಾಡ್ಕೋಬಹುದಿತ್ತು. ಆದ್ರೆ ನಮ್ಗೀಗ ಆಪ್ಷನ್ ಇಲ್ಲ, ಒಂದೇ ಮೆಥಡ್ ಅಲ್ಲಿ ಯಾವ್ದು ICAI ಕೊಡುತ್ತೆ ಅದೇ ಮೆಥಡ್ ಅಲ್ಲಿ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಸ್ಕೋಪ್ ಇಸ್ ರಿಸ್ಟ್ರಿಕ್ಟೆಡ್. ಏನು ಸ್ಕೋಪ್ ಬೇರೆ ಬೇರೆ ಮೆಥಡ್ ಅಲ್ಲಿ ಮಾಡಿದಾಗ ಬೇರೆ ಬೇರೆ ಸ್ಕೋಪ್ ಇರ್ತಿತ್ತು. ಆದ್ರೆ ಇಲ್ಲಿ ಒಂದೇ ಮೆಥಡ್ ಇರೋದ್ರಿಂದ ಸ್ಕೋಪ್ಗೆ ರಿಸ್ಟ್ರಿಕ್ಷನ್ ಇದೆ. ಯಾವಾಗ ಗೊತ್ತಾಗುತ್ತೆ, ಯಾರು ಈಗ ಒಂದೇ ಸ್ಟ್ಯಾಂಡರ್ಡ್ ಮಾಡ್ಬೇಕು ಅಂತ ಯಾರೋ ಒಬ್ರು ಹೇಳ್ತಾರೆ ಅಂತಂದ್ರೆ ಇವ್ರ ಕ್ವಾಲಿಟಿ ಏನು ಇನ್ನೊಬ್ರು ಕ್ವಾಲಿಟಿ ಏನು ಅನ್ನೋದು ಗೊತ್ತಾಗೋಗ್ಬಿಡುತ್ತಾ? ಹೌದಾ? ಹಾಗಾಗಿ ಇದ್ರಲ್ಲಿ ಸ್ಕೋಪ್ಗೆ ರಿಸ್ಟ್ರಿಕ್ಟೆಡ್ ಇದೆ. ಏನಂತಂದ್ರೆ ಈಗ ಯಾರೋ ಒಬ್ರು ಲಾಸ್ ಆಗ್ತಾ ಇದೆ ಅಂತ ಬಿಸ್ನೆಸ್ ಅಂತ ನಿಜವಾಗ್ಲೂ ಲಾಸ್ ಆಗ್ತಿರುತ್ತೆ. ಅವನು ನಮ್ ಕಂಪ್ನಿ ತುಂಬಾ ಚೆನ್ನಾಗಿ ಪ್ರಾಫಿಟ್ ಅಲ್ಲಿ ಅಂತ ಅಂದ್ಬಿಟ್ಟು ತೋರ್ಸ್ಬಿಟ್ಟ ಅಂತಂದ್ರೆ ಏನಾಗ್ತಿತ್ತು,
ಜನ ಮೋಸ ಆಗೋಗ್ಬಿಡೋರು. ಸೊ ಒಂದೇ ತರಾನೇ ಪ್ರಾಫಿಟ್ ಮಾಡೋರು ನಿಜವಾಗ್ಲೂ ಪ್ರಾಫಿಟ್ ಮಾಡ್ತಿದ್ರೆ ಪ್ರಾಫಿಟ್ ತೋರಿಸ್ತಾರೆ, ಲಾಸ್ ಆಗ್ತಿರ್ತಕ್ಕಂತಹ ಬಿಸ್ನೆಸ್ ಪ್ರಾಫಿಟ್ ಮಾಡದೆ ನಮ್ಗೆ ತೋರ್ಸಕ್ಕೆ ಇದು ರಿಸ್ಟ್ರಿಕ್ಟ್ ಮಾಡುತ್ತೆ, ಒಂದೇ ಯೂನಿಫಾರ್ಮಿಟಿ ಆಗಿ ಮಾಡಕ್ಕೆ ತೋರಿಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಇದ್ರ ಲಿಮಿಟೇಷನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ರೆ. ಟೈಮ್ ಕನ್ಸ್ಯೂಮಿಂಗ್ ನೋಡಿ, ಇಲ್ಲಿ ಆ ತರ ಪ್ರೊಫೆಷನಲ್ ಮಾಡ್ತಾರೆ ಅಂತಂತಂದ್ರೆ ಈ ಕೆಲ್ಸಗಳನ್ನ ಗೊತ್ತಿರೋರೇ ಮಾಡ್ಬೇಕು, ಗೊತ್ತಿಲ್ಲದೆ ಇರೋರು ಮಾಡಕ್ಕಾಗಲ್ಲ. ಅದಾದ್ಮೇಲೆ ಒಂದೇ ಫಾರ್ಮೆಟ್ ಅಲ್ಲಿ ಮಾಡ್ಬೇಕಾಗಿರೋದ್ರಿಂದ ಆ ಮೆಥಡ್ ಅಲ್ಲೇ ಮಾಡ್ಬೇಕು, ಅದಕ್ಕೆ ಟೈಮು ಕೂಡ ಜಾಸ್ತಿ ಬೇಕಾಗುತ್ತೆ. ಇದೆಲ್ಲ ಲಿಮಿಟೇಷನ್ಸ್ ಮತ್ತೆ ಬೆನಿಫಿಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಚಾಪ್ಟರ್ ಅಲ್ಲಿ ಇರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಫೈನಲ್ ಕಾನ್ಸೆಪ್ಟ್ ಯಾವುದು ಅನ್ನೋದನ್ನ ನೋಡೋಣ. ಇನ್ನೊಂದು ಹಾರ್ಡ್ಲಿ 10 ಮಿನಿಟ್ಸ್ ಆಗುತ್ತೆ. ಇದು ಕಂಪ್ಲೀಟ್ ಆಯ್ತು ಅಂತಂದ್ರೆ ನಿಮ್ಮ ಚಾಪ್ಟರ್ ನಿಮ್ಗೆ ಗಾಯ್ಸ್ ಎಕ್ಸ್ಪ್ಯಾಂಡ್ GST ಅಂತ ಅಂದ್ಬಿಟ್ಟು 1 ಮಾರ್ಕ್ಸ್ಗೆ ಕೇಳಿದ್ರು ಅಂತಂದ್ರೆ ನೀವು ಏನಂತ ಬರೀಬೇಕು ಗೊತ್ತಾ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಬರೀಬೇಕು. GST ಅಬ್ರಿವೇಷನ್ ಏನಾರ ಕೇಳ್ತಾರೆ ಅಂತಂದ್ರೆ 1 ಮಾರ್ಕ್ಸ್ಗೆ ಏನಂತ ಬರೀತೀರಾ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಇದು ಏನಂತಂದ್ರೆ ಒಂದು ಕಂಟ್ರಿ ಒಂದು ಟ್ಯಾಕ್ಸ್ ಮೆಥಡ್ ಅಂತ ಅನ್ನೋದು, ಒಂದು ಟ್ಯಾಕ್ಸ್ ಸಿಸ್ಟಮ್ ಅಂತ ಅನ್ನೋದು ಇದು ಮೇನ್ ಮೋಟೋ. ನೋಡಿ ಗಾಯ್ಸ್, ಏನಂತಂದ್ರೆ 2017 ಗಿಂತ ಮುಂಚೆ ನಮ್ಗೆ ಇಂಡೈರೆಕ್ಟ್ ಟ್ಯಾಕ್ಸ್ ನಮ್ಮ ಇಂಡಿಯಾದಲ್ಲಿ ಎಕ್ಸಿಸ್ಟಿಂಗ್ ಇತ್ತು. ಅಂದ್ರೆ GST ಬರಕ್ಕಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸ್ ಇತ್ತು. ನಾವು ಡಿಗ್ರಿ ಓದ್ತಕ್ಕಂತಹ ಟೈಮಲ್ಲಿ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ನ ಓದ್ತಿದ್ದೋ. ಆದ್ರೆ 2017ರಲ್ಲಿ ಏನಾಯ್ತು, ಇಂಡೈರೆಕ್ಟ್ ಟ್ಯಾಕ್ಸ್ ಒಟ್ಟೋಗಿ ಅದು GST ರೀಪ್ಲೇಸ್ ಆಯ್ತು. ಯಾವ ವರ್ಷದಲ್ಲಿ, 2017 ಅಲ್ಲಿ. 2017 ಅಲ್ಲಿ ನಮ್ಮ ಇಂಡಿಯಾದಲ್ಲಿ GST ಇಂಪ್ಲಿಮೆಂಟ್ ಆಯ್ತು, ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಹೊರಟೋಯ್ತು. ಏನಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ತೆಗೆದು GST ನ ಇಂಪ್ಲಿಮೆಂಟ್ ಮಾಡಿದ್ರು, GST ಅಂತಂದ್ರೆ ಏನು ಅಂತಂದ್ರೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಇಂಡೈರೆಕ್ಟ್ ಮೆಥಡ್ ಅಲ್ಲಿ ಹೇಗೆಲ್ಲ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾರೆ, ಗೂಡ್ಸ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ನ ಯಾಕೆ ತಗೊಬಂದಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. GST is a destination based tax on consumption of goods and services. ಏನ್ ಹೇಳ್ತಿದ್ದಾರೆ, GST ಅಂತ ಅನ್ನೋದು ಒಂದು ಡೆಸ್ಟಿನೇಷನ್ ಓರಿಯೆಂಟೆಡ್ ಟ್ಯಾಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಒಬ್ಬ ವ್ಯಕ್ತಿ ಒಂದು ಐಟಮ್ ನ ಯೂಸ್ ಮಾಡ್ಬೇಕು, ಅವನೇ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಸೋಪ್ ಪ್ರಾಡಕ್ಟ್ ಇದೆ ಅಂತ ಅನ್ಕೊಳ್ಳಿ. ಆ ಸೋಪ್ ನ ಯಾರು ಪರ್ಚೇಸ್ ಮಾಡಿ ಲಾಸ್ಟ್ ಅಲ್ಲಿ ಯೂಸ್ ಮಾಡ್ತಾನಲ್ಲ, ಯಾರು ಎಂಡ್ ಯೂಸರ್ ಇದ್ದಾನಲ್ಲ, ಅವನೇ ಅದಕ್ಕೆ ಟ್ಯಾಕ್ಸ್ ನ ಪೇ ಮಾಡಬೇಕು. ಎಂಡ್ ಯೂಸರ್ ಅದ್ರದ್ದು ಟ್ಯಾಕ್ಸ್ ಪೇ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನಿಮ್ಗೆ ಕನ್ಫ್ಯೂಷನ್ ಇರ್ಬೋದೇನೋ, ನನಗೆ ಐಡಿಯಾ ಇಲ್ಲ. ಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ನನಗ್ ಬರ್ತಕ್ಕಂತಹ ಇನ್ಕಮ್ ನ ನಾನು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಕಟ್ತೀನಿ. ಬಟ್ ನಮ್ ಇಂಡಿಯಾದಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಕಟ್ಟಕ್ಕಂತವ್ರು ತುಂಬಾ ಕಮ್ಮಿ, ಹಾಗೆ ಗವರ್ನಮೆಂಟ್ಗೂ ಡೈರೆಕ್ಟ್ ಟ್ಯಾಕ್ಸ್ ಇಂದ ಬರ್ತಕ್ಕಂತಹ ಅಮೌಂಟ್ ತುಂಬಾ ಕಡಿಮೆ. ಆದ್ರೆ ಇಡೀ ಇಂಡಿಯಾದಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಯಾವತ್ತು ಟ್ಯಾಕ್ಸ್ ಗಳನ್ನ ಕಟ್ತಾನೆ ಇರ್ತೀವಿ. ಡೈರೆಕ್ಟ್ ಆಗಿ ಕಟ್ತೇ ಹೋದ್ರು ನಾವೆಲ್ಲ ಇಂಡೈರೆಕ್ಟ್ ಆಗಿ ಕಟ್ತಿರ್ತೀವಿ. ಏನೋ ಒಂದು ಐಟಮ್ ತಗೊಬರ್ತೀವಲ್ವಾ ಮನೆಗೆ, ಏನೇ ಒಂದು ಮನೆಗೆ ಐಟಮ್ ತರ್ತೀವಿ ಅಂದ್ರೂ ಅದ್ರಲ್ಲಿ ಸರ್ವಿಸ್ ಟ್ಯಾಕ್ಸ್ ಅಥವಾ ಗೂಡ್ಸ್ ಟ್ಯಾಕ್ಸ್ ನಮ್ಗೆ ಇದ್ದೇ ಇರುತ್ತೆ. ಸೊ ನಮಗೆ ಗೊತ್ತಾಗ್ತಿರಲ್ಲ, ನಾವು ಐಟಮ್ ತಗೊಂಡ್ಬಿಟ್ಟು ಮನೇಲಿ ಯೂಸ್ ಮಾಡ್ತಿರ್ತೀವಿ, ಬಟ್ ನಾವು ಟ್ಯಾಕ್ಸ್ ಕಟ್ಟೋ ಅನ್ನೋದು ಗೊತ್ತಾಗಿರಲ್ಲ. ಸೊ ನಾವು ಡೈರೆಕ್ಟ್ ಆಗಿ ಕಟ್ಟಿರಲ್ಲ, ಇಂಡೈರೆಕ್ಟ್ ಆಗಿ ಕಟ್ಟಿರ್ತೀವಿ, ಯಾವುದೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಿ ಅನ್ನೋ ಪ್ರಕಾರ. ಸೊ ಇದು ಏನಾಗಿದೆ ಅಂತಂದ್ರೆ, GST ಇಸ್ ಎ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಆನ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್. ಯಾರು ಗೂಡ್ಸ್ ಅಂಡ್ ಸರ್ವಿಸ್ ಅನ್ನ ಯೂಸ್ ಮಾಡ್ತಾರೆ ಅವನೇ ಕಟ್ಟಬೇಕಾಗಿರೋಂತ ಟ್ಯಾಕ್ಸ್ ಆಗಿದೆ. ಕನ್ಸಂಪ್ಷನ್ ಯಾರು ಮಾಡ್ತಾರೆ, ಒಬ್ಬ ಡೆಸ್ಟಿನೇಷನ್, ಯಾರಿಗೆ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗುತ್ತೆ ಅವನು ಕಟ್ಟತಕ್ಕಂತಹ ಟ್ಯಾಕ್ಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದೇರ್ ಆರ್ 3 ಮೇನ್ ಕಾಂಪೊನೆಂಟ್ಸ್ ಆಫ್ GST. GST ಮೇನ್ ಆಗಿ 3 ಕಾಂಪೊನೆಂಟ್ಸ್ ಗಳಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವುದು, CGST, SGST, IGST ಅಂತ ಅಂದ್ಬಿಟ್ಟು. CGST ಅಂತಂದ್ರೇನು, ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು. SGST ಅಂತಂದ್ರೇನು, ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು. IGST ಅಂದ್ರೇನು, ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು. 3 ಕಾಂಪೊನೆಂಟ್ಸ್ ಇದೆ, CGST, SGST, IGST ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಹಾಗಾದ್ರೆ ಇದನ್ನ ಯಾವ ತರ ಕ್ಲಾಸಿಫೈ ಮಾಡ್ತಾರೆ ಅನ್ನೋದನ್ನ ಚಾರ್ಟ್ ಅಲ್ಲಿ ನೋಡೋಣ. GST ನಮ್ಗೆ ಮೇಲು, GST ಕ್ಲಾಸಿಫಿಕೇಶನ್ ಬರ್ತಾ ಹೋಗುತ್ತೆ. ಯಾವ್ಯಾವ್ದು ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇಂಟ್ರಾ ಸ್ಟೇಟ್ ಮೂವ್ಮೆಂಟ್. ಏನು ಇಂಟ್ರಾ ಸ್ಟೇಟ್ ಮೂವ್ಮೆಂಟ್ ಅಂತಂದ್ರೆ, ಇಂಟ್ರಾ ಅಂತಂದ್ರೆ ಏನು, ಆಂತರಿಕ. ಒಂದು ಸ್ಟೇಟ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂತಹ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಕ್ಕಂತಹ ಒಂದು ಪ್ರಾಡಕ್ಟ್, ಸೋಪ್ ಮೆಟೀರಿಯಲ್ ಆಗ್ಲಿ ಮತ್ತೊಂದು ಏನೇ ಆಗ್ಲಿ, ಒಂದು ಸ್ಟೇಟ್ ಅಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಅದೇ ಸ್ಟೇಟಿನ ಜನ ಅದನ್ನ ಯೂಸ್ ಮಾಡಿ ಪರ್ಚೇಸ್ ಮಾಡ್ತಾರೆ ಅಂತಂದ್ರೆ
ಅದಕ್ಕೆ ಲೆವಿ ಮಾಡ್ತಾರೆ. ಅದನ್ನ ಇಂಟ್ರಾ ಸ್ಟೇಟ್, ಒಂದು ಸ್ಟೇಟ್ ಒಳಗೆ ನಡೀತಕ್ಕಂತಹ ಏನು ಮೂವ್ಮೆಂಟ್ ಅಂತ ಕರೀತಾರೆ, ಒಂದು ಸ್ಟೇಟ್ ಅಲ್ಲಿ ನಡೀತಕ್ಕಂತಹ ವ್ಯವಹಾರ ಅಂತ ಆಗಿರುತ್ತೆ. ಅದರಲ್ಲಿ GST ನ ಟ್ಯಾಕ್ಸ್ ನ ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಸೆಂಟ್ರಲ್, ಈಗ ನಮ್ಮ ಇಂಡಿಯಾ ಫಾಲೋ ಮಾಡ್ತಾ ಇರೋಂತಹದ್ದು ಫೆಡರಲ್ ಸಿಸ್ಟಮ್ ಆಫ್ ಟ್ಯಾಕ್ಸೇಷನ್. ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅವರು ಟ್ಯಾಕ್ಸ್ ಹಾಕ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಅವರು ಟ್ಯಾಕ್ಸ್ ಹಾಕ್ಬೋದು. ಯಾವ್ದೋ ಒಂದು ಪ್ರಾಡಕ್ಟ್ ನ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ, ಈಗ ಯಾವ್ದೋ ಒಂದು ಮೆಕ್ಯಾನಿಕಲ್ ಐಟಮ್ ಆಗಿರ್ಲೋ ಅಥವಾ ಮತ್ತೊಂದು ಏನೋ ಒಂದು, ಈಗ ನೋಡಿ ಫಾರ್ ಎಕ್ಸಾಂಪಲ್ ನೀವು ಟೈರ್ ತಗೊಳ್ಬೇಕು ಅಂತ ಅನ್ಕೊಳ್ತೀರಾ, ನೀವು ಬೇರೆ ಬೇರೆ ಬ್ರ್ಯಾಂಡ್ ಇರುತ್ತೆ, MRF ಇರುತ್ತೆ, ಈ ತರ ಬೇರೆ ಬೇರೆ ಬ್ರ್ಯಾಂಡ್ ಗಳಿದೆ. ಬೇರೆ ಬೇರೆ ಬ್ರ್ಯಾಂಡ್ ಗಳನ್ನ ನೀವು ತಗೊಳ್ತಾ ಇರ್ತೀರಾ. ಅದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಅವರು ಅದಕ್ಕೆ ಟ್ಯಾಕ್ಸ್ ಲೆವಿ ಮಾಡ್ಬೋದು, ಸ್ಟೇಟ್ ಗವರ್ಮೆಂಟ್ ಅವರು ಟ್ಯಾಕ್ಸ್ ಲೆವಿ ಮಾಡ್ಬೋದು. ಒಂದು ಸ್ಟೇಟ್ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಕ್ಕಂತಹ ಐಟಮ್ ಅದೇ ಜನ ಯೂಸ್ ಮಾಡಿದಾಗ ಎರಡು ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ ಆಗುತ್ತೆ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ ಆಗುತ್ತೆ. ಅದ್ ಯಾವ ತರ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಒಂದು ಸ್ಟೇಟ್ ಒಳಗೆ ನಡೀತಕ್ಕಂತಹ ಟ್ರಾನ್ಸಾಕ್ಷನ್ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ, ಅದಕ್ಕೆ CGST ಅಪ್ಲಿಕಬಲ್ ಆಗುತ್ತೆ. CGST ಅಂತಂದ್ರೆ ಯಾರು? ಸೆಂಟ್ರಲ್ ಗವರ್ನಮೆಂಟ್ ಅವರು. ಇಲ್ಲಿ ನೋಡಿ, ಇಲ್ಲಿ ಲೆವಿಡ್ ಬೈ ಸೆಂಟರ್, ಏನಂದ್ರೆ ಇದು ಸೆಂಟ್ರಲ್ ಗವರ್ನಮೆಂಟ್ ಲೆವಿ ಮಾಡ್ತಕ್ಕಂತಹದ್ದಾಗಿರುತ್ತೆ. ಈಗ ಒಂದು ಪ್ರಾಡಕ್ಟ್ ಗೆ 18% GST, ಒಂದು ಪ್ರಾಡಕ್ಟ್ ಗೆ 18% GST ಇತ್ತು ಅಂತ ಅನ್ಕೊಳ್ಳಿ, ಅದರಲ್ಲಿ 9% ಸೆಂಟ್ರಲ್ ಗವರ್ನಮೆಂಟ್ ಹೋಗುತ್ತೆ, ಸ್ಟೇಟ್ ಗವರ್ನಮೆಂಟ್ ಗೆ 9% ಹೋಗುತ್ತೆ. ಇದು SGST ಅಂತಂದ್ರೇನು? ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು. ಇದು ಲೆವಿಡ್ ಬೈ ಸ್ಟೇಟ್, ಆ ಸ್ಟೇಟ್. ಈಗ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಕರ್ನಾಟಕದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಕ್ಕಂತಹ ಯಾರು ಇರ್ತಾರೆ ಅವರು ಆ ಐಟಮ್ ನ ಪರ್ಚೇಸ್ ಮಾಡ್ತಾರೆ, ಅವರು ಎರಡು ಟ್ಯಾಕ್ಸ್ ನು ಕಟ್ಟಿರ್ತಾರೆ, ಸ್ಟೇಟ್ಗೂ ಕಟ್ಟಿರ್ತಾರೆ, ಸೆಂಟ್ರಲ್ ಗವರ್ಮೆಂಟ್ಗೂ ಕಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೆಂಟ್ರಲ್ ಗೆ ಕಟ್ಟಂತದ್ದು ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ಸ್ಟೇಟ್ ಗೆ ಕಟ್ಟತಕ್ಕಂತಹದ್ದು ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಂಟ್ರಾ ಸ್ಟೇಟ್ ಅಂತಂದ್ರೆ ಏನು? ಈಗ ಆಂತರಿಕ ಒಂದು ಸ್ಟೇಟ್ ಒಳಗೆ ನಿಂತಕ್ಕಂತಹ GST ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಯಾವ ತರ ಲೆವಿ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಇಂಟರ್ ಸ್ಟೇಟ್ ಆದ್ರೆ ಬಾಹ್ಯ ಸ್ಟೇಟ್ ಅಂತಂದ್ರೆ ಒಂದು ಸ್ಟೇಟ್ ಇಂದ ಮತ್ತೊಂದು ಸ್ಟೇಟ್ಗೆ, ಕರ್ನಾಟಕದಿಂದ ತಮಿಳುನಾಡು, ಆಂಧ್ರ, ಬೇರೆ ಯಾವುದೇ ರಾಜಸ್ಥಾನ್ ಆಗಿರ್ಲಿ, ಗುಜರಾತ್ ಆಗಿರ್ಲಿ, ಯಾವುದೇ ಬೇರೆ ಸ್ಟೇಟ್ ಗಳಿಗೆ ಮಾಡಿದ್ರು ಅಂತಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಹೇಗಿರುತ್ತೆ? ಈಗ IGST ನ ಲೆವಿ ಮಾಡ್ತಾರೆ. ಇಲ್ಲಿ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಆಗಿ ಅಲ್ಲಿ ಏನಾಗುತ್ತೆ ಲೆವಿ ಮಾಡ್ತಾರೆ, ಟ್ಯಾಕ್ಸ್ ಅನ್ನ ಬೀಳುತ್ತೆ ಅಂತ ಅಂದ್ಬಿಟ್ಟು. ಇಲ್ಲೇನಾಯ್ತು, ಒಂದ್ ಪ್ರಾಡಕ್ಟ್ ಒಂದು ಸ್ಟೇಟ್ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಅಲ್ಲೇ ಯೂಸ್ ಮಾಡಿದ್ರು, ಅಲ್ಲಿ ಯೂಸ್ ಮಾಡ್ತಕ್ಕಂತಹ ವ್ಯಕ್ತಿ ಎರಡು ಟ್ಯಾಕ್ಸ್ ನ ಕಟ್ತಾನೆ, ಸೆಂಟ್ರಲ್ ಗವರ್ಮೆಂಟ್ ಹೋಗ್ತಕ್ಕಂತಹ ಟ್ಯಾಕ್ಸ್, ಇನ್ನು ಸ್ಟೇಟ್ ಗವರ್ಮೆಂಟ್ ಹೋಗ್ತಕ್ಕಂತಹ ಟ್ಯಾಕ್ಸ್. ಈಗ ಒಂದು ಸ್ಟೇಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆದಂತಹ ಗೂಡ್ಸ್ ಬೇರೆ ಸ್ಟೇಟ್ ಹೋಗುತ್ತೆ, ಅಲ್ಲಿರೋ ವ್ಯಕ್ತಿ ಅದನ್ನ ಯೂಸ್ ಮಾಡ್ತಾನೆ ಅಂತಂದ್ರೆ ಆತ ಪೇ ಮಾಡೋದು IGST ಆಗಿರುತ್ತೆ. ಸೇಮ್ ಈಗ ಯಾರು ಐಟಮ್ ನ ಯೂಸ್ ಮಾಡಿರ್ತಾನೆ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ 18%, ಅದೇ 18% ಅಲ್ಲೂ ಇತ್ತು ಅಂತಂದಾಗ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೆ ಅದು ಮೂವ್ ಆಯ್ತು ಅಂತ ಆಗಿ ಅಲ್ಲಿ ವ್ಯಾಪಾರ ಆಯ್ತು ಅಂದ್ರೆ ಇಲ್ಲಿ 99% ಎರಡೆರಡಕ್ಕೆ ಡಿವೈಡ್ ಆಯ್ತು ಅಂತ ಅಂದ್ಬಿಟ್ಟು ತೋರಿಸ್ತಾವ್. ಅಲ್ಲಿ 18% ನಾವು ಡೈರೆಕ್ಟ್ ಆಗಿ ಹಾಕಿ ತೋರಿಸ್ಬಿಡ್ತೀವಿ, ಅದನ್ನ IGST ಅಂತ ತೋರಿಸ್ತಾವ್. IGST ಅಂತಂದ್ರೆ ಇಂಟಿಗ್ರೇಟೆಡ್. ನಿಮಗೆ ಅರ್ಥ ಆಗ್ಲಿ ಅಂತಂದ್ರೆ ಕಂಬೈನ್ಡ್, ಎರಡನ್ನೂ ಸೇರಿಸಿ ಒಟ್ಟಿಗೆ ಇಂಟಿಗ್ರೇಟೆಡ್ ನ ಹಾಕುದು. ಇದನ್ನ ಏನ್ ಹೇಳ್ತಾ ಇದ್ರೆ GST ಲೆವಿಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಇದು ಎರಡೂ ಸೇರಿ ಒಟ್ಟಿಗೆ ಆಗ್ತಕ್ಕಂತಹದ್ನ ಏನ್ ಹೇಳ್ತಾರೆ? IGST, ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಯ್ತು. ಈಗ ನಿಮ್ಗೆ ಟ್ಯಾಕ್ಸೇಷನ್ ಅಲ್ಲಿ ಯಾವ ತರದ್ದು ಟ್ಯಾಕ್ಸೇಷನ್ ನ ಕಲೆಕ್ಟ್ ಆಗುತ್ತೆ, GST ಯಾವ ಅಂಡರ್ ಅಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಈಗ ಗೌರ್ಮೆಂಟ್ ಟ್ಯಾಕ್ಸ್ ಲೆವಿ ಮಾಡುತ್ತೆ. ಏನ್ ಟ್ಯಾಕ್ಸ್ ಲೆವಿ ಮಾಡುತ್ತೆ ಗೌರ್ಮೆಂಟ್ ಪಬ್ಲಿಕ್ ಮೇಲೆ? ದೇಶಕ್ಕೆ ರಕ್ಷಣೆ ಕೊಡ್ಬೇಕಾ, ಹೆಲ್ತ್ ಕೊಡ್ಬೇಕಾ? ಇಲ್ಲಿ ಜನಕ್ಕೆ ಏನಾದ್ರು ಹುಷಾರಿಲ್ಲ ಅಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಗಳನ್ನ ಮಾಡ್ಬೇಕು, ಹೆಲ್ತ್ ಕೊಡ್ಬೇಕು, ಎಜುಕೇಶನ್ ಸ್ಕೂಲ್ ಗಳನ್ನ ಓಪನ್ ಮಾಡ್ಬೇಕಾ, ಅದಾದ್ಮೇಲೆ ಇಂಡಿಯಾಗೆ ಪ್ರೊಟೆಕ್ಷನ್ ಕೊಡ್ಬೇಕಾ, ಸೆಕ್ಯೂರಿಟಿ ಕೊಡ್ಬೇಕಾ? ಈ ತರ ಬೇರೆ ಬೇರೆ ಖರ್ಚುಗಳು ಇದ್ದೇ ಇರುತ್ತೆ ಕಂಟ್ರಿಗೆ, ಕರೆಕ್ಟಾ? ಅದಕ್ಕೆ ಆ ಖರ್ಚುಗಳನ್ನ ಎಲ್ಲಿಂದ ತೆಗಿತಾರೆ? ಇಲ್ಲಿ ಜನರಿಂದನೇ ತೆಗಿಬೇಕಾಗತ್ತೆ. ಹಾಗಾಗಿ ಅವರು ಟ್ಯಾಕ್ಸ್ ಅನ್ನ ಲೆವಿ ಮಾಡ್ತಾರೆ. ಟ್ಯಾಕ್ಸ್ ಅನ್ನ ಲೆವಿನ ಎರಡು ವಿಧವಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರೆ, ಒಂದು ಇಂಡೈರೆಕ್ಟ್ ಆಗಿ ಜನಕ್ಕೆ ಇಂಡೈರೆಕ್ಟ್ ಆಗಿ ಕಲೆಕ್ಟ್ ಮಾಡ್ತಾ ಇದಾರೆ ಟ್ಯಾಕ್ಸ್, ಇನ್ನೊಂದು ಡೈರೆಕ್ಟ್ ಆಗಿ ಕಲೆಕ್ಟ್ ಮಾಡ್ತಾ ಇದಾರೆ. ಡೈರೆಕ್ಟ್ ಆಗಿ ಅಂದ್ರೆ ಒಬ್ಬ ವ್ಯಕ್ತಿ ನನಗೆ ತುಂಬಾ ಜಾಸ್ತಿ ಇನ್ಕಮ್ ಬರ್ತಿದೆ ಅಂತಂದ್ರೆ ನನ್ನ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಗಿಂತ ಜಾಸ್ತಿ, ಅಥವಾ ನನಗೆ ನಿಮ್ಗೆ ಸ್ಲಾಬ್ ರೇಟ್ ಬರ್ತಾ ಹೋಗುತ್ತೆ, ಮುಂದಕ್ಕೆ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ಸ್ಲಾಬ್ ರೇಟ್ ಗಿಂತ ಯಾರ್ಯಾರು ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದಾರೆ ಅವರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗ್ತದೆ.
ಸೊ ಅದು ಡೈರೆಕ್ಟ್ ಆಗಿ ನಾನು ಸಂಪಾದನೆ ತುಂಬಾ ಜಾಸ್ತಿ ಮಾಡ್ತಿದ್ದೀನಿ, ನಾನು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಕಟ್ಟೆ, ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕೇಳ್ತಾರೆ. ಗೌರ್ಮೆಂಟ್ ಲೆವಿ ಮಾಡ್ತು ನನ್ ಮೇಲೆ, ನಂದಾಯ್ತು. ಆದ್ರೆ ಈ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆಯಲ್ಲ, ಈ ಇಂಡೈರೆಕ್ಟ್ ಟ್ಯಾಕ್ಸ್ ಗವರ್ಮೆಂಟ್ ಎಲ್ಲಾರ ಮೇಲೂ ರೊಟ್ಟಿನೇ ಹಾಕುತ್ತೆ. ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಈಗ ನನಗೆ ಒಬ್ಬನಿಗೆ ಇನ್ಕಮ್ ಜಾಸ್ತಿ ಇತ್ತು, ನಾನು ಟ್ಯಾಕ್ಸ್ ಕಟ್ತೆ. ಇಲ್ಲಿ ಎಲ್ಲಾರ ಹತ್ರನೂ ಟ್ಯಾಕ್ಸ್, ಒಬ್ಬ ಇನ್ಕಮ್ ಜಾಸ್ತಿ ಇಲ್ವಲ್ಲ, ಹಾಗಾಗಿ ಎಲ್ಲಾರ ಮೇಲೂ ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ ಅನ್ನ ಹಾಕತ್ತೆ. ಮುಂಚೆ GST ಬರಕ್ಕಿಂತ ಮುಂಚೆ ನಾನು ಆಗ್ಲೇ ಹೇಳಿದ್ರೆ ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ ಲೆವಿ ಮಾಡ್ತಿತ್ತು, ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ ಲೆವಿ ಮಾಡ್ತಿತ್ತು ಅಂದ್ಬಿಟ್ಟು. ಸೆಂಟ್ರಲ್ ಗವರ್ಮೆಂಟ್ ಯಾವ ನೇಮ್ ಬರಲಿ, ಈಗ ನೋಡ್ಬಿಡೋಣ. ಮೊದಲು ಇಂಡೈರೆಕ್ಟ್ ಆಗಿ ಗವರ್ನಮೆಂಟ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಿದೆ ಅಂತ ಅಂದ್ಬಿಟ್ಟು. ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿತ್ತು, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿತ್ತು. 2017 ಅಲ್ಲಿ ಅದು 2017 ಅಲ್ಲಿ GST ರೀಪ್ಲೇಸ್ ಮಾಡ್ತು ಅಂತ ಅಂದ್ಬಿಟ್ಟು. ಹಾಗಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಅದಕ್ಕಿಂತ ಮುಂಚೆ ಯಾವ್ದಂತ ಲೆವಿ ಮಾಡ್ತಿತ್ತು, ಸ್ಟೇಟ್ ಗವರ್ಮೆಂಟ್ ಯಾವ ಟ್ಯಾಕ್ಸ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ನೋಡೋಣ. ಸೆಂಟ್ರಲ್ ಗವರ್ಮೆಂಟ್ ಯಾವ್ದು ಆಗ್ತಿತ್ತು, ಸರ್ವಿಸ್ ಟ್ಯಾಕ್ಸ್ ಆಗ್ತಿತ್ತು, ಎಕ್ಸೈಸ್ ಡ್ಯೂಟಿ ಆಗ್ತಿತ್ತು, CST ಆಗ್ತಿತ್ತು, ಕಸ್ಟಮ್ ಡ್ಯೂಟಿ ಆಗ್ತಿತ್ತು. ಇಷ್ಟು ಟ್ಯಾಕ್ಸ್ ಅನ್ನ ಆಗ್ತಾ ಇತ್ತು. ಅದಾದ್ಮೇಲೆ ಸ್ಟೇಟ್ ಗವರ್ಮೆಂಟ್ ಯಾವ್ದಾಗ್ತಿತ್ತು, ವ್ಯಾಟ್ ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಐಟಮ್, ವ್ಯಾಟ್ ಆಗ್ತಿತ್ತು, ಎಂಟ್ರಿ ಟ್ಯಾಕ್ಸ್ ಆಗ್ತಿತ್ತು, ಆಕ್ಟ್ರಾಯ್, ಲಕ್ಸುರಿ ಟ್ಯಾಕ್ಸ್. ಇಷ್ಟು ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ಆಗ್ತಿತ್ತು. ಆದ್ರೆ 2017ರಲ್ಲಿ GST ಬಂದ್ಮೇಲೆ ಅದನ್ನ ರೀಪ್ಲೇಸ್ ಮಾಡಿ GST ಅದನ್ನ ಏನು ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಇಂಡೈರೆಕ್ಟ್ ಮೆಥಡ್ ಆಫ್ ಟ್ಯಾಕ್ಸ್ ಕಲೆಕ್ಷನ್. ಡೈರೆಕ್ಟ್ ಮೆಥಡ್ ಆಫ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ಲೇ ಹೇಳಿದೆ, ಒಬ್ಬ ವ್ಯಕ್ತಿಗೆ ಇನ್ಕಮ್ ಜಾಸ್ತಿ ಇರುತ್ತೆ, ಅವನಿಂದ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಅನ್ನ ನೀನ್ ಇಷ್ಟು ಕಟ್ಟಬಾರಬೇಕು ಅಂತ ಹೇಳಿದಾಗ ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್, ಅದಕ್ಕೆ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್. ಒಬ್ಬ ವ್ಯಕ್ತಿ ಅವ್ನ್ ಕಟ್ಟ ಅಂತದ್ನ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಅವನಿಗೆ ಇನ್ಕಮ್ ಜಾಸ್ತಿ ಇರುತ್ತೆ, ಅವ್ನ ಇನ್ಕಮ್ ಟ್ಯಾಕ್ಸ್ ನ ಕಟ್ತಾನೆ. ಸೊ ಇದು ಡೈರೆಕ್ಟ್ ಮೆಥಡ್ ಆಯ್ತು. ಒಬ್ಬ ವ್ಯಕ್ತಿ ಡೈರೆಕ್ಟ್ ಆಗಿ ಕಟ್ಟಾಗ, ಇಂಡೈರೆಕ್ಟ್ ಅಂತಂದ್ರೆ ಎಲ್ಲಾರ ಮೇಲೂ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ ಲೆವಿ ಮಾಡ್ತಕ್ಕಂಥದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕಟ್ತಾರೆ. ಮುಂಚೆ 2017 ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಯಾವ್ಯಾವ್ದನ್ನ ಕಲೆಕ್ಟ್ ಮಾಡ್ತಿತ್ತು, ಸ್ಟೇಟ್ ಗವರ್ಮೆಂಟ್ ಯಾವ್ಯಾವ್ದು ಕಲೆಕ್ಟ್ ಮಾಡ್ತಿತ್ತು. 2017 ಆದ್ಮೇಲೆ GST ಹೇಗ್ ಬಂತು ಅನ್ನೋದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಫೈನಲ್ ಆಗಿ GST ಗೆ ಸಂಬಂಧಪಟ್ಟಂತಹ ಕೆಲವು ಫೀಚರ್ ಗಳನ್ನ ನೋಡೋಣ. GST is common law and procedure throughout the country under single administration. ಮೊದಲು ಸೆಂಟ್ರಲ್ ಗವರ್ಮೆಂಟ್ ಬೇರೆ ಬೇರೆ ಟ್ಯಾಕ್ಸ್ ಆಗ್ತಿದ್ರು, ಸ್ಟೇಟ್ ಗವರ್ಮೆಂಟ್ ಬೇರೆ ಬೇರೆ ಟ್ಯಾಕ್ಸ್ ಆಗ್ತಿದ್ರು ಅಂತ ಹೇಳ್ದು. ಹಾಗಾಗಿ ಅಲ್ಲಿ ಏನಾಗ್ತಿತ್ತು, ಒಂದು ಸಿಂಗಲ್ ಅಡ್ಮಿನಿಸ್ಟ್ರೇಷನ್ ಇರ್ಲಿಲ್ಲ. ಸ್ಟೇಟ್ ಗವರ್ಮೆಂಟ್ ಬೇರೆ, ಸೆಂಟ್ರಲ್ ಗವರ್ಮೆಂಟ್ ಬೇರೆ, ಅಡ್ಮಿನಿಸ್ಟ್ರೇಷನ್ ಬೇರೆ ಬೇರೆ ಇರ್ತಿತ್ತು. ಬಟ್ GST ಬಂದ್ಮೇಲೆ ಸಿಂಗಲ್ ಅಡ್ಮಿನಿಸ್ಟ್ರೇಷನ್ ಇದೆ. GST ಒಬ್ಬರೇನೆ ಸಿಂಗಲ್ ಅಡ್ಮಿನಿಸ್ಟ್ರೇಷನ್ ನೋಡ್ತಕ್ಕಂತಹದ್ದು. ಕಾಮನ್ ಲಾ ಎಲ್ಲ ಇಡೀ ಥ್ರೂ ಔಟ್ ಕಂಟ್ರಿಗೆ ಅಪ್ಲಿಕಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಥ್ರೂ ಔಟ್ ಕಂಟ್ರಿ ಒಬ್ಬರದೇ ಅಡ್ಮಿನಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ಫಸ್ಟ್ ಫೀಚರ್ ಹೇಳ್ತಾ ಇದೆ. ದರ್ ಇಸ್ ನೋ ಸ್ಕೋಪ್ ಫಾರ್ ಲೆವಿ ಆಫ್ ಸೆಸ್, ರೀಸೇಲ್ ಟ್ಯಾಕ್ಸಸ್, ಅಡಿಷನಲ್ ಟ್ಯಾಕ್ಸಸ್, ಟರ್ನ್ ಓವರ್ ಟ್ಯಾಕ್ಸಸ್ ಎಕ್ಸೆಟ್ರಾ. ಏನ್ ಹೇಳ್ತಾ ಇದೆ, ಇದರಲ್ಲಿ GST ಬಂದ್ಮೇಲೆ ಯಾವ್ದು ಸೆಸ್ ಹಾಕಕ್ಕಾಗ್ಲಿ, ಅದಾದ್ಮೇಲೆ ರೀಸೇಲ್ ಟ್ಯಾಕ್ಸ್ ಹಾಕಕ್ಕಾಗ್ಲಿ, ಅಡಿಷನಲ್ ಟ್ಯಾಕ್ಸ್ ಹಾಕಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ಚಾನ್ಸ್ ಇರಲ್ಲ. ಒಂದ್ ಐಟಮ್ಗೆ ಒಂದೇ ಸಲ ಟ್ಯಾಕ್ಸ್ ಹಾಕಂತಹದ್ದು, 2-3 ಸಲ ಟ್ಯಾಕ್ಸ್ ಅನ್ನ ಹಾಕಿ ಮಾಡ್ತಕ್ಕಂತಹದ್ದು ಇರಲ್ಲ. ಒಂದ್ ಐಟಮ್ಗೆ ಒಂದೇ ಸಲ ಲೆವಿನ ಟ್ಯಾಕ್ಸ್ ನ ಲೆವಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದೇರ್ ಇಸ್ ನೋ ಮಲ್ಟಿಪಲ್ ಲೆವೆಲ್ ಆಫ್ ಟ್ಯಾಕ್ಸಸ್ ಆನ್ ಗೂಡ್ಸ್ ಅಂಡ್ ಸರ್ವಿಸಸ್ ಸಚ್ ಆಸ್ ಸೇಲ್ಸ್ ಟ್ಯಾಕ್ಸ್, ಎಂಟ್ರಿ ಟ್ಯಾಕ್ಸ್, ಆಕ್ಟ್ರಾಯ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಲಕ್ಸುರಿ ಟ್ಯಾಕ್ಸ್. ಒಂದೇ ಒಂದು ಐಟಮ್ಗೆ 2-3 ಸಲ ಮತ್ತೆ ಟ್ಯಾಕ್ಸ್ ಗಳನ್ನ ಹಾಕಂತಹ ನೆಸೆಸಿಟಿ GST ಬಂದ್ಮೇಲೆ ಇಲ್ಲ. ಅದರಲ್ಲಿ ಯಾವ್ಯಾವ್ದು ಸರ್ವಿಸ್ ಆಗಿರ್ಲಿ, ಸೇಲ್ಸ್ ಟ್ಯಾಕ್ಸ್ ಆಗಿರ್ಲಿ, ಎಂಟ್ರಿ ಟ್ಯಾಕ್ಸ್ ಆಗಿರ್ಲಿ, ಆಕ್ಟ್ರಾಯ್ ಆಗಿರ್ಲಿ, ಮುಂಚೆ 2 ಡಬಲ್ ಎಂಟ್ರಿ ಆಗ್ತಿತ್ತು, ಟ್ಯಾಕ್ಸ್ ಕಟ್ತಾ ಇದ್ರು. GST ಬಂದ್ಮೇಲೆ ಅದ ರೀಪ್ಲೇಸ್ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದೇರ್ ಇಸ್ ನೋ ಮಲ್ಟಿಪಲ್ ಲೆವೆಲ್, ಬೇರೆ ಬೇರೆ ಲೆವೆಲ್ ಇಲ್ಲ. ಒಂದು GST ಅಂಡರಲ್ಲಿ ಕಾಮನ್ ಆಗಿ ಅದಕ್ಕೆ ಟ್ಯಾಕ್ಸ್ ಲೆವಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಆಗಿ GST is a destination based tax and levy at a single point at the time of consumption of goods and services used by end user. ಆಗ್ಲೇ ಫಸ್ಟ್ GST is ಏನು ಡೆಸ್ಟಿನೇಷನ್ ಓರಿಯೆಂಟೆಡ್ ಟ್ಯಾಕ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಡೆಸ್ಟಿನೇಷನ್ ಅಂತಂದ್ರೆ ಏನು, ಯಾರು ಎಂಡ್ ಆಗಿ ಯೂಸ್ ಮಾಡ್ತಾನೆ ಅವನನ್ನೇ ಟ್ಯಾಕ್ಸ್ ಕಟ್ಬೇಕು ಅಂತ ಅಂದ್ಬಿಟ್ಟು. ಇದು ಫೈನಲ್ ಆಗಿ ಯಾರು ಯೂಸ್ ಮಾಡ್ತಾನೆ, ಇಲ್ಲಿ ಮೊದಲು GST ಬರಕ್ಕಿಂತ ಮುಂಚೆ ಡಬಲ್ ಟ್ಯಾಕ್ಸೇಷನ್ ಆಗ್ತಿತ್ತು ಅಥವಾ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು. ಇಲ್ಲಿ ಏನಾಗ್ತಿತ್ತು, ಸಿಂಗಲ್ ಪರ್ಸನ್ ಮೇಂಟೈನ್ ಮಾಡ್ತಿರ್ಲಿಲ್ಲ. ಆದ್ರೆ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಬೇರೆ, ಸೆಂಟ್ರಲ್ ಗವರ್ಮೆಂಟ್ ಇತ್ತು. ಈಗ GST ಇಂಪ್ಲಿಮೆಂಟ್ ಆದ್ಮೇಲೆ ಒಂದೇ ಒಂದು ಸಿಂಗಲ್ ಪಾಯಿಂಟ್ ಅಲ್ಲಿ ಒಂದ್ ಟೈಮ್ ಅಲ್ಲಿ ಕನ್ಸಂಪ್ಷನ್ ಯಾರು ಮಾಡ್ತಾರಲ್ಲ ಅವನ್ಗೆ ಟ್ಯಾಕ್ಸ್ ನ ಲೆವಿ ಮಾಡ್ತಾರೆ. ಅದು ಗೂಡ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು. ಅದನ್ನ ಯಾರು ಪೇಮೆಂಟ್ ಮಾಡ್ತಾರೆ ಅಂದ್ರೆ ಎಂಡ್ ಯೂಸರೇ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ಗೈಸ್, ಇದಾಗಿತ್ತು ನಿಮ್ಮ ಫಸ್ಟ್ ಇಯರ್ ಅವರ ಸೆಕೆಂಡ್ ಚಾಪ್ಟರ್ ಆದಂತಹ
ಏನು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ನೀವು ಏನೇನ್ ಕಲ್ತಿದ್ದೀರಾ ಅಂತ ಅಂದ್ಬಿಟ್ಟು ಒಂದು ಫೈನಲ್ ಆಗಿ ಬ್ರೀಫಿಂಗ್ ಮಾಡ್ಬಿಡೋಣ. ಸೊ ಅಲ್ಲಿಗೆ ಈ ಚಾಪ್ಟರ್ ನಿಮ್ಗೆ ಕ್ಲೋಸ್ ಆಗುತ್ತೆ. ಏನು ಫಸ್ಟ್ ಇದು ಚಾಪ್ಟರ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಅಂತ ನೋಡಿದಿರಾ. ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂದ್ರೇನು, ಗ್ಯಾಪ್ ಅಂತ ಅಂದ್ರೇನು, ಅದ್ರ ಅಬ್ರಿವೇಷನ್ ಏನು ಅಂತ ನೋಡಿದಿರಾ, ಕಾನ್ಸೆಪ್ಟ್ ಗಳು ಯಾವ್ಯಾವ್ದು ಇದೆ ಅನ್ನೋದು ನೋಡಿದಿರಾ. ಮನಿ ಮೆಷರ್ಮೆಂಟ್, ಮ್ಯಾಚಿಂಗ್ ಕಾನ್ಸೆಪ್ಟ್, ಬಿಸ್ನೆಸ್ ಎಂಟಿಟಿ ಅಥವಾ ಸಪರೇಟ್ ಲೀಗಲ್ ಎಂಟಿಟಿ, ಡ್ಯೂಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂದ್ರೇನು, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಆಬ್ಜೆಕ್ಟಿವ್ ಕಾನ್ಸೆಪ್ಟ್ ಅಂತಂದ್ರೇನು, ಕಾಸ್ಟ್ ಕಾನ್ಸೆಪ್ಟ್, ರೆವಿನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ಅಕ್ರೂವಲ್ ಕಾನ್ಸೆಪ್ಟ್, ಅದಾದ್ಮೇಲೆ ಮೆಟೀರಿಯಾಲಿಟಿ ಕಾನ್ಸೆಪ್ಟ್, ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್, ಹಾಗೆ ಕನ್ಸರ್ವೇಟಿಸಮ್ ಮತ್ತೆ ಫುಲ್ ಡಿಸ್ಕ್ಲೋಷರ್ ಕಾನ್ಸೆಪ್ಟ್, ಅಕೌಂಟಿಂಗ್ ಸಿಸ್ಟಮ್ ನ ಯಾವ ತರ ಮೇಂಟೈನ್ ಮಾಡ್ತಾರೆ, ಡ್ಯುಯಲ್ ಎಂಟ್ರಿ ಸಿಸ್ಟಮ್, ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತಂದ್ರೆ ಅದು ಯಾವ ತರ ವರ್ಕ್ ಆಗುತ್ತೆ, ಮತ್ತೆ ಬೇಸಿಸ್ ಆಫ್ ಅಕೌಂಟಿಂಗ್ ಯಾವ ತರ ಆಗುತ್ತೆ, ಕ್ಯಾಶ್ ಬೇಸಿಸ್ ಮತ್ತೆ ಅಕ್ರೂವಲ್ ಬೇಸಿಸ್ ಅಂದ್ಬಿಟ್ಟು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೆನಿಫಿಟ್ಸ್, ಲಿಮಿಟೇಷನ್ಸ್, ಫೈನಲ್ ಆಗಿ ಗೂಡ್ಸ್ ಗೆ ಇರ್ತಕ್ಕಂಥ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಗೆ ಇರ್ತಕ್ಕಂಥ ಫೀಚರ್, ಮೀನಿಂಗು, ಅದರಲ್ಲಿ ಯಾವ ತರ ಲೆವಿ ಮಾಡ್ತಾರೆ ಟ್ಯಾಕ್ಸ್ ನ, ಅದ್ರ ಫೀಚರ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸಿಗಾಸ್ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮ್ಗೆ ಕ್ಲಾರಿಫಿಕೇಶನ್ ನ ಕೊಡ್ತೀನಿ. ಸೊ ಇನ್ನು ಏನಾರ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಕೇಳ್ಬೋದು. ಇದ್ರದ್ದು ಟೆಕ್ಸ್ಟ್ ಬುಕ್ ನ ಲಿಂಕ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಏನ್ ಚಾನಲ್ಗಳು ಇವೆಯಲ್ಲ, ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್, ಅದಕ್ಕೂ ಜಾಯ್ನ್ ಆಗಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಸಿಗ್ತಾ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ನಿಮ್ಗೆ ಚಾಪ್ಟರ್ ಗಳೆಲ್ಲ ಬರ್ತಕ್ಕಂತಹದ್ದು ಪ್ರಾಬ್ಲಮ್ ಓರಿಯೆಂಟೆಡ್ 6 ಮಾರ್ಕ್ಸ್ 12 ಮಾರ್ಕ್ಸ್ ಗೆ ಅಪಿಯರ್ ಆಗ್ತಕ್ಕಂತಹ ಚಾಪ್ಟರ್ ಗಳು, ಅವು ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲವನ್ನು ಒಂದ್ ಕಡೆಯಿಂದ ಮುಗಿಸ್ಕೊಳ್ತಾ ಹೋಗೋಣ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದಾಗಿತ್ತು ನಿಮ್ಮ ಫಸ್ಟ್ PUC ಸೆಕೆಂಡ್ ಚಾಪ್ಟರ್ ಆದಂತಹ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್.